ಫೈನ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಎಕನಾಮಿ. ಸೊ ನಿನ್ನೆ ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ, ಈಗ ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಬಟ್ ಅದಕ್ಕಿಂತ ಮೊದಲು ಕಂಡೀಷನ್ ಗೊತ್ತಿರಲಿ, 50 ಲೈಕ್ಸ್. ಒಂದು ಕಮ್ಮಿ ಆದರೂ ನೆಕ್ಸ್ಟ್ ವಿಡಿಯೋ ಬಿಡಲ್ಲ ನಾನು, ನನ್ನ ಬಗ್ಗೆ ನಂಗೆ ಗೊತ್ತಿದೆ. ಫೈನ್. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ದ ವೆರಿ ಫಸ್ಟ್ ಥಿಂಗ್ ಇಸ್, ನಿನ್ನೆ ನಾನು ಸ್ಟಾರ್ಟ್ ಮಾಡಿದಾಗ ಯಾಕೋ ಸಡನ್ನಾಗಿ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಯಿತು, ರೂಮಲ್ಲಿ ಗಾಳಿ ಬರ್ತಿರ್ಲಿಲ್ಲ. ಇವತ್ತು ಒಳ್ಳೆ ಜಾಗದಲ್ಲೇ ಕೂತ್ಕೊಂಡಿದ್ದೇನೆ, ಸೊ ಇಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಯೆಸ್ಟರ್ಡೇಸ್ ಕ್ಲಾಸ್ ಆ್ಯಂಡ್ ಎಸ್, ಅದಕ್ಕಿಂತ ಮೊದಲು ಲೆಟ್ ಮಿ ಅಡ್ರೆಸ್ ಯು 3 ಥಿಂಗ್ಸ್. ತುಂಬ ಕ್ವೈರೀಸ್ ಬಂದಿದೆ. ಫಸ್ಟ್ ಒನ್, ನಾನು ಮಾಡ್ತಿರುವಂಥ ಸಿಲೆಬಸ್ ಏನಿದೆ, ಐ ಆಮ್ ಫಾಲೋವಿಂಗ್ ದ ಸಿಲೆಬಸ್ ಆಫ್ UPSC. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ದಿಸ್ ಇಸ್ UPSC ಸಿಲೆಬಸ್. ಯಾವ ಬುಕ್ನ ರೆಫರ್ ಮಾಡ್ತಾ ಇದ್ದೇನೆ, ದಟ್ ಈಸ್ ಆಲ್ ನಾಟ್ ರಿಕ್ವೈರ್ಡ್. ಬಿಕಾಸ್ UPSCಗೆ ನಾನು ಹೇಳಿದ ಬುಕ್ ಯಾವುದು? NCERT ಕ್ಲಾಸ್ 11, NCERT ಕ್ಲಾಸ್ 12. ಇದಕ್ಕೆ ಸ್ಟಿಕ್ ಆನ್ ಆಗಿ. ಅದನ್ನು ಬಿಟ್ಟ ಮೇಲೆ ಸ್ಟ್ಯಾಂಡರ್ಡ್ ಬುಕ್ ಯಾವ್ದು ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಮಿ ಟೆಲ್ ಯು, ಸ್ಟ್ಯಾಂಡರ್ಡ್ ಬುಕ್ಸ್ ತುಂಬ ಇದೆ. ಕೆಲವರು ವಿವೇಕ್ ಸಿಂಗ್ನ ರೆಫರ್ ಮಾಡ್ತಾರೆ, ಕೆಲವರು ರಮೇಶ್ ಸಿಂಗ್ನ ರೆಫರ್ ಮಾಡ್ತಾರೆ, ಕೆಲವರು ಶ್ರೀರಂಗಮ್ನ ರೆಫರ್ ಮಾಡ್ತಾರೆ. ರೆಫರ್ ಎನಿ ಒನ್ ಯು ವಾಂಟ್, ಇಟ್ ಡಸಂಟ್ ಮ್ಯಾಟರ್, ಯು ರೆಫರ್ ಎನಿ ಒನ್ ಯು ವಾಂಟ್. ನಿಮಗೆ ಯಾವ ಬುಕ್ಕಲ್ಲಿರುವಂಥ ಲಿಟ್ರೇಚರ್ ನಿಮ್ಗೆ ಅರ್ಥ ಆಗುತ್ತೋ ಅದನ್ನು ರೆಫರ್ ಮಾಡಿ, ದ್ಯಾಟ್ಸ್ ಇಟ್. ಓಕೆ, ಫಾರ್ ಮೀ, ನಾನು ಯಾವ ಬುಕ್ ಓದಿದ್ದೆ ನನಗೆ ಕೂಡ ಗೊತ್ತಿಲ್ಲ. ಬಿಕಾಸ್ ಸಬ್ಜೆಕ್ಟ್ ಜೊತೆಗೆ ಟಾಪಿಕ್ಗೂ ನಾನು ಬುಕ್ ಚೇಂಜ್ ಮಾಡಿದ್ದೇನೆ. ಬಿಕಾಸ್ ಕೆಲವೊಂದು ಆಥರ್ದು ಕೆಲವೊಂದು ಬುಕ್ಸಲ್ಲಿ ನನಗೆ ಇಷ್ಟ ಆಗ್ತಿತ್ತು, ಇನ್ನೊಂದು ಚಾಪ್ಟರ್ ಇಷ್ಟ ಆಗ್ತಿರಲಿಲ್ಲ. ಸೊ ಐ ಪ್ರಿಫರ್ಡ್ ಅ ಲಾಟ್ ಆಫ್ ರಿಸೋರ್ಸಸ್. ಸೊ ಎಂಡ್ ಆಫ್ ದ ಡೇ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ, ಅಷ್ಟೇ ಮ್ಯಾಟ್ರ್ ಆಗೋದು. ಸೊ ಡೋಂಟ್ ಸ್ಟಿಕ್ ಟು ಒನ್ ಬುಕ್, ಡೋಂಟ್ ಸ್ಟಿಕ್ ಟು ಒನ್ ರಿಸೋರ್ಸ್. ಅಂದರೆ ಇಫ್ ಯು ಆರ್ ರೀಡಿಂಗ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಫಾರ್ ಎಕ್ಸಾಂಪಲ್ GDP GNP ಒಂದು ಬುಕ್ಕಲ್ಲಿ ಓದಿದ್ರೆ ಮತ್ತೆ ಇನ್ನೊಂದು ಬುಕ್ಕಲ್ಲಿ ಸೇಮ್ ಟಾಪಿಕ್ ಓದಕ್ಕೆ ಹೋಗ್ಬಿಡಿ. ಯು ಕ್ಯಾನ್ ಸ್ಪ್ಲಿಟ್ ದ ರಿಸೋರ್ಸಸ್, ಬಟ್ ಎಲ್ಲ ರಿಸೋರ್ಸಿಂದ ಒಂದು ಟಾಪಿಕ್ ಓದಿದ್ಮೇಲೆ ಮತ್ತೆ ಅದನ್ನ ಬೇರೆ ಟಾಪಿಕಲ್ಲಿ ರಿಪೀಟ್ ಮಾಡಿಬಿಡಿ, ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸ್ಟಿಕ್ ಟು ಒನ್ ರಿಸೋರ್ಸ್ ಫಾರ್ ಒನ್ ಟಾಪಿಕ್, ದಟ್ ಈಸ್ ವಾಟ್ ಐ ಸಜೆಸ್ಟ್. ಡನ್. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ನೋಡಿ, ನಿನ್ನೆ ಟೈಪ್ಸ್ ಆಫ್ ಎಕಾನಮಿ ಸ್ಟಾರ್ಟ್ ಮಾಡಿ ಐ ಬಿಕೇಮ್ ಅನ್ಕಂಫರ್ಟೇಬಲ್. ಸೊ ಟೈಪ್ ಆಫ್ ಎಕಾನಮಿಯಲ್ಲಿ ನಾನು ನಿಮ್ಗೆ ಹೇಳಿದೆ ವಾಟ್ ಟೈಪ್ ಆಫ್ ಎಕಾನಮೀಸ್ ವಿ ಹ್ಯಾವ್. ಒನ್ ಈಸ್ ಸೋಷಿಯಲಿಸ್ಟ್ ಎಕಾನಮಿ, ಒನ್ ಈಸ್ ಕ್ಯಾಪಿಟಲಿಸ್ಟ್ ಎಕಾನಮಿ, ಒನ್ ಈಸ್ ಮಿಕ್ಸ್ಡ್ ಎಕಾನಮಿ. ಸೊ ಇವಾಗ ಇನ್ ಡೆಪ್ತ್ ಆಗಿ ಹೊರಡ್ತಾ ಹೋಗೋಣ. ಫಸ್ಟ್ ಒನ್, ಕ್ಯಾಪಿಟಲಿಸ್ಟ್ ಎಕಾನಮಿ. ನಿಮಗೆ ಫಸ್ಟ್ 3 ಕ್ಲಾಸಸ್ ಏನಿದೆ ಅಲ್ವಾ, ದಿಸ್ ಈಸ್ ಕಂಪ್ಲೀಟ್ ಬೇಸಿಕ್ಸ್. ಓಕೆ, ಕಂಪ್ಲೀಟ್ ಬೇಸಿಕ್ಸಲ್ಲಿ ನಿಮಗೆ ಒಂದು ಟಾಪಿಕ್ ಅರ್ಥ ಆಗದೆ ಇದ್ರು ಕೂಡ ಫ್ರೆಂಡ್ಸ್, ಇವಾಗ ಹೇಳ್ತಾ ಇದ್ದೇನೆ, ಕಂಪ್ಲೀಟ್ ಬೇಸಿಕ್ಸಲ್ಲಿ ನಿನ್ನೆ ಇವತ್ತು ನಾಳೆ, ಓಕೆ, 3 ಡೇಸಲ್ಲಿ ಬರುವಂಥ ಟಾಪಿಕ್ಸಲ್ಲಿ ಒಂದು ಟಾಪಿಕ್ ಅರ್ಥ ಆಗದಿದ್ರು ಕೂಡ ಟೆಲಿಗ್ರಾಮಲ್ಲಿ ನಂಗೆ ಮೆಸೇಜ್ ಹಾಕಿ, ಐ ವಿಲ್ ರೆಕ್ಟಿಫೈ ಇಟ್. ಬಿಕಾಸ್ ವಿತೌಟ್ ನೋಯಿಂಗ್ ದ ಬೇಸಿಕ್ಸ್ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಓಕೆ, ದ ವೆರಿ ಫಸ್ಟ್ ಥಿಂಗ್ ಇಸ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು? ಸಿಂಪಲ್. ಐ ಆಲ್ವೇಸ್ ಪ್ರಿಫರ್ ಲರ್ನಿಂಗ್ ಬೈ ಪ್ರಾಕ್ಟೀಸ್. ಅಂದರೆ ನಿಮ್ಮನ್ನು ಆ ಒಂದು ಸಿಚುವೇಶನ್ಗೆ ಹಾಕಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ನಿಮ್ಮ ತಂದೆ ಹತ್ರ ನೀವು ದುಡ್ಡು ತೊಗೊಂಡ್ರಿ, ಯು ಹ್ಯಾವ್ ಟೇಕನ್ ಮನಿ ಫ್ರಮ್ ಯುವರ್ ಫಾದರ್. ನೀವು ಬಿಸ್ನೆಸ್ ಮಾಡಬೇಕಂತಿದ್ರೆ ಆಂಟ್ರಪ್ರನರ್ ಆಗಬೇಕಂತ ಇದ್ದೀರಾ. ಬಿಕಾಸ್ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಪ್ಲೇಸ್ಮೆಂಟ್ ಆಗಲ್ಲ ಅಂತ ಎಲ್ಲರೂ ಗೊತ್ತಿದೆ 90%. ಸೊ ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಕಂಪ್ನಿ ಹೆಸರು ನಂಗೆ ಗೊತ್ತಿಲ್ಲ, ಲೆಟ್ ಮಿ ಗಿವ್ ಇಟ್ ಆಸ್ X ಕಂಪನಿ. ಸೊ 90% ಜನ ಯಾರು ಪ್ಲೇಸ್ ಆಗಲ್ವೋ ಇದನ್ನೇ ಮಾಡೋದು. ಯು ಹ್ಯಾವ್ ಸ್ಟಾರ್ಟೆಡ್ ಅ ಕಂಪನಿ, ನಿಮ್ಮ ತಂದೆ ಹತ್ರ ಇದ್ದಿದ್ದು ಆಸ್ತಿ ಪಾಸ್ತಿ ಎಲ್ಲ ಮಾರಾಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇವರ ಆಂಟ್ರಪ್ರನರ್. ನಾವು ಏನು ಆಂಟ್ರಪ್ರನರ್ ಅಂದರೆ ಬಿಸ್ನೆಸ್ ಮ್ಯಾನ್ ಅಂತ. ಡೋಂಟ್ ವರಿ. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಈಗ ದ ವೆರಿ ಫಸ್ಟ್ ಥಿಂಕ್ ಯುವರ್ ಸೆಲ್ಫ್. ನೀವು ಕಂಪ್ನಿ ಕಟ್ಟಿದ್ದೀರಾ, ಯು ಹ್ಯಾವ್ ಕ್ರಿಯೇಟೆಡ್ ಅ ಬ್ಯೂಟಿಫುಲ್ ಕಂಪನಿ. ಈ ಕಂಪ್ನಿ ಹೆಸರು X ಅಂತ. ಓಕೆ, ಇವಾಗ ಈ ಕಂಪ್ನಿಯಲ್ಲಿ ನೀವು ಕಂಪ್ನಿ ಕಟ್ಟಿದ ಮೇಲೆ, ನಿಮ್ಮ ತಂದೆ ತಾಯಿ ಆಸ್ತಿ ಮಾರಾಕಿ ಕಂಪ್ನಿ ಕಟ್ಟಿದ ಮೇಲೆ ನೀವು ಸೇವೆಗಳನ್ನ ಮಾಡ್ತೀರಾ. ಸೇವೆಗಳು, ಜನ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಲಾಭ ಪಡೋಕ್ಕೆ ಇಷ್ಟಪಡ್ತೀರಾ? ಯು ವಾಂಟ್ ಜನ ಸೇವೆ ಅವ್ರ ಲಾಭ? ಅಫ್ಕೋರ್ಸ್ ಯು ವಾಂಟ್ ಟು ಮೇಕ್ ಪ್ರಾಫಿಟ್ಸ್. ಬಿಕಾಸ್ ಮನೆ ಮಾಟ ಮಾರಿದ್ದೀರಾಗೋರು. ಸೊ ಪ್ರೈಮರಿ ಫೋಕಸ್ ಫಾರ್ ಅ ಕ್ಯಾಪಿಟಲಿಸ್ಟ್ ಪ್ರಾಫಿಟ್. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ದ ವೆರಿ ಫಸ್ಟ್ ಫೋಕಸ್ ಈಸ್ ಆನ್ ಪ್ರಾಫಿಟ್ ಮೇಕಿಂಗ್. ಲಾಭ ಮಾಡೋದೇ ನಿಮ್ಮ ಅಲ್ಟಿಮೇಟ್ ಗುರಿ. ಓಕೆ, ನೀವು ಮಾರ್ಕ್ ಜಗರ್ಬರ್ಗ್ನ ನೋಡ್ಕೊಳ್ಳಿ, ನೀವು ಎಲಾನ್ ಮಸ್ಕ್ನ ನೋಡ್ಕೊಳ್ಳಿ, ನೀವು ಅಂಬಾನಿ ಅವ್ರನ್ನ ನೋಡ್ಕೊಳ್ಳಿ, ಅಡಾನಿ ಅವ್ರನ್ನ ನೋಡ್ಕೊಳ್ಳಿ. ಬೀಯಿಂಗ್ ಅ ಕ್ಯಾಪಿಟಲಿಸ್ಟ್, ದ ವೆರಿ ಫಸ್ಟ್ ಥಿಂಗ್ ಯು ಹ್ಯಾವ್ ಇಸ್ ಪ್ರಾಫಿಟ್ ಮೇಕಿಂಗ್. ಸೊ ಪ್ರಾಫಿಟ್ ಮೇಕಿಂಗ್ ವಿಷಯಕ್ಕೆ ಬಂದಾಗ, ಈಗ ನಿಮ್ಮ ಫ್ಯಾಕ್ಟ್ರಿ ಕಟ್ಟಿದ ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಮಾತ್ರ ವರ್ಕ್ ಮಾಡಲ್ಲ. ಯು ವಿಲ್ ಲುಕ್ ಫಾರ್ ಸಮ್ ಲೇಬರ್ ಅಲ್ವಾ. ನೀವು ಲೇಬರ್ನ ಹುಡ್ಕೋಕ್ಕೆ ಇಷ್ಟಪಡ್ತೀರಾ. ಲೇಬರ್ ಅಂದ್ರೆ ಯಾರು? ಕೆಲಸ ಮಾಡುವಂಥವ್ರು. ಸೊ ಇವಾಗ ನೀವು ಹೇಳಿ, ನೀವು ಹುಡುಕುವಂಥ ಲೇಬರ್ ಇದ್ದಾರಲ್ವಾ, ಅವ್ರು ನಿಮ್ಗೆ ಒಳ್ಳೆ ಕ್ವಾಲಿಟಿ ಒಂದು ಬೇಕಾ, ವರ್ಸ್ಟ್ ಕ್ವಾಲಿಟಿಯಲ್ಲಿ ಬೇಕಾ? ಕ್ವಾಲಿಟಿ ಗೊತ್ತಿರುತ್ತಲ್ವಾ, ಬೆಸ್ಟ್ ಎಂಪ್ಲಾಯ್ಸ್, ಬೆಸ್ಟ್ ಕ್ವಾಲಿಟಿ. ಅಫ್ಕೋರ್ಸ್ ಇದು ನಿಮ್ಮ ಕಂಪನಿ, ಯು ವಿಲ್ ಲುಕ್ ಫಾರ್ ಅ ವೆರಿ ಗುಡ್ ಕ್ವಾಲಿಟಿ ಎಂಪ್ಲಾಯ್ಸ್. ಸೊ ನಿಮಗೆ ಗುಡ್ ಕ್ವಾಲಿಟಿ ಎಂಪ್ಲಾಯ್ ಬೇಕು, ಒಳ್ಳೆ ಕ್ವಾಲಿಟಿ ಇರಬೇಕು ಅವರಲ್ಲಿ. ಕ್ವಾಲಿಟೀಸ್ ಅಂದರೆ ಎಫಿಷಿಯನ್ಸಿ ಟು ವರ್ಕ್ ಅಂತ. ಇಲ್ಲಿ ಕ್ವಾಲಿಟಿ ಅಂದರೆ ಎಷ್ಟು kg ತೂಕ ಇದ್ದಾರೆ ಅಂತ ಅಲ್ಲ, ಕೊಟ್ಟಿದ್ದ ಕೆಲಸನ ಕರೆಕ್ಟಾಗಿ ಮಾಡ್ತಾರಾ. ಫಾರ್ ಎಕ್ಸಾಂಪಲ್, ಈಗ ಸಾಫ್ಟ್ವೇರ್ ಕಂಪ್ನಿ ಇಟ್ಟರೆ C++, ಜಾವಾ, ಪೈಥಾನ್ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ. ಅದೇ ಥರ ನಾವು ಯು ಲುಕ್ ಫಾರ್ ಅ ಗುಡ್ ಕ್ವಾಲಿಟಿ ಎಂಪ್ಲಾಯ್ಸ್. ನೆನ್ಪಿಟ್ಕೊಳ್ಳಿ, ಯು ಲುಕ್ ಫಾರ್ ಅ ಗುಡ್ ಕ್ವಾಲಿಟಿ ಎಂಪ್ಲಾಯ್ಸ್. ಗುಡ್ ಕ್ವಾಲಿಟಿ ಎಂಪ್ಲಾಯ್ಸ್ ಸಿಕ್ಕಿದ್ರು, ಓಕೆ, ಯು ಸ್ಟಾರ್ಟೆಡ್ ಹೈರಿಂಗ್ ಹಿಮ್. ನೆನ್ಪಿಟ್ಕೊಳ್ಳಿ, ಯು ಹೈಯರ್ಡ್ ಹಿಮ್. ಕೆಲಸಕ್ಕೆ ಸೇರಿಸ್ಕೊಂಡಿದ್ದೀರಾ. ಕೆಲಸ ಮಾಡ್ತಾ 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 ಅರ್ಥ ಆಗುತ್ತೆ, ರೆಸ್ಯೂಮೇಲೆ ಅವನ್ನೆಲ್ಲ ಬರೀ ಪುಂಗಿದ್ದಾನೆ, ಎಲ್ಲ ಸುಳ್ಳು ಹೇಳ್ತಿದ್ದಾನೆ ಅಂತ. ರೆಸ್ಯೂಮೇಲಿ ಬರೀ ಪುಂಗಿದ್ದಾನೆ, ಹ್ಯಾವ್ 5 years ಎಕ್ಸ್ಪೀರಿಯನ್ಸ್, 6 years ಎಕ್ಸ್ಪೀರಿಯನ್ಸ್ ಅಂತ. ಕಂಪ್ಯೂಟರ್ ಸ್ಟಾರ್ಟ್ ಮಾಡೋಕ್ಕೂ ಬರಲ್ಲ ಗುರು ಅವನಿಗೆ. ಇನ್ಫ್ಯಾಕ್ಟ್ ಈಗ ಅಂಥ ವ್ಯಕ್ತಿನ ನೀವು ಇಟ್ಕೋಬೇಕಂತಿದ್ದೀರಾ, ತೆಗೆದು ಬಿಸಾಕ್ಬೇಕಂತ ಅಂದ್ಕೊಳ್ತೀರಾ. ಆಫ್ಕೋರ್ಸ್ ಯು ವಾಂಟ್ ಟು ಫೈರ್ ಹಿಮ್. ನೆನ್ಪಿಟ್ಕೊಳ್ಳಿ, ನಿಮಗೆ ಫೈರಿಂಗ್ ಆ್ಯಂಡ್ ಹೈರಿಂಗ್ ಈಸಿ ಆಗಬೇಕು. ಹೈರಿಂಗ್ ಅಂದರೆ ಕೆಲಸ ಕೊಡೋಕ್ಕೂ ಸುಲಭವಾಗಿರಬೇಕು, ಫೈರಿಂಗ್ ಅಂದರೆ ತೆಗೆದಾಕೋಕ್ಕೂ ಈಸಿ ಆಗಬೇಕು. ಸೊ ಎಲ್ಲೆಲ್ಲಿ ಕ್ಯಾಪಿಟಲ್
ಕ್ಯಾಪಿಟಲಿಸ್ಟ್ ಎಕಾನಮಿ ಇರುತ್ತಲ್ವಾ, ಪ್ರಾಫಿಟ್ ಮೇಕಿಂಗ್ ಎಕನಾಮಿಕ್ಸ್, ಇಂಥದ್ರಲ್ಲಿ ಲೇಬರ್ ಲಾಸ್ ಸ್ವಲ್ಪ ಲೀನಿಯಂಟ್ ಆಗಿರುತ್ತೆ ಓನರ್ಸ್ ಕಡೆ. ಲೇಬರ್ ಲಾಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನೀವು ಒಬ್ಬನ್ನ ಹೈಯರ್ ಮಾಡಿಬಿಟ್ರೆ ರಿಮೂವ್ ಮಾಡೋದು ತುಂಬ ಕಷ್ಟ. ವಿ ಹ್ಯಾವ್ ಸ್ಟ್ರಿಕ್ಟ್ ಲೇಬರ್ ಲಾಸ್, ಸ್ಟ್ರಿಂಜೆಂಟ್ ಲೇಬರ್ ಲಾಸ್ ಇರುತ್ತೆ. ಅದೇ ಥರ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಸಿನ್ಸ್ ಯುವರ್ ಫೋಕಸ್ ಇಸ್ ಮೇಕಿಂಗ್ ದ ಪ್ರಾಫಿಟ್, ನಿಮ್ಮ ಕಂಪ್ನಿಯಲ್ಲಿ ಹೈರ್ ಆಗುವಂಥ ವ್ಯಕ್ತಿನ ಈಸಿಯಾಗಿ ಹೈರಿಂಗ್ ಮತ್ತು ಫೈರ್ ಮಾಡೋ ಪವರ್ ನಿಮ್ಗೆ ಇರಬೇಕು. ಸೊ ಯಾವುದೇ ಕ್ಯಾಪಿಟಲಿಸ್ಟ್ ಎಕಾನಮಿನ ನೀವು ನೋಡ್ಕೊಳ್ಳಿ, ಹೈರಿಂಗ್ ಆ್ಯಂಡ್ ಫೈರಿಂಗ್ ಪಾಲಿಸೀಸ್ ವಿಲ್ ಬಿ ವೆರಿ ವೆರಿ ಈಸಿ. ನಿಮಗೆ ಲೇಬರ್ನ ಹೈಯರ್ ಮಾಡೋಕ್ಕೂ ಈಸಿ ಇರುತ್ತೆ, ಫೈರ್ ಮಾಡೋಕ್ಕೂ ಈಸಿ ಇರುತ್ತೆ. ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಪ್ರಾಫಿಟ್ ಮೇಕಿಂಗ್. ಥರ್ಡ್ ಒನ್, ಇವಾಗ ನೋಡಿ ನೀವು ಪ್ರೈವೇಟ್ ಕಂಪ್ನಿ ಅಲ್ವಾ, ನಿಮ್ದು ಎಕ್ಸ್ ಅನ್ನೋ ಕಂಪನಿ ಇದೆ, ನಾನು ನಿಮ್ಗೆ ಇವಾಗ ಅಷ್ಟೇ ಹೇಳಿದೆ, 2 ವರ್ಡ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಪ್ರಾಫಿಟ್ ಮಾಡ್ಬೇಕಂತಿದ್ರೆ ಲೇಬರರ್ಸ್ನ ಅಂದರೆ ಕೂಲಿ ಕಾರ್ಮಿಕರನ್ನ ಈಸಿಯಾಗಿ ಹೈರ್ ಮಾಡೋಕ್ಕೂ ಗೊತ್ತಿರಬೇಕು, ಫೈರ್ ಮಾಡೋ ಪಾಲಿಸೀಸ್ ಕೂಡ ಇರಬೇಕು. ದಟ್ ಮೀನ್ಸ್ ಲೀನಿಯಂಟ್ ಆರ್ ಈಸಿ ಲೇಬರ್ ಲಾಸ್ ಫೇವರಿಂಗ್ ದ ಓನರ್ಸ್ ಇದಿರಬೇಕು, ಆಯಿತಾ. ಇದಾದ್ಮೇಲೆ ನೋಡಿ, ನಿಮ್ಮ ಹತ್ರ ಎಕ್ಸ್ ಕಂಪ್ನಿ ಇದೆ, ಪ್ರೈವೇಟ್ ಕಂಪ್ನಿ. ನಿಮ್ಮ ಕಂಪ್ನಿ ಕಟ್ಟಿದ ಕೂಡಲೇ ನಿಮಗೆ ಮೊನೋಪೊಲಿ ಸಿಗಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಮೊನೋಪೊಲಿ? ಓಕೆ, ಇದು ಕೂಡ ಹೇಳ್ಬಿಡೋಣ. ನೋಡಿ, ಎಕಾನಮಿದು ಕೆಲವೊಂದು ವರ್ಡ್ಸ್ ನಾನು ಅಲ್ಲಲ್ಲೇ ಮೆನ್ಷನ್ ಮಾಡ್ತಾ ಹೋಗ್ತೇನೆ. ಕೈಂಡ್ಲಿ ಮೇಕ್ ಇಟ್ ಡೌನ್, ರೈಟ್ ಇಟ್ ಡೌನ್ ಇನ್ ದ ಲಾಸ್ಟ್ ಪೇಜ್, ಎಲ್ಲೋ ಒಂದು ಕಡೆ ಬರ್ಕೊಳ್ಳಿ, ಆಯಿತಾ. ಮೊನೋಪೊಲಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮೊನೋಪೊಲಿ ಅಂದರೆ ಏನು ಹೇಳಪ್ಪ, ಹೆಂಗೆ ಹೇಳಿ? ಈಸ್ಟ್ ಇಂಡಿಯಾ ಕಂಪ್ನಿ ಆಡ ಮೊನೋಪೊಲಿ. ಫಾರ್ ಎಕ್ಸಾಂಪಲ್ ಟೆಲಿಕಾಮ್ ಸರ್ವಿಸಸ್ ಅಂತ ಇಟ್ಕೊಳ್ಳಿ. ಟೆಲಿಕಾಮ್ ಸರ್ವಿಸಸಲ್ಲಿ ಮೊನೋಪೊಲಿ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಈಗ ಗವರ್ನಮೆಂಟ್ ಆಫ್ ಇಂಡಿಯಾ ಭಾರತದಲ್ಲಿ ಬಿ ಎಸ್ ಎನ್ ಎಲ್ ಬಿಟ್ಟು ಬೇರೆ ಯಾವ ಟೆಲಿಕಾಮ್ ಕಂಪ್ನಿಗಳಿಗೂ ನಾವು ಲೈಸೆನ್ಸ್ ಕೊಡಲ್ಲ ಅಂತ ಹೇಳಿದ್ರೆ, ಏರ್ಟೆಲ್, ಈ ಜಿಯೋ, ಈ ಐಡಿಯಾ, ಡೊಕೊಮೊ, ಟಾಟಾ ಏನೇನಿದೆ ಅಲ್ವಾ, ಇದು ಯಾವ ಕಂಪ್ನಿನೂ ವರ್ಕ್ ಆಗಲ್ಲ. ವೆನ್ ಒನ್ ಪರ್ಸನ್ ಹ್ಯಾಸ್ ದ ಕಂಪ್ಲೀಟ್ ಮೊನೋಪೊಲಿ ಆನ್ ಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ ಸರ್ವಿಸಸ್, ಈಗ ಫಾರ್ ಎಕ್ಸಾಂಪಲ್ ಝಯೋಮಿ ಫೋನ್ ಇದೆ, ಸ್ಯಾಮ್ಸಂಗ್ ಇದೆ, ಆಪಲ್ ಇದೆ ಅಲ್ವಾ, ತುಂಬ ಫೋನ್ಸ್ ಇದೆ. ಒಂದೇ ಒಂದು ಕಂಪ್ನಿ ಕೊಡ್ತೇವೆ, ಆ ಕಂಪ್ನಿಯಲ್ಲೇ ಫೋನ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಭಾರತದಲ್ಲಿ ಬೇರೆ ಯಾವ ಫೋನ್ಸ್ ಕಂಪ್ನಿನೂ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಬರೀ ಎ ಅನ್ನೋ ಕಂಪನಿ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಭಾರತದಲ್ಲಿರುವಂಥ ಪ್ರತಿಯೊಂದು ಫೋನ್ ಕೂಡ ಎ ಕಂಪನಿಗೆ ಸೇರಿದ್ದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಮೊನೋಪೊಲಿ, ವೇರ್ ಒನ್ ಪ್ಲೇಯರ್ ಕಂಟ್ರೋಲ್ಸ್ ದ ಕಂಪ್ಲೀಟ್ ಪ್ರೊಡಕ್ಷನ್ ಆಫ್ ಒನ್ ಸಿಂಗಲ್ ಎಂಟಿಟಿ. ಅರ್ಥ ಆಗ್ತಿದೆಯಾ? ಮೊನೋಪೊಲಿ ಅಂದ್ರೆ ಏನು? ಯಾವುದೋ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡಿದ್ರೆ ಆ ವಸ್ತುಗಳನ್ನ ಬರೀ ಆ ಕಂಪ್ನಿಗಳು ಮಾತ್ರನೇ ಪ್ರೊಡ್ಯೂಸ್ ಮಾಡಬೇಕು, ಬೇರೆ ಯಾರು ಪ್ರೊಡ್ಯೂಸ್ ಮಾಡೋ ಹಾಗೆ ಇಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ಸ್ ಅಂತ ಇಟ್ಕೊಳ್ಳಿ. ಬಿಸ್ಕೆಟ್ಸ್ ಅಲ್ಲಿ ಭಾರತದಲ್ಲಿ ಪಾರ್ಲೆ ಕಂಪ್ನಿ ಬಿಸ್ಕೆಟ್ ಬಿಟ್ಟು ಬೇರೆ ಯಾವ ಕಂಪ್ನಿ ಬಿಸ್ಕೆಟ್ ಕೂಡ ಮಾರಾಟ ಮಾಡೋ ಹಾಗಿಲ್ಲ. ಭಾರತದಲ್ಲಿ ಯಾವುದೇ ಬಿಸ್ಕೆಟ್ಸ್ ಎಲ್ಲಾದ್ರೂ ಕೂಡ ಅದು ಬರೀ ಪಾರ್ಲೆ ಕಂಪ್ನಿಗೆ ಸೇರ್ಬೇಕಂತ ನಾನು ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಮೊನೋಪೊಲಿ, ವೇರ್ ಓನ್ಲಿ ಪಾರ್ಲೆ ಕಂಪ್ನಿ ಹ್ಯಾಸ್ ದ ರೂಲ್ಸ್ ಟು ಪ್ರೊಡ್ಯೂಸ್ ಸಮಥಿಂಗ್. ಅರ್ಥ ಆಗ್ತಿದೆಯಾ? ಅದೇ ತರ BSNL ಬಿಟ್ಟು ಭಾರತದಲ್ಲಿ ಬೇರೆ ಯಾವುದು ಟೆಲಿಕಾಂ ನೆಟ್ವರ್ಕ್ ಇರಬಾರ್ದು ಅಂತ ಹೇಳಿದ್ರೆ BSNL ಇಸ್ ಹ್ಯಾವಿಂಗ್ ದ ಮೊನೋಪೊಲಿ ಓವರ್ ದ ಟೆಲಿಕಾಂ ಸರ್ವಿಸಸ್ ಅಂತ. ಸೊ ಇದನ್ನು ಮೊನೋಪೊಲಿ ಅಂತ ಕರೀತಾರೆ. ಸೊ ಇವಾಗ ನೀವು ಪ್ರೈವೇಟ್ ಕಂಪ್ನಿ, ಎಕ್ಸ್ ಕಂಪ್ನಿ, ನಿಮ್ಮ ಹತ್ರ ಮೊನೋಪೊಲಿ ಇದ್ದರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ಮೊನೋಪೊಲಿ ಇದ್ದರೆ ನಿಮ್ಮ ದೇಶದಲ್ಲಿ ನೀವೇ ಸರ್ವಾಧಿಕಾರಿ. ಬಿಕಾಸ್ ನಿಮ್ಗೆ ಏನು ಬೇಕೋ ಅದನ್ನು ಪ್ರೊಡ್ಯೂಸ್ ಮಾಡ್ತೀರಾ. ನೀವು ಇಟ್ಟಿದ್ದೇ ಬೆಲೆ, ನೆನ್ಪಿಟ್ಕೊಳ್ಳಿ, ನೀವು ಇಟ್ಟಿದ್ದೇ ಬೆಲೆ, ಕೊಟ್ಟಿದ್ದೇ ಕ್ವಾಲಿಟಿ. ಇಫ್ ನಿಮ್ಮ ಕಂಪ್ನಿಯಲ್ಲಿ ಫಾರ್ ಎಕ್ಸಾಂಪಲ್ ಬರೀ ಪಾರ್ಲೆ ಕಂಪ್ನಿ ಮಾತ್ರನೇ ಇರಬೇಕು ಬಿಸ್ಕೆಟ್ ಮಾಡೋಕ್ಕಂತ ಇದ್ದಾಗ, ಪಾರ್ಲೆ ಕಂಪ್ನಿ ಕೊಟ್ಟಿದ್ದ ಬಿಸ್ಕೆಟ್ ನಾವು ತಿನ್ನಬೇಕು, ಅವ್ರು ಹೇಳಿದ ರೇಟಲ್ಲಿ ನಾವು ತೊಗೋಬೇಕು, ಕ್ವೆಶನ್ ಮಾಡೋಕ್ಕಾಗಲ್ಲ, ಯಾವ ಕ್ವಾಲಿಟಿ ಕೊಟ್ಟರು ತೊಗೋಬೇಕಾಗತ್ತೆ. ಬಿಕಾಸ್ ಬಿಸ್ಕೆಟ್ ಬೇಕಂತ ಇದ್ರೆ ಬೇರೆ ಚಾಯ್ಸೇ ಇಲ್ಲ. ಬಟ್ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ ಅಂದರೆ, ನೀವು ಪ್ರೈವೇಟ್ ಓನರ್ ಅಲ್ವಾ, ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ, ಇವರ ಪ್ರೈವೇಟ್ ಓನರ್ ಹೇಳ್ದಲ್ವಾ, ಪ್ರೈವೇಟ್ ಕಂಪ್ನಿ ನಿಮ್ದೀಗ ಪ್ರೈವೇಟ್ ಓನರ್ ಆಗಿರೋದ್ರಿಂದ ನಿಮ್ದು ಎಕ್ಸ್ ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ. ಯು ಹ್ಯಾವ್ ಅನ್ ಎಕ್ಸ್ ಕಂಪ್ನಿ ಆ್ಯಂಡ್ ಎಕ್ಸ್ ಕಂಪ್ನಿ ಇಸ್ ಅ ಮೊಬೈಲ್ ಕಂಪ್ನಿ. ನೀವು ಮೊಬೈಲ್ಸ್ನ ಪ್ರೊಡ್ಯೂಸ್ ಮಾಡ್ತೀರಾ, ಯು ಆರ್ ಪ್ರೊಡ್ಯೂಸಿಂಗ್ ಮೊಬೈಲ್ಸ್. ನಿಮ್ಮ ದೇಶದಲ್ಲಿ ನಿಮಗೆ ಮೊನೋಪೊಲಿ ಕೊಟ್ಟರೆ ಬರೀ ಎಕ್ಸ್ ಕಂಪ್ನಿ ಮಾತ್ರ ಮೊಬೈಲ್ ಫೋನ್ಸ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ, ಕ್ಯಾಪಿಟಲಿಸ್ಟ್ ಎಕಾನಮಿ ವಿಲ್ ಆಲ್ವೇಸ್ ಪ್ರಮೋಟ್ ದ ಪ್ರೈವೇಟ್ ಪ್ಲೇಯರ್ಸ್. ಕ್ಯಾಪಿಟಲಿಸ್ಟ್ ಎಕಾನಮಿ ವಿಲ್ ಆಲ್ವೇಸ್ ಪ್ರಮೋಟ್ ದ ಪ್ರೈವೇಟ್ ಪ್ಲೇಯರ್ಸ್. ಬಿಕಾಸ್ ಆಫ್ ದಿಸ್ ನಿಮ್ಮ ದೇಶದಲ್ಲೇ ವೈ ಕಂಪ್ನಿ ಇರ್ಬೋದು, ಅದು ಕೂಡ ಮೊಬೈಲ್ ಕಂಪ್ನಿ. ಝೆಡ್ ಕಂಪ್ನಿ ಇರ್ಬೋದು, ಅದು ಕೂಡ ಮೊಬೈಲ್ ಕಂಪ್ನಿ. ಫಾರ್ ಎಕ್ಸಾಂಪಲ್ MI ಅಂತ ಇಟ್ಕೊಳ್ಳಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಅಂತ ಇಟ್ಕೊಳ್ಳಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದಪ್ಪ, ಜಿಯೋ ಅಂತ ಇಟ್ಕೊಳ್ಳಿ, ಸುಮ್ಮನೆ ಬರೀತಿರೋದು, ಅಥವಾ ಆ್ಯಪಲ್ ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನಾಗ್ತಿದೆ, ಒಂದೇ ದೇಶದಲ್ಲಿ ಬೇರೆ ಬೇರೆ ಥರ ಮೊಬೈಲ್ ಕಂಪ್ನೀಸ್ ಇದೆ, ಅಥವಾ ಕಾರ್ ಕಂಪ್ನೀಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಟಾಟಾ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಮಹೇಂದ್ರ ಇದೆ ಅಂತ ಇಟ್ಕೊಳ್ಳಿ, ದೇರ್ ಇಸ್ ಅ ಮಹೇಂದ್ರ ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ, ಜೊತೆಗೆ ಕಿಯಾ ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ. ಸೊ ಏನಾಗ್ತಿದೆ, ನೀವು ಕಂಪನಿ ಕಟ್ಟಿದ್ದೀರಾ, ಯು ವಾಂಟ್ ಟು ಗ್ರೋ ಆಸ್ ಅ ಕ್ಯಾಪಿಟಲಿಸ್ಟ್, ನಿಮ್ಮ ಜೊತೆ ಕಾಂಪಿಟೇಟರ್ಸ್ ಕೂಡ ತುಂಬ ಜನ ಇದ್ದಾರೆ. ಸೊ ಇವಾಗ ಏನು ಮಾಡಬೇಕು, ಇಫ್ ಯು ಆರ್ ಅ ಟಾಟಾ ಕಂಪನಿ, ಯು ಹ್ಯಾವ್ ಟು ಬೀಟ್ ದ ಕಾಂಪಿಟೇಷನ್ ಆಫ್ ಮಹೇಂದ್ರ ಆ್ಯಂಡ್ ಕಿಯಾ. ಇಫ್ ಯು ಆರ್ ಅ MI ಕಂಪನಿ, ನೀವು ಸ್ಯಾಮ್ಸಂಗ್ ಮತ್ತು ಆ್ಯಪಲ್ ಕಂಪ್ನಿನ ಸೋಲಿಸಬೇಕು. ಬಟ್ ಮಾರ್ಕೆಟಲ್ಲಿ ಫೋನ್ಸೇ. ಸೊ ಇವಾಗ ಏನಾಗುತ್ತೆ, ಸಿನ್ಸ್ ಯು ಹ್ಯಾವ್ ಟು ಬೀಟ್, ನೆನ್ಪಿಟ್ಕೊಳ್ಳಿ, ಸಿನ್ಸ್ ಯು ಹ್ಯಾವ್ ಟು ಬೀಟ್ ದ ಮಾರ್ಕೆಟ್, ನಿಮ್ಮ ಫೋನಲ್ಲಿ ಕೆಲವೊಂದು ಬೆಸ್ಟ್ ಫೀಚರ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅರ್ಥ ಆಗ್ತಿದೆಯಾ? ನಿಮ್ಮ ಕಂಪ್ನಿ ಸೆಲ್ ಆಗಬೇಕಂದ್ರೆ ಈಗ ನಿಮ್ಮ ಫೋನಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಇರಬೇಕು. ಸೊ ನೀವೇನು ಮಾಡ್ತೀರಾ, ಬೆಸ್ಟ್ ಫೀಚರ್ಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&D ಮೇಲೆ ಖರ್ಚು ಮಾಡ್ತೀರಾ.
ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ನಮ್ಮ ಕಾಂಪಿಟೀಟರ್ 20,000ಕ್ಕೆ ಒಂದು ಫೋನ್ ಬಿಡ್ತಾ ಇದ್ದಾನೆ. ಆ ಫೋನಲ್ಲಿ ಇಂತಿಂಥ ಕ್ವಾಲಿಟಿ ಕ್ಯಾಮ್ರಾ ಇದೆ, ಇಂತಿಂಥ ಕ್ವಾಲಿಟಿ ರ್ಯಾಮ್ ಇದೆ, ಇಂತಿಂಥ ಕ್ವಾಲಿಟಿ ಸ್ಟೋರೇಜ್ ಇದೆ. ಸೊ ನಾವು ಒಂದು ಫೋನ್ನ ರೆಡಿ ಮಾಡಬೇಕು. ವಿ ಹ್ಯಾವ್ ಟು ಡೆವಲಪ್. ನಾವು ರಿಸರ್ಚ್ ಮಾಡಿದ್ರಿ ನೀವು ದೇಶದಲ್ಲಿ ಯಾವ ಥರ ಫೋನ್ ಇದೆ ಅಂತ. ಸೊ ನೀವೇನು ಮಾಡ್ತೀರಾ, ಯು ವಿಲ್ ಡೆವಲಪ್ ಅ ಫೋನ್ ಬೆಟರ್ ದೆನ್ ದಟ್. ನಮ್ಮ ಕಾಂಪಿಟೇಟರ್ ಫೋನಲ್ಲಿ 8 GB ರ್ಯಾಮ್ ಇದ್ರೆ ನನ್ನ ಫೋನಲ್ಲಿ 10 GB ರ್ಯಾಮ್ ಇದೆ. ನಮ್ಮ ಕಾಂಪಿಟೇಟರ್ ಫೋನಲ್ಲಿ 8 MP ಕ್ಯಾಮ್ ಇದ್ರೆ ನನ್ನ ಹತ್ರ 16 MP ಕ್ಯಾಮ್ ಇದೆ. ಆ ಥರ. ಸೊ ಏನಾಗ್ತಿದೆ, ಯು ವಿಲ್ ಸ್ಪೆಂಡ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಿಕಾಸ್ ಯು ವಿಲ್ ಆಲ್ವೇಸ್ ಟ್ರೈ ಟು ಗಿವ್ ದ ಬೆಸ್ಟ್ ಫೀಚರ್ಸ್ ಸೊ ದಟ್ ಯು ಕ್ಯಾನ್ ಅಟ್ರಾಕ್ಟ್ ದ ಕಸ್ಟಮರ್ಸ್ನ ನೀವು ಅಟ್ರಾಕ್ಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಬೆಸ್ಟ್ ಫೀಚರ್ಸ್ನ ಕೊಡಲೇಬೇಕು. ಜೊತೆಗೆ ಕಾಸ್ಟ್ ಎಫಿಷಿಯನ್ಸಿ ಕೂಡ ಇರುತ್ತೆ. ಕಾಸ್ಟ್ ಎಫಿಷಿಯನ್ಸಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಕಂಪ್ನಿ ನಿಮ್ಮ ಕಂಪ್ನಿ ಬದಲು ವೈ ಕಂಪ್ನಿಗೆ 15,000 ರೂಪಾಯಿ ಫೋನ್ ಕೊಡಬೇಕಂತ ಇದ್ದರೆ ನೀವೀಗ ಕಾಂಪಿಟೀಟರ್ ಆಗಿ 14,000ಕ್ಕೆ ರಿಲೀಸ್ ಮಾಡ್ತೀರಾ. ಸೊ ಇಲ್ಲಿ ಕಸ್ಟಮರ್ಸಿಗೆ ಹೆಲ್ಪ್ ಆಗುತ್ತೆ. ಕ್ಯಾಪಿಟಲಿಸ್ಟ್ ಎಕಾನಮಿ ಪ್ರೈಮರ್ಸಿ ಫೋಕಸ್ ಏನೋ, ನೀವು ಕಸ್ಟಮರ್ಸ್ನ ಎನ್ಹಾನ್ಸ್ ಮಾಡ್ಕೋಬೇಕು. ಕಸ್ಟಮರ್ಸ್ನ ಪಡ್ಕೋಬೇಕಂತ ಇದ್ದರೆ ನೀವು ಫೀಚರ್ಸ್ ಕೊಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಪೇಮೆಂಟ್ ಆ್ಯಪ್ಸ್ ನೋಡಿ. ಇನಿಷಿಯಲಿ ವೆನ್ ಇನ್ 2014 ಇನಿಷಿಯಲಿ ಇಫ್ ಐ ಆಮ್ ನಾಟ್ ರಾಂಗ್, ಗೂಗಲ್ ಅವರು ಟೆನ್ಸ್ ಅಂತ ಆ್ಯಪ್ಸ್ ರಿಲೀಸ್ ಮಾಡಿದರು, ಪೇಮೆಂಟ್ ಆ್ಯಪ್ಸ್. ಟೆನ್ಸ್ ಆದಮೇಲೆ ಅದನ್ನು Gpay ಅಂತ ಮಾಡಿಫೈ ಮಾಡಿದ್ದಾರೆ, ಗೂಗಲ್ ಪೇ ಅಂತ. ಬಟ್ ತುಂಬ ಜನ ಗೂಗಲ್ ಪೇನ ಯೂಸ್ ಕೂಡ ಮಾಡಲ್ಲ. ಯಾಕೆ? ಫೋನ್ ಪೇ ಈಸ್ ವೆರಿ ಗುಡ್ ಕಾಂಪಿಟೀಟರ್. ಫೋನ್ ಪೇಯಲ್ಲಿ ನೀವು ಪೇಮೆಂಟ್ಸ್ ಮಾಡಿದ್ರೆ, ಇನಿಷಿಯಲಿ ಗೂಗಲ್ ಪೇ ಅವ್ರು ಕೂಡ ಪೇ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಕೊಡ್ತಿದ್ರು. ಆಮೇಲೆ ಫೋನ್ ಪೇ ಬಂತು, ಫೋನ್ ಪೇ ಕೂಡ ಕೂಪನ್ಸ್ ಕೊಡೋಕೆ ಸ್ಟಾರ್ಟ್ ಆಯಿತು. ಸೊ ಏನಾಗ್ತಿದೆ, ಪೇಮೆಂಟ್ ಆ್ಯಪ್ಸ್. ಇನ್ನೊಂದು ಆ್ಯಪ್ ಇತ್ತು ಫಾಸ್ಟ್ ಚಾರ್ಜ್ ಅಂತ, ಎಷ್ಟು ಜನಕ್ಕೆ ಗೊತ್ತಿದೆ ನಂಗೆ ಗೊತ್ತಿಲ್ಲ. ಫಾಸ್ಟ್ ರೀಚಾರ್ಜ್ ಅಂತ ಇನ್ನೊಂದು ಆ್ಯಪ್ ಇತ್ತು. ಸೊ ಸ್ಲೋಲಿ ಏನಾಗುತ್ತೆ, ಫ್ಯೂ ಆಫ್ ದ ಆ್ಯಪ್ಸ್ ವಿಲ್ ಪೆರಿಶ್. ಕೆಲವೊಂದು ಆ್ಯಪ್ಸ್ ಮಾಯ ಆಗೋಗುತ್ತೆ ಸಿಸ್ಟಮಿಂದ. ಯಾಕೆ? ದೇರ್ ವಿಲ್ ಆಲ್ವೇಸ್ ಬಿ ಎ ಕಾಂಪಿಟೀಟರ್ ಹಿಯರ್. ಸೊ ಇದರಿಂದ ಏನಾಗುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ 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 ಬೆಳೆಯುತ್ತೆ. ನೋಡಿ, ಇಫ್ ಯು ಗೋ 10 years ಬ್ಯಾಕ್ ನಿಮ್ಗೆ ಟೆಸ್ಲಾ ಅನ್ನೋ ಕಂಪ್ನಿ ಯಾವುದಂತ ಕೂಡ ಗೊತ್ತಿರಲಿಲ್ಲ. ಬಟ್ ಇವಾಗ ಸಿನ್ಸ್ ಎಲಾನ್ ಮಸ್ಕ್ ಬಿಲಾಂಗ್ಸ್ ಟು ಅ ಕ್ಯಾಪಿಟಲಿಸ್ಟ್ ಫ್ಯಾಮಿಲಿ, ಸಿನ್ಸ್ ಈಸ್ ಇನ್ ಅಮೆರಿಕಾ ವಿಚ್ ಇಸ್ ಅ ಕ್ಯಾಪಿಟಲಿಸ್ಟ್ ಕಂಟ್ರಿ, ಸೆಲ್ಫ್ ಡ್ರೈವನ್ ಕಾರ್ಸ್ ಅಂದರೆ ನಿಮ್ಮ ತಲೆಗೆ ಟೆಸ್ಲಾನೇ ಬರುತ್ತೆ. ನೋ ಮ್ಯಾಟರ್ ವಿಚ್ ಕಾರ್ ಕಂಪ್ನಿ ಇಸ್ ದರ್, ಯು ವಿಲ್ ಆಲ್ವೇಸ್ ಫೈಂಡ್ ಟೆಸ್ಲಾ ಬಿಕಾಸ್ ಆಫ್ ದ ಕ್ವಾಲಿಟಿ. ಸ್ಪೇಸ್ ರಿಸರ್ಚಿಗೆ ಬಂದರೂ ಕೂಡ ಇಸ್ರೋ ಇತ್ತು, ನಾಸಾ ಇತ್ತು. ನಾವು ಇವಾಗ ಏನಿದೆ ನಮ್ಮ ಹತ್ರ, ವಿ ಹ್ಯಾವ್ ಸ್ಪೇಸ್ ಎಕ್ಸ್, ದಟ್ ಈಸ್ ಆಲ್ಸೋ ಇಲಾನ್ ಮಸ್ಕ್. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ, ದೇರ್ ಇಸ್ ಆಲ್ವೇಸ್ ಅನ್ ಎಫಿಷಿಯನ್ಸಿ ಗಿವನ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಿಕಾಸ್ ಪ್ರೈವೇಟ್ ಕಂಪ್ನಿ ಕಟ್ಟಿದ್ರೆ ಕಾಂಪಿಟೀಟರ್ನ ಬೀಟ್ ಮಾಡಬೇಕು, ಅದಕ್ಕೋಸ್ಕರ ಇನೋವೇಷನ್ ಇರಲೇಬೇಕು. ಆ್ಯಂಡ್ ಇಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಿಮ್ಮ ಹತ್ರ ಬೆಸ್ಟ್ ಎಂಪ್ಲಾಯ್ಸ್ ಇರಬೇಕು. ಇನ್ ಕೇಸ್ ನಿಮ್ಮ ಹತ್ರ ಬೆಸ್ಟ್ ಎಂಪ್ಲಾಯ್ಸ್ ಇಲ್ಲ ಅಂದರೆ ನೀವು ಹೈರ್ ಆ್ಯಂಡ್ ಫೈರ್ ಪಾಲಿಸೀಸ್ನ ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ದಿಸ್ ಇಸ್ ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಆ್ಯಂಡ್ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಓನರ್ ಕ್ಯಾನ್ ಬಿ ದ ಪ್ರೊಡ್ಯೂಸರ್. ಒಂದು ನಿಮಿಷ. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ, ಲೆಟ್ ಮಿ ಕಮ್ ಹಿಯರ್. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಓನರ್ ಇಸ್ ದ ಪ್ರೊಡ್ಯೂಸರ್. ಓಕೆ, ಅಲ್ಟಿಮೇಟ್ ಇವರೇ, ಓನರ್ ಇಸ್ ದ ಪ್ರೊಡ್ಯೂಸರ್. ಬಟ್ ಹಿ ವಿಲ್ ಲಿಸನ್ ಟು ದ ಮಾರ್ಕೆಟ್. ಬಟ್ ಅವರು ಮಾರ್ಕೆಟ್ನ ಕೇಳ್ತಾರೆ. ಹಿ ವಿಲ್ ಲಿಸನ್ ಟು ದ ಡಿಮಾಂಡ್ ಆಫ್ ದ ಮಾರ್ಕೆಟ್. ಸೊ ಇವಾಗ ಮಾರ್ಕೆಟ್ ಅಂದರೆ ಏನು? ಓಕೆ, ಒನ್ ಮೋರ್ ಎಕನಾಮಿಕ್ ಟರ್ಮ್ ಎಲ್ಲರೂ ಬರ್ಕೊಳ್ಳಿ. ಸಿಂಪಲ್ ಆಗಿ NCERT ಪ್ರಕಾರ, ಓಕೆ, ಮಾರ್ಕೆಟ್ ಅಂದರೆ ದ ಪ್ಲೇಸ್ ವೇರ್ ಬಯರ್ ಆ್ಯಂಡ್ ಸೆಲ್ಲರ್ಸ್ ಮೀಟ್. ಮಾರ್ಕೆಟ್ ಅಂದ್ರೆ ಏನು? ಒಂದು ಜಾಗ, ಇಲ್ಲಿ ಬಯರ್ ಮತ್ತು ಸೆಲ್ಲರ್ ಸೇರ್ತಾರಂತೆ. ಅ ಪ್ಲೇಸ್ ವೇರ್ ಬಯರ್ ಆ್ಯಂಡ್ ಸೆಲ್ಲರ್ಸ್ ಆರ್ ಗೋನಾ ಮೀಟ್. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ಗೆ ಹೋಗಿ ಆಲೂಗೆಡ್ಡೆ ತಗೋಬಾ, ಮಾರ್ಕೆಟ್ಗೆ ಹೋಗಿ ಟೊಮೆಟೊ ತಗೋಬಾ, ಮಾರ್ಕೆಟ್ಗೆ ಹೋಗಿ ಅದು ತಗೋಬಾ ಅಂತ ನಿಮ್ಮ ತಂದೆ ಹೇಳಿದಾಗ ಏನು ಹೇಳ್ತಾರೆ? ಬೀಯಿಂಗ್ ಅ ಕಸ್ಟಮರ್, ಓಕೆ, ಬೀಯಿಂಗ್ ಅ ಕಸ್ಟಮರ್ ನಿಮ್ಮ ತಲೆಯಲ್ಲಿ ನೀವು ಟೊಮೆಟೊ ತರಬೇಕಂತ ಇದ್ದೀರಾ. ಬೀಯಿಂಗ್ ಅ ಕಸ್ಟಮರ್ ನಿಮ್ಮ ತಲೆಯಲ್ಲಿ ನೀವು ಟೊಮೆಟೊ ತರಬೇಕಂತ ಇದ್ದೀರಾ. ಸೊ ನೀವು ಮಾರ್ಕೆಟ್ಗೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗಿ ಇವರ ಬಯರ್ ನೀವು ಟೊಮೆಟೊ ತಗೋಬೇಕಂತ ಒಂದು 100 ರೂಪಾಯಿನ ಇಟ್ಕೊಂಡು ಬರ್ತಾ ಇದ್ದೀರಾ. ಸೊ ವಾರ್ ಯು ವಿಲ್ ಗೋ ನಾವು? ಯು ವಿಲ್ ಗೋ ಟು ದ ಮಾರ್ಕೆಟ್. ತರಕಾರಿ ಅಂಗಡಿಗೆ ಹೋಗ್ತೀರಾ, ಹೀ ಈಸ್ ಅ ಸೆಲ್ಲರ್. ಇವ್ರ ಹತ್ರ ಏನು ಹೇಳ್ತೀರಾ? ಸರ್ ನಂಗೆ 1 kg ಟೊಮೆಟೊ ಕೊಡಿ. ಇವ್ರು ನಿಮ್ಗೆ 1 kg ಟೊಮೆಟೊ ಕೊಡ್ತಾರೆ, ನೀವೇನು ರಿಟರ್ನ್ ಇವ್ರಿಗೆ 20 ರೂಪಾಯಿ 30 ರೂಪಾಯಿ ಕೊಡ್ತೀರಾ. ಸೊ ಏನಾಗ್ತಿದೆ? ದೆರ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಹಿಯರ್. ಇಲ್ಲಿ ಎಕ್ಸ್ಚೇಂಜ್ ಆಗ್ತಿದೆ. ಒಬ್ಬನ ಕೈಲಿರುವಂಥ ವಸ್ತು ಇನ್ನೊಬ್ಬರ ಕೈಗೆ ಹೋಗ್ತಿದೆ, ಇನ್ನೊಬ್ಬರ ಕೈಲಿರುವಂಥ ವಸ್ತು ನಮ್ಮ ಕೈಗೆ ಬರ್ತದೆ. ದಿಸ್ ಇಸ್ ಕಾಲ್ಡ್ ಎಸ್ ಮಾರ್ಕೆಟ್. ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ಇನ್ ಸಿಂಪಲ್ ಬಯರ್ ಆ್ಯಂಡ್ ದ ಸೆಲ್ಲರ್ಸ್ ಆರ್ ಗೋನಾ ಮೀಟ್. ಇಷ್ಟೇ ಮಾರ್ಕೆಟ್ ಅಂದರೆ ಏನು? ದ ಪ್ಲೇಸ್ ವೇರ್ ದ ಬಯರ್ ಆ್ಯಂಡ್ ಸೆಲ್ಲರ್ ಇಸ್ ಗೋನಾ ಮೀಟ್. ಸೊ ಇವಾಗ ಇದಕ್ಕೂ ಕ್ಯಾಪಿಟಲಿಸ್ಟ್ ಎಕಾನಮಿಗೂ ಏನು ಸಂಬಂಧ ಅಂತ ಇದ್ದರೆ, ದಿಸ್ ಈಸ್ ಯುವರ್ ಕ್ಯಾಪಿಟಲಿಸ್ಟ್ ಎಕಾನಮಿ. ನೆನ್ಪಿಟ್ಕೊಳ್ಳಿ, ಇವರು ಕ್ಯಾಪಿಟಲಿಸ್ಟ್, ನೀವೇ ಎಕ್ಸ್ ಕಂಪ್ನಿ ಓನರ್. ಈಗ ಇವರ ಕ್ಯಾಪಿಟಲಿಸ್ಟ್ ಎಕಾನಮಿ. ಸೊ ನೀವು ಪ್ರಾಫಿಟ್ ಮಾಡಬೇಕಂತ ಇದ್ದರೆ ಯಾವಾಗಲೂ ಕೂಡ ಮಾರ್ಕೆಟ್ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಇನ್ ಕೇಸ್ ಇಫ್ ಯು ವಾಂಟ್ ಟು ಮೇಕ್ ದ ಪ್ರಾಫಿಟ್, ಯು ಹ್ಯಾವ್ ಟು ಕೀಪ್ ಅ ವಾಯ್ಸ್ ಇನ್ ದ ಮಾರ್ಕೆಟ್. ಮಾರ್ಕೆಟಲ್ಲಿ 2 ಎಂಟಿಟಿ ಬರುತ್ತೆ. ಫಸ್ಟ್ ಒನ್ ಈಸ್ ಕಸ್ಟಮರ್. ಮಾರ್ಕೆಟಲ್ಲಿ ಫಸ್ಟ್ ಒನ್ ಇಸ್ ದ ಕಸ್ಟಮರ್ ಏನು ಮಾಡ್ತಾರೆ? ಮಾರ್ಕೆಟಿಗೆ ಬಂದು ಡಿಮಾಂಡ್ ಮಾಡ್ತಾರೆ, ಬೇಡಿಕೆ ಇಡ್ತಾರೆ. ನನಗೆ ಟೊಮ್ಯಾಟೊ ಬೇಕು, ನನಗೆ ಆಲೂಗೆಡ್ಡೆನೇ ಬೇಕು, ನನಗೆ ಫೋನ್ 15,000ಕ್ಕೆ ಬೇಕು, 20,000ಕ್ಕೆ ಬೇಕು ಅಂತ. ಸೊ ಏನಾಗ್ತಿದೆ? ವೆನ್ ಎವರ್ ಯು ಆರ್ ಅ ಕ್ಯಾಪಿಟಲಿಸ್ಟ್ ಎಕಾನಮಿ, ರಿಮೆಂಬರ್, ಡಿಮಾಂಡ್ ಇಸ್ ಮೇಡ್ ಬೈ ದ ಕಸ್ಟಮರ್. ಫಾರ್ ಎಕ್ಸಾಂಪಲ್, ಈಗ ಕಸ್ಟಮರ್ ಫೋನ್ನ ಡಿಮಾಂಡ್ ಮಾಡ್ತಿದ್ದಾರೆ. ಭಾರತದಲ್ಲಿ ತುಂಬ ಜನಕ್ಕೆ ಫೋನ್ಸ್ ಬೇಕಂತ ಡಿಮಾಂಡ್ ಇರಬೇಕಾದ್ರೆ, ಬೀಯಿಂಗ್ ಅ ನೆಕ್ಸ್ಟ್ ಕಂಪ್ನಿ ಓನರ್, ಇನ್ ಕೇಸ್ ನೀವು ಬೈಕ್ ಕಂಪ್ನಿನ ಸ್ಟಾರ್ಟ್ ಮಾಡಿಬಿಟ್ರೆ, ಅರ್ಥ ಮಾಡ್ಕೊಳ್ಳಿ,
ಬೀಯಿಂಗ್ ಅ ಕ್ಯಾಪಿಟಲಿಸ್ಟ್ ಮಾರ್ಕೆಟ್ ಮೇಲೆ ರನ್ ಆಗುತ್ತೆ. ಮಾರ್ಕೆಟಲ್ಲಿ ಏನು ಡಿಮಾಂಡ್ ಇದೆ, ಜನಕ್ಕೆ ಫೋನ್ ಬೇಕು, 100 ಕೋಟಿ ಜನಕ್ಕೆ ಫೋನ್ ಬೇಕು. ಬಟ್ ಡಿಮಾಂಡ್ ಈಸ್ ಫಾರ್ ಫೋನ್ಸ್. ಬಟ್ ನೀವೇನು ಮಾಡ್ತೀರಾ, ಬೈಕ್ ಕಂಪನಿಯ ಸ್ಟಾರ್ಟ್ ಮಾಡಿ ಬೈಕ್ಸ್ಗಳ ಮಾರಾಟ ಸ್ಟಾರ್ಟ್ ಮಾಡಿದ್ರೆ ಕಸ್ಟಮರ್ಸೇ ಸಿಗಲ್ಲ ನಿಮಗೆ. ಯಾಕೆ, ಜನಕ್ಕೆ ಫೋನ್ ಬೇಕು, ನೀವು ಯಾಕೆ ಬೈಕ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಸೊ ಇಫ್ ಪೀಪಲ್ ಆರ್ ಡಿಮಾಂಡಿಂಗ್ ಫಾರ್ ಫೋನ್ಸ್, ಬೀಯಿಂಗ್ ಯುವರ್ ಎಕ್ಸ್ ಕಂಪ್ನಿ ಓನರ್, ಬೀಯಿಂಗ್ ಅ ಕ್ಯಾಪಿಟಲಿಸ್ಟ್, ನೀವು ಕ್ಯಾಪಿಟಲಿಸ್ಟ್ ಆಗಿ ನೀವೀಗ ಸಪ್ಲೈ ಮಾಡಬೇಕು. ಏನನ್ನು ಸಪ್ಲೈ ಮಾಡ್ತೀರಾ, ನೀವು ಮತ್ತೆ ಫೋನ್ಸ್ನೇ ಸಪ್ಲೈ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ವೇರ್ ಎವರ್ ದೇರ್ ಈಸ್ ಡಿಮಾಂಡ್ ಯು ಹ್ಯಾವ್ ಟು ಸಪ್ಲೈ. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ, ಬೀಯಿಂಗ್ ಅ ಕ್ಯಾಪಿಟಲಿಸ್ಟ್ ನಿಮಗೆ ಪ್ರಾಫಿಟ್ ಮಾಡಬೇಕು. ಸೊ ಮಾರ್ಕೆಟಲ್ಲಿ ಯಾವ ವಸ್ತುವಿನ ಡಿಮಾಂಡ್ ಇರುತ್ತೋ ನೀವು ಅದೇ ವಸ್ತುನ ಸಪ್ಲೈ ಕೂಡ ಮಾಡ್ತೀರಾ. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಕ್ಯಾಪಿಟಲಿಸ್ಟ್ ಎಕಾನಮಿ ಏನಿದೆ, ಇಟ್ ರನ್ಸ್ ಆನ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ದ ಮಾರ್ಕೆಟ್. ಇಟ್ ರನ್ಸ್ ಆನ್ ದ ವಾಯ್ಸ್ ಆಫ್ ದ ಮಾರ್ಕೆಟ್ ಅಂತ ಕರಿಬೋದು. ಇಟ್ ರನ್ಸ್ ಆನ್ ದ ವಾಯ್ಸ್ ಆಫ್ ಮಾರ್ಕೆಟ್. ಮಾರ್ಕೆಟಲ್ಲಿ ಯಾವ ವಸ್ತುವಿನ ಬೇಡಿಕೆ ಇದೆಯೋ ನೀವು ಅದೇ ವಸ್ತುನ ಪ್ರೊಡ್ಯೂಸ್ ಮಾಡ್ತೀರಾ. ಕೊರೋನಾ ಟೈಮಲ್ಲಿ ಎಕ್ಸಾಂಪಲ್ ಇಟ್ಕೊಳ್ರಪ್ಪ. ಕೊರೋನಾ ಟೈಮಲ್ಲಿ ನೀವು ಏನನ್ನು ಬೇಡ್ತಾ ಇದ್ರಿ, ಯು ಆರ್ ಡಿಮಾಂಡಿಂಗ್ ಫಾರ್ ಮಾಸ್ಕ್, ನನಗೆ ಮಾಸ್ಕ್ ಬೇಕು ಅಂತ. ಸೊ ಆ ಟೈಮಲ್ಲಿ ಏನಾಗ್ತಿತ್ತು, ಮಾರ್ಕೆಟಲ್ಲಿ ಮಾಸ್ಕ್ಗಳು ತುಂಬ ಸಿಗ್ತಾ ಇತ್ತು. ನಿಮಗೆ ನೋಡಿದ್ದೀರಾ, there was too much of demand for the mask, you were getting mask. ನಿಮಗೆ ಸ್ಯಾನಿಟೈಸರ್ ಬೇಕು ಸರ್, ನಂಗೆ ಕೈ ತೊಳೆಯೋಕ್ಕೆ ಡೆಟಾಲ್ ಸೋಪೇ ಬೇಕು, ಡೆಟಾಲ್ ವಾಸ್ ಪ್ರೊಡ್ಯೂಸಿಂಗ್. ನೀವು ಕೊರೋನಾ ಟೈಮಲ್ಲಿ ನಂಗೆ ಬೈಕ್ ಬೇಕು ಅಂತ ಯಾವ ಥರ ಡಿಮಾಂಡ್ ಮಾಡಿದ್ರಾ? ಕೊರೋನಾ ಟೈಮಲ್ಲಿ ನಂಗೆ ಕಾರ್ ಬೇಕು, ಬೈಕ್ ಬೇಕು? ಇಲ್ಲ. ಕೊರೋನಾ ಟೈಮಲ್ಲಿ ನಿಮ್ಗೆ ಏನು ಬೇಕಿತ್ತು, ಮಾಸ್ಕ್ ಬೇಕಿತ್ತು, ಫುಡ್ ಬೇಕಿತ್ತು, ಯಾವ್ಯಾವ ವಸ್ತುಗಳು, ಮೆಡಿಸಿನ್ ಬೇಕಿತ್ತು, N95 ಮಾಸ್ಕ್ ಬೇಕಿತ್ತು. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅ ಕ್ಯಾಪಿಟಲಿಸ್ಟ್ ಎಕಾನಮಿ, ಯಾವ ವಸ್ತುನ ನೀವು ಡಿಮಾಂಡ್ ಮಾಡ್ತಿರೋ ಅದೇ ವಸ್ತುಗಳನ್ನ ಬೀಯಿಂಗ್ ದ ಕ್ಯಾಪಿಟಲಿಸ್ಟ್ ನೀವನ್ನ ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ನಿಮ್ಮ ಹತ್ರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗ್ ಇರಬೇಕಂತ ಹೇಳಿದ್ದು. ಸೊ ಮಾರ್ಕೆಟ್ಗೆ ಏನು ಬೇಕು ರಿಸರ್ಚ್ ಮಾಡಿ, ಮಾರ್ಕೆಟಲ್ಲಿ ಆಲ್ರೆಡಿ ಯಾವ್ಯಾವ ಪ್ರಾಡಕ್ಟ್ ಇದೆ ಅದ್ರ ಬಗ್ಗೆನೂ ರಿಸರ್ಚ್ ಮಾಡಿ, ಎಂಡ್ ಆಫ್ ದ ಡೇ ಆ ವಸ್ತುಕ್ಕಿಂತ ಒಳ್ಳೆ ವಸ್ತುನ ರೆಡಿ ಮಾಡಿ ಡಿಮಾಂಡ್ ಮಾಡಿ ಕೊಟ್ಬಿಡಿ. ಸೊ ಕಾಂಪಿಟೇಟರ್ಸ್ನ ಬೀಟ್ ಮಾಡೋದು ಇಸ್ ದ ಸೌಂಡ್ ಆಫ್ ದ ಕ್ಯಾಪಿಟಲಿಸ್ಟ್ ಎಕಾನಮಿ, ಆಯಿತಾ? ಬಟ್ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ದರ್ ಇಸ್ ಒನ್ ಪ್ರಾಬ್ಲಮ್. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಒನ್ ಪ್ರಾಬ್ಲಮ್, ಅದೇನಂದರೆ ವೆನ್ ಐ ಸೇ ಡಿಮಾಂಡ್ ಈಸ್ ವೆರಿ ಸಬ್ಜೆಕ್ಟಿವ್ ವರ್ಡ್. ಇಟ್ಸ್ ವೆರಿ ಸಬ್ಜೆಕ್ಟಿವ್. ಡಿಮಾಂಡ್ ಅನ್ನೋ ವರ್ಡ್ ಇದೆ ಅಲ್ವಾ, ಇದು ತುಂಬ ಸಬ್ಜೆಕ್ಟಿವ್ ಯಾಕೆ ಹೇಳ್ತಾ ಇದ್ದೇನೆ ನೋಡಿ, ಕೇಳಿಸ್ಕೊಳ್ಳಿ ನೀವು. ಡಿಮಾಂಡ್ ಈಸ್ ಅ ವೆರಿ ಸಬ್ಜೆಕ್ಟಿವ್ ವರ್ಡ್. ಸಬ್ಜೆಕ್ಟಿವ್ ಅಂದರೆ ಜಸ್ಟ್ ಕೇಳಿಸ್ಕೊಳ್ಳಿ. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಎಕ್ಸ್ ಕಂಪ್ನಿ ಓನರ್, ಫಾರ್ ಎಕ್ಸಾಂಪಲ್ ಮತ್ತೆ ಇದೇ ಎಕ್ಸಾಂಪಲ್ ತಗೊಳ್ತೇನೆ, ನೀವು ಎಕ್ಸ್ ಕಂಪ್ನಿ ಓನರ್, ಇಟ್ಸ್ ಅ ಕ್ಯಾಪಿಟಲಿಸ್ಟ್ ಎಕಾನಮಿ, ನೀವು ಎಕ್ಸ್ ಕಂಪ್ನಿ ಓನರ್. ಒಂದು ನಿಮಿಷ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡ್ತಾನೆ, ವಾಯ್ಸ್ ರೆಕಾರ್ಡ್ ಆಗ್ತಿದೆ, ಓಕೆ. ಇಟ್ಸ್ ಅ ಕ್ಯಾಪಿಟಲಿಸ್ಟ್ ಎಕಾನಮಿ, ನೀವು ಎಕ್ಸ್ ಕಂಪ್ನಿ ಓನರ್. ಸೊ ಪ್ಲೀಸ್ ಫೋಕಸ್ ಮಾಡಿ. ಇವಾಗ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಓಕೆ. ನೀವು ಕಾರ್ ಕಂಪ್ನಿ ಪ್ರೊಡ್ಯೂಸ್ ಮಾಡ್ತೀರಾ, ಪ್ರೊಡ್ಯೂಸಿಂಗ್ ಅ ಕಾರ್ ಕಂಪನಿ. ಇಲ್ಲಿರುವಂಥ ವ್ಯಕ್ತಿ ಹತ್ರ 2 ಲಕ್ಷ ಇದೆ, ಇಲ್ಲಿರುವಂಥ ವ್ಯಕ್ತಿ ಹತ್ರ 20 ಲಕ್ಷ ಇದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿರುವಂಥ ವ್ಯಕ್ತಿ ಹತ್ರ 2 ಲಕ್ಷ ಇದೆ, ಇಲ್ಲಿರುವಂಥ ವ್ಯಕ್ತಿ ಹತ್ರ 20 ಲಕ್ಷ ಇದೆ. ನಿಮ್ಮ ಕಾರ್ ಏನಿದೆ ಅಲ್ವಾ, ಯುವರ್ ಕಾರ್ ಈಸ್ ವರ್ತ್ ಆಫ್ 10 lakh rupees. ನೀವು 10 ಲಕ್ಷ ರೂಪಾಯಿ ಕಾರ್ನ ಪ್ರೊಡ್ಯೂಸ್ ಮಾಡಿದ್ದೀರಾ, ಓಕೆ. ಸೊ ಇವಾಗ ಇಲ್ಲಿರುವಂಥ ವ್ಯಕ್ತಿ ಇಲ್ಲಿರುವಂಥ ವ್ಯಕ್ತಿ ಐ ನೀಡ್ ಅ ಕಾರ್ ಅಂತಾನೆ, ಇಲ್ಲಿರುವಂಥ ವ್ಯಕ್ತಿ ಐ ನೀಡ್ ಅ ಕಾರ್ ಅಂತ ಹೇಳ್ತಾನೆ, ಇಲ್ಲಿರುವಂಥ ವ್ಯಕ್ತಿ ಕೂಡ ಐ ನೀಡ್ ಅ ಕಾರ್ ಅಂತಾನೆ ಹೇಳ್ತಾನೆ. ಐ ನೀಡ್ ಅ ಕಾರ್. ಫಾರ್ ಎಕ್ಸಾಂಪಲ್, ನೀವು ಮನೇಲಿ ಕೂತ್ಕೊಂಡು ನನಗೆ ಲ್ಯಾಂಬೋರ್ಗಿನಿ ಬೇಕಪ್ಪ ಫ್ಯೂಚರಲ್ಲಿ ಅಂತ ಅನ್ಕೊಳ್ತೀರಾ, ಕೇಳಿಸ್ಕೊಂಡಿರ್ತೀರಾ. ಒಂದು ದಿನ ಗುರು BMW ಅಲ್ಲೇ ಓಡಾಡ್ತೀನಿ ಅಂತ ಅನ್ಕೊಳ್ತಿರ್ತೀರಾ. ರಿಮೆಂಬರ್ ದಟ್ ಈಸ್ ಯುವರ್ ಆಸ್ಪಿರೇಷನ್. ಐ ಡೋಂಟ್ ಸೇ ನೋ, ನನಗೂ ಕೂಡ ಅಂತ ಕಾರ್ ಬೇಕು, ನನಗೂ ಅದೇ ಬೇಕನ್ನೋ ಆಸ್ಪಿರೇಷನ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯಾಪಿಟಲಿಸ್ಟ್ ಎಕಾನಮಿ ಅಲ್ವಾ, ಕ್ಯಾಪಿಟಲಿಸ್ಟ್ ಎಕಾನಮಿ ಓನ್ಲಿ ಲಿಸನ್ಸ್ ಟು ದಟ್ ಪರ್ಸನ್. ಕೇಳಿಸ್ಕೊಳ್ಳಿ, ಪ್ರಾಬ್ಲಮ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ ಓನ್ಲಿ ಲಿಸನ್ಸ್ ಟು ದ ಪರ್ಸನ್ ಹೂ ನಾಟ್ ಓನ್ಲಿ ಡಿಮಾಂಡ್ ಇಬ್ರು ಮಾಡ್ತಿದ್ದೀರಾ. ಈಗ ನಾನು ಒಂದಿನ BMW ಅಲ್ಲಿ ಓಡಾಡ್ತೇನೆ, ಇವರು ಕೂಡ ನಾನು ಒಂದಿನ BMW ಅಲ್ಲಿ ಓಡಾಡ್ತೇನೆ ಅಂತ ಹೇಳ್ತಿದ್ದಾರೆ. ದ ಪ್ರಾಬ್ಲಮ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ ವಿಲ್ ಓನ್ಲಿ ಲಿಸನ್ ಟು ದ ಡಿಮಾಂಡ್ ಆಫ್ ದ ಪರ್ಸನ್ who has the ability to buy. ಬರೀ ನನಗೆ ಲ್ಯಾಂಬೋರ್ಗಿನಿ ಬೇಕು ಅಂತ ಅನ್ಕೊಂಡ್ರೆ ಲ್ಯಾಂಬೋರ್ಗಿನಿ ಕಂಪ್ನಿ ಓನರ್ಗೆ ಎಫೆಕ್ಟ್ ಆಗಲ್ಲ. ನಿಮಗೆ ಲ್ಯಾಂಬೋರ್ಗಿನಿ ಕಾರ್ ಬೇಕು, ಜೊತೆಗೆ ನೀವು ಲ್ಯಾಂಬೋರ್ಗಿನಿ ಕಾರ್ನ ಬೈ ಮಾಡೋಷ್ಟು ದುಡ್ಡನ್ನ ಇಟ್ಕೊಂಡಿದ್ರೆ ಮಾತ್ರ ಯುವರ್ ವಾಯ್ಸ್ ವಿಲ್ ಬಿ ಹರ್ಡ್ ಇನ್ ದ ಎಕಾನಮಿ. ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ನಿಮ್ಮ ವಾಯ್ಸ್ ಮಾರ್ಕೆಟಲ್ಲಿ ಓಡಬೇಕು ಅಂತ ಇದ್ರೆ ಬರೀ ಬೇಡಿಕೆ ಇಟ್ಟರೆ ಸಾಕಾಗಲ್ಲ, ಅದನ್ನ ತಗೊಳ್ಳುವಂಥ ಕೆಪಾಸಿಟಿ ಕೂಡ ಇರಬೇಕು. ಸೊ ದಟ್ ಈಸ್ ದ ರೀಸನ್ ಕ್ಯಾಪಿಟಲಿಸ್ಟ್ ಎಕಾನಮಿ, ರಿಚ್ ಪೀಪಲ್ ಇರ್ತಾರಲ್ವಾ, ರಿಚ್ ಪೀಪಲ್ ಆರ್ ಆಲ್ವೇಸ್ ಹ್ಯಾಪಿ, ಪುವರ್ ಪೀಪಲ್ ಆರ್ ಆಲ್ವೇಸ್ ಸ್ಯಾಡ್. ಬಿಕಾಸ್ ಕ್ಯಾಪಿಟಲಿಸ್ಟ್ ಎಕಾನಮಿ ಪ್ರಾಬ್ಲಮ್ಮೇ ಇದು. ಇಟ್ಸ್ ನಾಟ್ ಲೈಕ್ ಯು ಓನ್ಲಿ ಡಿಮಾಂಡ್ ಅಂದರೆ ನನಗೂ ಲ್ಯಾಂಬೋರ್ಗಿನಿ ಬೇಕಂತ ಹೇಳಿದ್ರೆ ಸಾಕಾಗಲ್ಲ. ಲ್ಯಾಂಬೋರ್ಗಿನಿ ಬೇಕಾ, ನಿಮ್ಮ ಹತ್ರ ಕೆಪಾಸಿಟಿ ಟು ಬೈ ಕೂಡ ಇರಬೇಕು. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಪ್ರಾಬ್ಲಮ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಮಾಂಡ್ ವರ್ಡ್ ಡೆಫಿನೇಷನ್ ಕೊಡ್ತಾನೆ, ಲಾಸ್ಟ್ ಪೇಜಲ್ಲಿ ಬರ್ಕೊಳ್ಳಿ. ಡಿಮಾಂಡ್ ಈಸ್ ನಾಟ್ ಜಸ್ಟ್ ದ, ಬರ್ಕೊಳ್ಳಿ, ಡಿಮಾಂಡ್
Demand is not just the will to buy. ಡಿಮಾಂಡ್ ಇಸ್ ನಾಟ್ ಜಸ್ಟ್ ದ ವಿಲ್ ಟು ಬೈ. ಮನ್ಸಿದ್ರೆ ಸಾಕಾಗಲ್ಲ. ಡಿಮಾಂಡ್ ಇಸ್ ನಾಟ್ ಜಸ್ಟ್ ದ ವಿಲ್ ಟು ಬೈ ಬಟ್ ಆಲ್ಸೋ ದ ಎಬಿಲಿಟಿ ಟು ಪೇ. ಡಿಮಾಂಡ್ ಇಸ್ ನಾಟ್ ಜಸ್ಟ್ ದ ವಿಲ್ ಟು ಬೈ ಬಟ್ ಆಲ್ಸೋ ದ ಎಬಿಲಿಟಿ ಟು ಪೇ. ನೀವು ಜಸ್ಟ್ ಲ್ಯಾಂಬೋರ್ಗಿನಿ ಬೇಕಂತ ಅನ್ಕೊಂಡ್ರೆ ಸಾಕಾಗಲ್ಲ, ಅದನ್ನ ಓನ್ ಮಾಡೋ ಅಷ್ಟು ದುಡ್ಡು ಇರಬೇಕು. ಓನ್ಲಿ ದೆನ್ ಯು ಆರ್ ಅ ಪಾರ್ಟ್ ಆಫ್ ದ ಡಿಮಾಂಡ್. ಸೊ ಈ 2 ಎಕ್ಸಾಂಪಲ್ ಅಲ್ಲಿ ಇಬ್ಬರಿಗೂ ಕಾರ್ ಬೇಕು. ಇವ್ರ ಹತ್ರ 20 ಲಕ್ಷ ಇದೆ, ಇವ್ರ ಹತ್ರ 2 ಲಕ್ಷ ಇದೆ, ಕಾರ್ ಬೆಲೆ 10 ಲಕ್ಷ ಅಂದ್ರೆ ಹಿ ಈಸ್ ಅ ಪಾರ್ಟ್ ಆಫ್ ದ ಡಿಮಾಂಡ್. ಎಕಾನಮಿ ಟರ್ಮ್ಸ್ ಅಲ್ಲಿ, ಅಕಾರ್ಡಿಂಗ್ ಟು ದ ಟರ್ಮ್ಸ್ ಆಫ್ ಎಕಾನಮಿ, ಓನ್ಲಿ ಹಿ ಈಸ್ ದ ಪಾರ್ಟ್ ಆಫ್ ದ ಡಿಮಾಂಡ್ ಬಿಕಾಸ್ ಹಿ ಈಸ್ ಹ್ಯಾವಿಂಗ್ ದ ವಿಲ್ನೆಸ್ ಟು ಬೈ. ಇವ್ರಿಗೆ ಕಾರ್ ಬೇಕು ಅನ್ನೋ ಆಸೆ ಕೂಡ ಇದೆ, ಜೊತೆಗೆ ಹಿ ಹ್ಯಾಸ್ ದ ಎಬಿಲಿಟಿ ಟು ಪೇ. ದಿಸ್ ಇಸ್ ಡಿಮಾಂಡ್. ದಿಸ್ ಪರ್ಸನ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಡಿಮಾಂಡ್. ಮಾರ್ಕೆಟ್ ಅಲ್ಲಿ ಈ ವ್ಯಕ್ತಿಗೆ ವಾಯ್ಸೇ ಇಲ್ಲ. ಯಾಕೆ? ಅವರಿಗೆ ಕಾರ್ ಬೇಕು ಅನ್ನೋ ವಿಲ್ ಇದೆ, ಬಟ್ ಏನಿದೆ? ಎಬಿಲಿಟಿ ಟು ಪೇ ಇಲ್ಲ. ಹಿ ಡಸಂಟ್ ಹ್ಯಾವ್ ದ ಎಬಿಲಿಟಿ ಟು ಪೇ. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಇಟ್ ವಿಲ್ ಓನ್ಲಿ ರನ್ ಅಕಾರ್ಡಿಂಗ್ ಟು ದ ವಾಯ್ಸ್ ಆಫ್ ದ ಮಾರ್ಕೆಟ್ ಅಂಡ್ ಮಾರ್ಕೆಟ್ ರನ್ಸ್ ಆನ್ ಡಿಮಾಂಡ್ ಅಂಡ್ ಡಿಮಾಂಡ್ is made only from those people who has the ability to buy and also who has the will to buy and ability to pay. ಅರ್ಥ ಆಯ್ತಾ? ದಿಸ್ ಇಸ್ ದ ಡ್ರಾಬ್ಯಾಕ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ? ರಿಚ್ ಪೀಪಲ್ ವಿಲ್ ಕೀಪ್ ಆನ್ ಗೆಟಿಂಗ್ ರಿಚರ್. ರಿಚ್ ಪೀಪಲ್ ವಿಲ್ ಆಲ್ವೇಸ್ ಕೀಪ್ ಆನ್ ಗೆಟಿಂಗ್ ರಿಚರ್, ವೆರ್ ಪುವರ್ ಪೀಪಲ್ ವಿಲ್ ಕೀಪ್ ಆನ್ ಸಫರ್ ಆಗ್ತಾ ಇರ್ತಾರೆ. ಹೋಗ್ತಾ ತುಂಬ ಸಫರ್ ಆಗ್ತಾರೆ. ಬಿಕಾಸ್ ಅರ್ಥ ಆಗ್ತಿದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಮಾರ್ಕೆಟಲ್ಲಿ ಬ್ರೆಡ್ ಬೇಕು, ಬ್ರೆಡ್ ಪ್ರೈಸ್ 100 ರೂಪೀಸ್ ಅಂತ ಇಟ್ಬಿಟ್ರು. ಸೊ ಇವ್ರ ಹತ್ರ ದುಡ್ಡಿದೆ, ಇವ್ರು ತಗೊಳ್ತಾರೆ. ಇವ್ರ ಹತ್ರ ದುಡ್ಡಿಲ್ಲ, ಇವ್ರು ತಗೊಳ್ಳಲ್ಲ. ಇನಿಷಿಯಲಿ ವೆನ್ ಅಮೆರಿಕಾ ಆಪ್ಟೆಡ್ ಫಾರ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಲ್ವಾ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸಾಸ್ಟರ್ಸ್ನ ನೋಡಿದ್ದಾರೆ ಅವರು. ಈವನ್ ಇಂಡಿಯನ್ ಎಕಾನಮಿ ಬಿಡಿ, ಅಮೆರಿಕನ್ ಎಕಾನಮಿ ಹ್ಯಾಸ್ ಸೀಸ್ ಟು ಮೆನಿ ಡಿಸಾಸ್ಟರ್ಸ್. ಇವಾಗ ಅಮೆರಿಕಾ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕಾನಮಿ. ದೇ ಆಪ್ಟೆಡ್ ಫಾರ್ ಕ್ಯಾಪಿಟಲಿಸಮ್, ಬಟ್ ಕ್ಯಾಪಿಟಲಿಸಮ್ ಇಸ್ ಜನರಲಿ ಕ್ರಿಟಿಸೈಸ್ ಮಾಡ್ತಾರೆ. ಇಟ್ ಈಸ್ ಇನ್ಹ್ಯೂಮೇನ್ ಅಂತ. ಇನ್ಹ್ಯೂಮೇನ್ ಅಂದರೆ ಮನುಷ್ಯರ ವಾತಾವರಣ ಥರ ಹೋಗಲ್ಲ. ಇನಿಷಿಯಲಿ ತುಂಬ ಕ್ರೂರಿ ಎಕಾನಮಿಕ್ ಸಿಸ್ಟಮ್ ಅದು. ಅಮೆರಿಕದಲ್ಲಿ ನೀವು ಬಡವರಾಗಿದ್ದರೆ ಯು ಕ್ಯಾನ್ ನಾಟ್ ಇವನ್ ಸರ್ವೈವ್. ಅರ್ಥ ಮಾಡ್ಕೊಳ್ಳಿ. ಭಾರತದಲ್ಲಿ ಬಡವರಾಗಿದ್ದರೆ ಯು ಕ್ಯಾನ್ ಅಟ್ಲೀಸ್ಟ್ ಸರ್ವೈವ್. ಗೌರ್ಮೆಂಟ್ ನಿಮಗೆ ಸಬ್ಸಿಡೀಸ್ ಕೊಡುತ್ತೆ, ದಟ್ ಇಸ್ ಸೋಷಿಯಲಿಸ್ಟ್, ಐ ಡಿಸ್ಕಸ್. ಬಟ್ ಅಮೆರಿಕದಲ್ಲಿ ಇಫ್ ಯು ಆರ್ ಪುವರ್ ಪರ್ಸನ್, ಯು ಆರ್ ಗಾನ್. ಹೋದ್ರು ಅಂತಾನೆ ಇಟ್ಕೊಳ್ಳಿ. ಬಿಕಾಸ್ ಆಲ್ಮೋಸ್ಟ್ 90%, 95% ಇಟ್ ಇಸ್ ಪ್ಯೂರ್ಲಿ ಕ್ಯಾಪಿಟಲಿಸ್ಟ್ ಡಮಾರ್ ಅಂತಾನೆ ಅರ್ಥ ಆಗ್ತಿದೆಯಾ? ಸೊ ಇಫ್ ಯು ಹ್ಯಾವ್ ಟು ಸಮರೈಸ್ ಎವ್ರಿಥಿಂಗ್ ನಾವು ನೆನ್ಪಿಟ್ಕೊಳ್ಳಿ. ಎಲ್ಲೋಯ್ತಪ್ಪ? ಇಫ್ ಐ ಸ್ಟಾರ್ಟ್ ಫ್ರಮ್ ಹಿಯರ್, ಕ್ಯಾಪಿಟಲಿಸ್ಟ್ ಎಕಾನಮಿ ರನ್ಸ್ ಆನ್ ದ ಆಂಟರ್ಪ್ರನರ್, ಇಟ್ ರನ್ಸ್ ಆನ್ ದ ಪ್ರೈವೇಟ್ ಮೆಂಬರ್ಸ್. ಪ್ರೈವೇಟ್ ಮೆಂಬರ್ ಪ್ರಾಬ್ಲಮ್ ಏನು? ಪ್ರೈವೇಟ್ ಮೆಂಬರ್ ಆಲ್ವೇಸ್ ವಾಂಟ್ಸ್ ಟು ಮೇಕ್ ದ ಪ್ರಾಫಿಟ್ ಮಾಡೋಕ್ಕೋಸ್ಕರ ಅವ್ರಿಗೆ ಒಳ್ಳೆ ಲೇಬರ್ ಬೇಕು. ಲೇಬರಲ್ಲಿ ಕ್ವಾಲಿಟಿ ಲೇಬರ್ಸ್ ಬೇಕು. ಸೊ ಈಸಿಯಾಗಿ ಹೈಯರ್ ಮಾಡುವಂಥ ಪಾಲಿಸಿ ಇರಬೇಕು. ಇನ್ ಕೇಸ್ ಅವ್ರ ಕ್ವಾಲಿಟಿ ಇಲ್ಲ ಅಂದರೆ ಈಸಿಯಾಗಿ ಫೈರ್ ಮಾಡುವಂಥ ಪಾಲಿಸಿ ಕೂಡ ಇರಬೇಕು. ಜೊತೆಗೆ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಮೊನೋಪೊಲಿ ಬಂದರೆ ಡಿಸಾಸ್ಟರ್ ಅಂತಲೇ ಅರ್ಥ. ಯಾಕೆ? ಬಿಕಾಸ್ ಮೊನೋಪೊಲಿ ಇದ್ದರೆ ಆ ವಸ್ತು ಬಿಟ್ಟು, ಆ ಕಂಪ್ನಿ ಬಿಟ್ಟು ಅಂಥ ವಸ್ತುನ ಬೇರೆ ಯಾರು ಉತ್ಪನ್ನ ಮಾಡೋ ಹಾಗಿಲ್ಲ. ಬಿಕಾಸ್ ಆಫ್ ದಿಸ್ ಅವ್ರು ಕೊಟ್ಟಿದ್ದೆ ತೀರ್ಪು, ಅವ್ರು ಕೊಟ್ಟಿದ್ದೆ ಪ್ರೈಸ್, ಅವ್ರು ಕೊಟ್ಟಿದ್ದೆ ಕ್ವಾಲಿಟಿ. ಜನರಲಿ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಮೊನೋಪೊಲಿನ ಎಂಟರ್ಟೈನ್ ಮಾಡಲ್ಲ. ದೇ ವಿಲ್ ಎಂಟರ್ಟೈನ್ ದ ಕಾಂಪಿಟೇಷನ್ ಅಂದರೆ ಒಂದೇ ಥರ ವಸ್ತುನ ಬೇರೆ ಬೇರೆ ಕಂಪ್ನಿಗಳು ಕೂಡ ಉತ್ಪನ್ನ ಮಾಡುತ್ತೆ. ಇದರಿಂದ ಮಾರ್ಕೆಟಲ್ಲಿ ಒಂದೇ ಥರ ವಸ್ತುಗಳು ಓಡಾಡೋದ್ರಿಂದ ಒಂದೇ ಥರ ವಸ್ತುಗಳು ಓಡಾಡೋದ್ರಿಂದ ನಿಮಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ, ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ, ಕಾಂಪಿಟೇಷನ್ ಇರುತ್ತೆ, ಒಳ್ಳೆ ಕ್ವಾಲಿಟೀಸ್ ಸಿಗುತ್ತೆ. ಯಾವಾಗಲೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಸ್ಟ್ರೆಸ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಕ್ಯಾಪಿಟಲಿಸ್ಟ್ ಎಕಾನಮಿ ಆಲ್ವೇಸ್ ರನ್ಸ್ ಆನ್ ದ ಮಾರ್ಕೆಟಲ್ಲಿ ಯಾವ ವಸ್ತುಗೆ ಬೇಡಿಕೆ ಇರುತ್ತೋ ನೀವು ಪ್ರೈವೇಟ್ ಮೆಂಬರ್ ಆಗಿ ಅದೇ ವಸ್ತುನ ಪ್ರೊಡ್ಯೂಸ್ ಮಾಡ್ತೀರಾ. ಬಟ್ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ಬಯರ್ ಆ್ಯಂಡ್ ಸೆಲ್ಲರ್ಸ್ ಮೀಟ್. ಬಟ್ ವೆನ್ ಯು ಸೇ ಬಯರ್ ಅಂದರೆ ಡಿಮಾಂಡ್ ಮಾಡ್ತಾರೆ, ನಂಗೆ ಈ ವಸ್ತು ಬೇಕಂತ. ಬಟ್ ವೆನ್ ಅ ಪರ್ಸನ್ ಡಿಮಾಂಡ್ಸ್ ಅಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಇಟ್ ಈಸ್ ನಾಟ್ ಜಸ್ಟ್ ದ ವಿಲ್ಲಿಂಗ್ನೆಸ್ ಟು ಬರೀ ಬೈ ಮಾಡಬೇಕು ಅನ್ನೋ ಆಸೆ ಇದ್ರೆ ಸಾಕಾಗಲ್ಲ. ಇಟ್ ಈಸ್ ಆಲ್ಸೋ ದ ಎಬಿಲಿಟಿ ಟು ಪೇ. ನಿಮ್ಗೆ ಆ ವಸ್ತುನ ಖರೀದಿ ಮಾಡುವಷ್ಟು ತಾಕತ್ ಕೂಡ ಇರಬೇಕು. ಓನ್ಲಿ ಇಫ್ ಯು ಹ್ಯಾವ್ ದ ವಿಲ್ನೆಸ್ ಟು ಬೈ ಆ್ಯಂಡ್ ದ ಎಬಿಲಿಟಿ ಟು ಪೇ, ಯು ಆರ್ ಅ ಪಾರ್ಟ್ ಆಫ್ ದ ಮಾರ್ಕೆಟ್. ನಿಮ್ಗೆ ಆಸೆ ಇದೆ ಬಟ್ ಜೇಬಲ್ ದುಡ್ಡಿಲ್ಲ ಅಂದರೆ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಯು ಆರ್ ನಾಟ್ ಅ ಪಾರ್ಟ್ ಆಫ್ ದ ಡಿಮಾಂಡ್. ಸೊ ಅಂಥವ್ರು ತುಂಬ ಸಫರ್ ಆಗ್ತಾರೆ. ಅಮೆರಿಕಾ ಹ್ಯಾಸ್ ಆಲ್ಸೋ ಸೀನ್ ಕ್ಯಾಪಿಟಲಿಸ್ಟ್ ರೈಸ್, ಬಟ್ ಇನಿಷಿಯಲ್ ಡೇಸಲ್ಲಿ ಅಮೆರಿಕಾ ಕೂಡ ತುಂಬ ಕಷ್ಟಗಳನ್ನ ನೋಡ್ಕೊಂಡು ಹೋಗಿದೆ. ಐ ಹೋಪ್ ಕ್ಯಾಪಿಟಲಿಸ್ಟ್ ಎಕಾನಮಿ ಇಸ್ ವೆರಿ ಕ್ಲಿಯರ್. ಓಕೆ, ಕ್ಯಾಪಿಟಲಿಸ್ಟ್ ಎಕಾನಮಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಜಸ್ಟ್ ಅ ಸೆಕೆಂಡ್ ನೀಟ್ ತಗೊಬರ್ತೇನೆ. 1 ನಿಮಿಷ ನೀವು ವಿಡಿಯೋನ ಫಾರ್ವರ್ಡ್ ಮಾಡ್ಕೊಳ್ಳಿ. ಓಕೆ, ಯು ಕ್ಯಾನ್ ಫಾರ್ವರ್ಡ್ ದ ವಿಡಿಯೋ ಫಾರ್ 1 minute ಅಂಟಿಲ್ ಮೈ ವಾಯ್ಸ್ ಕಮ್ಸ್ ಅಗೇನ್. ಎಸ್.
ಸತ್ಯಮೇವ ಜಯತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಸಾರಿ, ರೂಮಲ್ಲಿ ಹೇಳ್ದಲ್ವಾ ಗಾಳಿ ಪ್ರಾಬ್ಲಮ್ ಇದೆ ಅಂತ, ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ, ಅವಾಗ ಹೊರಗೆ ಹೋಗಿ ಬರಬೇಕಾಗತ್ತೆ. ಅಣ್ಣ ನೆನಪಿದೆ ಅಲ್ವಾ 50 ಲೈಕ್ಸು, ಇಲ್ಲ ಅಂದರೆ ವಿಡಿಯೋ ಹೋಯ್ತು ಅಂತಲೇ ಅರ್ಥ ಮಾಡ್ಕೊಳ್ಳಿ ನಾಳೆಯಿಂದ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಸೆಕೆಂಡ್ ಸಿಸ್ಟಮ್, ಸೋಷಿಯಲಿಸ್ಟ್. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಇಂಡಿಯಾ ಈಸ್ ಆಲ್ಮೋಸ್ಟ್ ಅ ಸೋಷಿಯಲಿಸ್ಟ್ ಸ್ಟೇಟ್. ಆಯಿತಾ, ಸೋಷಿಯಲಿಸ್ಟ್ ಎಕನಾಮಿ ವಿಷಯಕ್ಕೆ ಬಂದಾಗ ಇಟ್ ಈಸ್ ಬಿಟ್ ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಇನ್ನು ನಾನು ರಿಲೇಷನ್ಶಿಪ್ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಅದೆಲ್ಲ ಹೇಳಿಲ್ಲ, ಐ ವಿಲ್ ಟಾಕ್ ಅಬೌಟ್ ಇಟ್ ಆಫ್ಟರ್ ಸೋಷಿಯಲಿಸ್ಟ್. ಆಯಿತಾ, ಕೇಳಿಸ್ಕೊಳ್ಳಿ. ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ ಇಟ್ ಈಸ್ ಅ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್. ಸೋಷಿಯಲಿಸ್ಟ್ ಕಾನ್ಸೆಪ್ಟ್ ಈಸ್ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್. ವೆಲ್ಫೇರ್ ಸ್ಟೇಟ್ ಅಂದರೆ ಸಿಂಪಲ್ ಆಗಿ ಹೇಳ್ತೇನೆ, ವೆಲ್ಫೇರ್ ಸ್ಟೇಟ್ ಅಂದರೆ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಶ್ರೀಮಂತರೊಬ್ರು ಇದ್ದಾರೆ, ಯು ಹ್ಯಾವ್ ಅ ರಿಚೆಸ್ಟ್ ಪರ್ಸನ್, ಸಿಕ್ಕಾಪಟ್ಟೆ ಶ್ರೀಮಂತರೊಬ್ರು ಇದ್ದಾರೆ, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಬಡವರಿದ್ದಾರೆ, ವೆರಿ ಪುವರ್ ಪರ್ಸನ್. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿ ವಿಲ್ ಆಲ್ವೇಸ್ ಟ್ರೈ ಟು ಬ್ರಿಂಗ್ ದೆಮ್ ಈಕ್ವಲಿ. ಯಾರು ರಿಚ್ ಇದ್ದಾರೋ ಅವ್ರನ್ನ ಕೆಳಗಡೆ ತೊಗೊಬರ್ಬೇಕು, ಯಾರು ಪುವರ್ ಇದ್ದಾರೋ ಅವ್ರನ್ನ ಮೇಲ್ಗಡೆ ತೊಗೊಂಡು ಹೋಗಬೇಕು. ಬಿಕಾಸ್ ಅಟ್ ಎಂಡ್ ಆಫ್ ದ ಡೇ, ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಎಂಡ್ ಆಫ್ ದ ಡೇ ಸೋಷಿಯಲಿಸ್ಟ್ ಎಕಾನಮಿ ಟ್ರೈಸ್ ಟು ಬಿಲ್ಡ್ ಅ ಕ್ಲಾಸ್ಲೆಸ್ ಸೊಸೈಟಿ. ಸೋಷಿಯಲಿಸ್ಟ್ ಎಕಾನಮಿದು ಅಲ್ಟಿಮೇಟ್ ಮೋಟಿವ್ ಏನಂದರೆ ಇಟ್ ಹ್ಯಾಸ್ ಟು ಬಿಲ್ಡ್ ದ ಕ್ಲಾಸ್ಲೆಸ್ ಸೊಸೈಟಿ. ಕ್ಲಾಸ್ಲೆಸ್ ಸೊಸೈಟಿ ಅಂದರೆ ಹಿ ಈಸ್ ಫ್ರಮ್ ರಿಚ್ ಕ್ಲಾಸ್, ಹಿ ಈಸ್ ಫ್ರಮ್ ಮಿಡಲ್ ಕ್ಲಾಸ್, ಹಿ ಈಸ್ ಫ್ರಮ್ ಪುವರ್ ಕ್ಲಾಸ್, ಇದೆಲ್ಲ ಇರಲ್ಲ. ಆಲ್ ಆಫ್ ದೆಮ್ ವಿಲ್ ಬಿ ಈಕ್ವಲ್. ದಟ್ ಈಸ್ ದ ಏಮ್ ಆಫ್ ದ ಸೋಷಿಯಲಿಸ್ಟ್ ಎಕಾನಮಿ. ಪ್ರಾಕ್ಟಿಕಲ್ ಟರ್ಮ್ಸಲ್ಲಿ ಇದು ಪಾಸಿಬಲ್ ಇಲ್ಲ. ಐತೆ ಇಟ್ ಈಸ್ ನಾಟ್ ಪಾಸಿಬಲ್. ಏನು ಶ್ರೀಮಂತರ ಹತ್ರ ದುಡ್ಡು ಕಿತ್ಕೊಂಡು ಬಡವರಿಗೆ ಕೊಟ್ಟರೆ ಶ್ರೀಮಂತರು ಸುಮ್ಮನೆ ಇರ್ತಾರೆ, ಗೌರ್ಮೆಂಟ್ ಬಿಡಿಸ್ಬಿಡ್ತಾರೆ. ಬಟ್ ಇಫ್ ಯು ಸಿ I have to go there, I'll go there, but before that let me talk about it. First ಇದು ಅರ್ಥ ಮಾಡ್ಕೊಳ್ಳಿ, ಸೋಷಿಯಲಿಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಹೌ ಡಸ್ ಸೋಷಿಯಲಿಸ್ಟ್ ಎಕಾನಮಿ ವರ್ಕ್ ಅಂದರೆ, ಲೆಟ್ ಮೀ ಜಸ್ಟ್ ಗೋ ಹಿಯರ್. ವೆನ್ ಐ ಸೆ ಸೋಷಿಯಲಿಸ್ಟ್ ಎಕಾನಮಿ ಅಲ್ವಾ, ವೆನ್ ಐ ಸೆ ಸೋಷಿಯಲಿಸ್ಟ್ ಎಕಾನಮಿ ಅಲ್ವಾ, ಸೋಷಿಯಲಿಸ್ಟಲ್ಲಿ ದ ಪ್ರೈಮರಿ ಪ್ರೊಡ್ಯೂಸರ್ ಏನಿರ್ತಾರಲ್ವಾ, ಹಿ ವಿಲ್ ಬಿ ಪಬ್ಲಿಕ್ ಸೆಕ್ಟರ್. ಸೊ ಮೇಜಾರಿಟಿ ಆಫ್ ದ ಪ್ರೊಡಕ್ಷನ್ ಹ್ಯಾಪನ್ಸ್ ಫ್ರಮ್ ಪಬ್ಲಿಕ್ ಸೆಕ್ಟರ್ ಅಂದರೆ ಗವರ್ನಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್. ಪ್ರೈವೇಟ್ ಕಂಪ್ನಿಗಳಿಗೆ ನಾವು ಬೆಳೆಯೋಕ್ಕೆ ಬಿಡಲ್ಲ, ಇಲ್ಲಿ ಬರೀ ಗವರ್ನಮೆಂಟ್ ಕಂಪ್ನಿಗಳೇ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್ ಸೋಪ್ ಪ್ರೊಡ್ಯೂಸ್ ಮಾಡುತ್ತಾ, ಸೋಪ್ ಕೂಡ ಗವರ್ನಮೆಂಟೇ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಟಿವಿ ಬೇಕಾ, ಟಿವಿ ಕೂಡ ಗವರ್ನಮೆಂಟ್ ಕಂಪ್ನಿನೇ ಪ್ರೊಡ್ಯೂಸ್ ಮಾಡುತ್ತೆ. ಕಾರ್ ಬೇಕಾ, ಕಾರ್ ಕೂಡ ಗವರ್ನಮೆಂಟ್ ಕಂಪ್ನಿನೇ ಪ್ರೊಡ್ಯೂಸ್ ಮಾಡುತ್ತೆ. ಫೋನ್ ಬೇಕಾ, ಫೋನ್ ಕೂಡ ಗವರ್ನಮೆಂಟ್ ಕಂಪ್ನಿನೇ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಏನಾಗ್ತಿದೆ, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಇನ್ ದ ಎಕಾನಮಿ ಇಸ್ ಟೇಕನ್ ಕೇರ್ ಬೈ ದ ಗವರ್ನಮೆಂಟ್. ಯಾಕೆ ಇವಾಗ ಗವರ್ನಮೆಂಟ್ ಯಾಕೆ ಪ್ರೊಡ್ಯೂಸ್ ಮಾಡಬೇಕಂತ ಇಟ್ಕೊಂಡ್ರೆ ನೋಡಿ, ಇವಾಗ ಗವರ್ನಮೆಂಟ್ ಒಂದು ಸೋಪ್ನ ಪ್ರೊಡ್ಯೂಸ್ ಮಾಡ್ತು, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಗವರ್ನಮೆಂಟ್ ಒಂದು ಸೋಪ್ನ ಪ್ರೊಡ್ಯೂಸ್ ಮಾಡಿದೆ. ಇವಾಗ ಗವರ್ನಮೆಂಟ್ ಏನು ಮಾಡುತ್ತೆ ಅಂದರೆ, ಗವರ್ನಮೆಂಟ್ ಈಸ್ ರಿಚ್. ಜನರಲಿ ಗವರ್ನಮೆಂಟ್ ರಿಚ್ ಯಾಕಂದರೆ ಅವರು ಜನರಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದ್ರಿಂದ ದೇ ಹ್ಯಾವ್ ಅ ಸೋರ್ಸ್ ಆಫ್ ಮನಿ. ಮುಂದೆ ಎಕಾನಮಿಯಲ್ಲಿ ಇನ್ನೂ ಡೀಪಾಗಿ ಮಾತಾಡೋಣ ಫಿಸಿಕಲ್ ಪಾಲಿಸಿಯಲ್ಲಿ. ಇವಾಗ ಅರ್ಥ ಮಾಡ್ಕೊಳ್ಳಿ, ಗವರ್ನಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ. ಯು ಆರ್ ವೆಲ್ಕಮ್. ಗವರ್ನಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ. ಸೊ ಈ ಸೋಪ್ ಬೆಲೆ ಏನಿದೆ ಅಲ್ವಾ, ಇದು 100 ರೂಪೀಸ್ ಅಂತ ಇಟ್ಕೊಳ್ಳಿ, 100 ರೂಪೀಸ್. ಸೊ ಇವಾಗ ಏನು ಮಾಡುತ್ತೆ, ಗವರ್ನಮೆಂಟ್ ಯಾವಾಗ ಈ ಸೋಪ್ನ ಮಾರ್ಕೆಟಿಗೆ ತೊಗೊಬರುತ್ತಲ್ವಾ, ತೊಗೊಂಡು ಬರುತ್ತಲ್ವಾ, ಇವಾಗ ಅದು ಕಸ್ಟಮರ್ಸ್ನ ನೋಡುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇವಾಗ ಅದು ಕಸ್ಟಮರ್ಸ್ನ ನೋಡುತ್ತೆ. ಇಟ್ ವಿಲ್ ಸಿ ದ ಕಸ್ಟಮರ್ಸ್. ಇಲ್ಲೊಂದು ಕಸ್ಟಮರ್, ಸಿ ದ ಬ್ಯೂಟಿ. ಇಲ್ಲೇನಾಗುತ್ತೆ ಅಂದರೆ, ಇಲ್ಲೊಬ್ಬರು ಶ್ರೀಮಂತರಿದ್ದಾರೆ, ಹಿ ಈಸ್ ಅ ರಿಚ್ ಪರ್ಸನ್ ಆ್ಯಂಡ್ ಹಿ ಈಸ್ ಅ ಪುವರ್ ಪರ್ಸನ್. ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ಹಿ ಈಸ್ ಅ ರಿಚ್ ಪರ್ಸನ್ ಆ್ಯಂಡ್ ಹಿ ಈಸ್ ಅ ಪುವರ್ ಪರ್ಸನ್. ರಿಚ್ ಪರ್ಸನ್ ಏನಾಗುತ್ತೆ ಅಂದರೆ, ಇವ್ರ ಹತ್ರ ಇವರು 100 ರೂಪಾಯಿಗೆ ಮಾಡ್ತಾರೆ, ಹಿ ವಿಲ್ ಸೆಲ್ ದ ಸೋಪ್ ಫಾರ್ 100 ರೂಪೀಸ್. ಬಟ್ ಇಲ್ಲಿ ಬಡವರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಬಿಲೋ ಪವರ್ಟಿ ಲೈನ್, ಪುವರ್ ಫ್ಯಾಮಿಲೀಸ್ ಇರೋದ್ರಿಂದ ಸೇಮ್ ಸೋಪ್ನ ಇವರಿಲ್ಲಿ 20 ರೂಪೀಸಿಗೆ ಮಾರಾಟ ಮಾಡ್ತಾರೆ. ದೇ ವಿಲ್ ಸೇ ದಟ್ ನೀವು 20 ರೂಪಾಯಿ ಕೊಡಿ ಸರ್, ಮಿಕ್ಕಿದ 80 ರೂಪಾಯಿನ ನಾವು ಸಬ್ಸಿಡೈಸ್ ಮಾಡ್ತೇವೆ ಅಂತ. ವಾಟ್ ಈಸ್ ಸಬ್ಸಿಡಿ? ಡಿಸ್ಕೌಂಟ್ ಅಂತ ಅಂದ್ಕೊಳ್ಳಿ, ಮುಂದೆ ಮಾತಾಡೋಣ. ಆಸ್ ಆಫ್ ನಾವು ಸಬ್ಸಿಡಿ ಅಂದರೆ ಡಿಸ್ಕೌಂಟ್. ಸೊ ಇಲ್ಲಿ ಏನಾಗ್ತಿದೆ, ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ ಗವರ್ನಮೆಂಟ್ ಈಸ್ ನಾಟ್ ಫೋಕಸಿಂಗ್ ಆನ್ ಪ್ರಾಫಿಟ್. ಯಾಕೆ? ಇಫ್ ಇಟ್ ಇಸ್ ಅ ಕ್ಯಾಪಿಟಲಿಸ್ಟ್ ಎಕಾನಮಿ, ಇವ್ರಿಗೆ ಕೂಡ ಈ ಸೋಪ್ 100 ರೂಪೀಸೇ, ದುಡ್ಡು ಇದ್ರೆ ತಗೋ, ಇಲ್ಲ ಮನೆಗೆ ನಡಿ. ಬಟ್ ಸೋಷಿಯಲಿಸ್ಟಲ್ಲಿ ಏನು ಮಾಡ್ತಿದ್ದಾರೆ, ನೀನು 100 ರೂಪಾಯಿ ಕೊಡು, ಯಾಕೆ ನಿನಗೆ ಇದನ್ನ ಬೈ ಮಾಡೋ ಕೆಪಾಸಿಟಿ ಇದೆ, ಬಟ್ ಸರ್ ನೀವು ನಮ್ಗೆ ಬರೀ 20 ರೂಪಾಯಿ ಕೊಡಿ ಸಾಕು, ಮಿಕ್ಕಿದ 80 ರೂಪಾಯಿನ ನಾವೇ ನೋಡ್ಕೊಳ್ತೇವೆ, ನಾವು ಹಾಕ್ಕೊಳ್ತೇವೆ ಸರ್, ನಿಮಗೆ ಸೋಪ್ ಸಿಕ್ಕಿದ್ರೆ ಸಾಕು ಅಂತ. ದಿಸ್ ಇಸ್ ಕ್ಯಾಪಿಟಲಿಸ್ಟ್ ಎಕಾನಮಿ, ದಿಸ್ ಇಸ್ ಸೋಷಿಯಲಿಸ್ಟ್ ಎಕಾನಮಿ. ಕ್ಯಾಪಿಟಲಿಸ್ಟ್ ಎಕಾನಮಿ ಏನು ಮಾಡ್ತಿದೆ, ಬರೀ ಪ್ರಾಫಿಟ್ನ ನೋಡ್ತಿದೆ. ಸೋಷಿಯಲಿಸ್ಟ್ ಎಕಾನಮಿ ಪ್ರಾಫಿಟ್ ಜೊತೆ ವೆಲ್ಫೇರ್ನ ಕೂಡ ನೋಡುತ್ತೆ. ಸಿ ವಾಟ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೋಷಿಯಲಿಸ್ಟ್ ಎಕಾನಮೀಸ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್. ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಬಡತನನೇ ಇರಲ್ಲ ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ. ಯಾಕೆ?
ಸ್ಲೋಲಿ ಎಲ್ಲರ ಹತ್ರನೂ ಎಲ್ಲ ಬೇಸಿಕ್ ನೆಸೆಸಿಟೀಸ್ ಇರುವಂಥ ವಸ್ತುಗಳನ್ನ ನಾವು ಪ್ರೊವೈಡ್ ಮಾಡ್ತಾನೆ ಹೋಗ್ತೇವೆ. ಗವರ್ನಮೆಂಟ್ ಈಸ್ ಟೇಕಿಂಗ್ ಕೇರ್ ಆಫ್ ಇಟ್. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ಸೋಷಲಿಸ್ಟ್ ಎಕಾನಮಿ. ಪ್ರಾಬ್ಲಮ್ ಏನಪ್ಪ ಅಂದರೆ ಇಟ್ ಈಸ್ ವೆರಿ ಹಾರ್ಡ್. ಎಷ್ಟು ಅಂತ ಸಬ್ಸಿಡೀಸ್ ಕೊಡ್ತೀರಾ, ಎಷ್ಟು ಬರ್ಡನ್ನ ನೀವೇ ಹಾಕ್ಕೊಳ್ತೀರಾ? ಯಾಕಂದರೆ ಈ ಸೋಪ್ ಬೆಲೆ 100 ರೂಪಾಯಿ ಆಗಿತ್ತು, ನಿಮಗೆ 20 ರೂಪಾಯಿಗೆ ಮಾರಾಟ ಆಗಿದೆ ಅಂದರೆ ಸರ್ಕಾರಕ್ಕೆ 80 ರೂಪಾಯಿ ನಷ್ಟ ಆಗ್ತಿದೆ. ಸರ್ಕಾರ ಎಲ್ಲರೂ ಬೆಳಿಬೇಕಂತ ಅನ್ಕೊಳ್ತಿದ್ದಾರೆ, ಬಟ್ ಥಿಂಕ್ ಅಬೌಟ್ ಮನಿ. ಬೀಯಿಂಗ್ ಎಕಾನಮಿಸ್ಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಮನಿ, ನಾಟ್ ಅಬೌಟ್ ಎಮೋಷನ್ಸ್. ಸರ್ಕಾರಕ್ಕೆ ಈಗ 80 ರೂಪಾಯಿ ಕಮ್ಮಿ ಬಿತ್ತು, 80 ರೂಪಾಯಿ ಕಮ್ಮಿ ಬಿದ್ದಿದ್ದರಿಂದ ಈಗ ಸರ್ಕಾರ ಏನು ಮಾಡಬೇಕಾಗತ್ತೆ? ಇದನ್ನು ಬೇರೆ ಎಲ್ಲಿಂದನೋ ವಸೂಲಿ ಮಾಡಬೇಕಾಗತ್ತೆ. ಸರ್ಕಾರ ಇದನ್ನು ತನ್ನ ಜೇಬಿಂದ ಹಾಕ್ಬೋದು, ಕಮ್ಮಿ ಆದರೆ ಲೋನ್ ತೊಗೋಬೇಕಾಗತ್ತೆ, ಟ್ಯಾಕ್ಸ್ ಬೆಲೆ ಜಾಸ್ತಿ ಮಾಡಬೇಕಾಗತ್ತೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಎವ್ರಿಥಿಂಗ್ ಎಫೆಕ್ಟ್ಸ್. ಜಸ್ಟ್ ಬಿಕಾಸ್ ಇವರ ಸೋಷಿಯಲಿಸ್ಟ್ ಎಕಾನಮಿ ಡಸಂಟ್ ಮೀನ್ ದಟ್ ಯು ಕ್ಯಾನ್ ಬ್ರಿಂಗ್ ಪೀಸ್ ಅಲ್ವಾ? ನೆನ್ಪಿಟ್ಕೊಳ್ಳಿ, ಸಮಾಜ ಸೇವೆ ಯಾವಾಗ ಮಾಡಬೇಕು? ನಿಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ಮಾಡಬೇಕು. ಆ್ಯಂಡ್ ಇಂಡಿಯನ್ ಎಕಾನಮಿ ಇಸ್ ನಾಟ್ ದಟ್ ಸ್ಟ್ರಾಂಗ್ ಟಿಲ್ ನಾವು. ಓಪನ್ ಆಗಿ ಮಾತಾಡೋಣ. ಇಂಡಿಯನ್ ಎಕಾನಮಿ ಇಸ್ ನಾಟ್ ಸ್ಟ್ರಾಂಗ್ ಟಿಲ್ ನಾವು ಬಿಕಾಸ್ ವಿ ಹ್ಯಾವ್ ಡೆಫಿಸಿಟ್. ಇವಾಗ ಡೆಫಿಸಿಟ್ ಅಂದ್ರೆ ಏನು? ಓ ಮೈ ಗಾಡ್, ಇಂಡಿಯನ್ ಎಕಾನಮಿ ಹ್ಯಾಸ್ ಡೆಫಿಸಿಟ್. ಲಾಸ್ಟ್ ಫೇಸಲ್ಲಿ ಬರ್ಕೊಳ್ಳಿ ಡೆಫಿಸಿಟ್, ಲಾಸ್ಟ್ ಪ್ಲೇಸಲ್ಲಿ ಬರ್ಕೊಳ್ಳಿ ಡೆಫಿಸಿಟ್. ವೆನ್ ಯುವರ್ ಎಕ್ಸ್ಪೆಂಡಿಚರ್ ಡೆಫಿಸಿಟ್, ವೆನ್ ಯುವರ್ expenditure is more than earnings. When your expenditure is more than earnings, ಡೆಫಿಸಿಟ್ ಬರ್ಕೊಳ್ಳಿ ಲಾಸ್ಟ್ ಪೇಜಲ್ಲಿ. ವೆನ್ ಯುವರ್ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ಅರ್ನಿಂಗ್ಸ್. ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಕರೆಕ್ಟ್ ಇದೆಯಾ ನೋಡಿ? ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಸ್ಪೆಲ್ಲಿಂಗ್ ಕರೆಕ್ಟ್ ಇದ್ದರೆ ಜೈ, ಖರ್ಚು ಅಂದ್ಕೊಳ್ತೇನೆ. ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು. ಸೊ ಏನಾಗ್ತಿದೆ, ನಿಮ್ಮ ಹತ್ರ ತಿಂಗಳಿಗೆ ನಿಮಗೆ 40,000 ಖರ್ಚು ಬರುತ್ತಪ್ಪ ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋಕ್ಕೆ. ನಿಮ್ಮ ಸಂಬಳ ಅಂದರೆ ಅರ್ನಿಂಗ್ಸ್ ಅಂತ, ಸ್ಯಾಲರಿ ಅಂತ. ನಿಮ್ಮ ಸಂಬಳ 20,000 ಬರ್ತಾ ಇದ್ರೆ, ಸೊ ಇವಾಗ ನಿಮಗೆ ಇನ್ನೂ 20,000 ಕಮ್ಮಿ ಆಗ್ತಿದೆ ಅಲ್ವಾ? ದಿಸ್ ಈಸ್ ಕಾಲ್ಡ್ ಎಸ್ ಡೆಫಿಸಿಟ್. ಇಂಡಿಯನ್ ಎಕಾನಮಿ ಇಸ್ ಇನ್ ಡೆಫಿಸಿಟ್ ಅಂದರೆ ಭಾರತ ಸರ್ಕಾರಕ್ಕೆ ಬರ್ತಿರುವಂಥ ಸಂಬಳಕ್ಕಿಂತ ಆಗ್ತಿರುವಂಥ ಖರ್ಚು ಜಾಸ್ತಿ ಇದೆ ಅಂತ. ದಿಸ್ ವರ್ಡ್ ಇಸ್ ಕಾಲ್ಡ್ ಎಸ್ ಡೆಫಿಸಿಟ್. ಇದು ಇನ್ನೊಂದು ಉಲ್ಟಾ ವರ್ಡ್ ಬರ್ಕೊಳ್ಳಿ, ಸರ್ಪ್ಲಸ್. ಅಲ್ಲೇ ಬರ್ಕೊಳ್ಳಿ ನೆಕ್ಸ್ಟ್ ವರ್ಡ್, ಸರ್ಪ್ಲಸ್. ಲಾಸ್ಟ್ ಪೇಜಲ್ಲಿ ವರ್ಡ್ಸ್ ಎಲ್ಲ ಇರಬೇಕು ಸ್ನೇಹಿತರೆ. ಸರ್ಪ್ಲಸ್ ಅಂದರೆ ವೆನ್ ಯುವರ್ ಎಕ್ಸ್ಪೆಂಡಿಚರ್ ಈಸ್ ಲೆಸ್ ದೆನ್ ದ ಸ್ಯಾಲರಿ, ಇದನ್ನು ಸರ್ಪ್ಲಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಖರ್ಚು 20,000, ನಿಮಗೆ ಬರ್ತಿರುವಂಥ ಸಂಬಳ 40,000. ಸೊ ಇವಾಗ ಏನಾಗ್ತಿದೆ, ಖರ್ಚೆಲ್ಲ ಹೋಗಿ ನಿಮಗೆ ಈ 20,000 ಏನು ಉಳಿತಿದೆ ಅಲ್ವಾ, ಇದನ್ನು ನಾವು ಸರ್ಪ್ಲಸ್ ಅಂತ ಕರಿತೇವೆ ಎಕನಾಮಿಕ್ ಟರ್ಮ್ಸಲ್ಲಿ. ಡೆಫಿಸಿಟ್ ಅಂದರೆ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ಅರ್ನಿಂಗ್ಸ್, ಆ್ಯಂಡ್ ಸರ್ಪ್ಲಸ್ ಅಂದರೆ ಎಕ್ಸ್ಪೆಂಡಿಚರ್ ಇಸ್ ಲೆಸ್ ದೆನ್ ಅರ್ನಿಂಗ್ಸ್. ಬಟ್ ನೀವು ಇಂಡಿಯನ್ ಎಕಾನಮಿ ಪರ್ಸ್ಪೆಕ್ಟಿವ್ ಅನ್ನು ಮೆನ್ಷನ್ ಮಾಡಬೇಕಂತ ಇದ್ರೆ, ಇಂಡಿಯನ್ ಗವರ್ನಮೆಂಟ್ ಈಸ್ ಆಲ್ವೇಸ್ ಆನ್ ಡೆಫಿಸಿಟ್. ಭಾರತ ಸರ್ಕಾರ ಯಾವಾಗಲೂ ಕೂಡ ಡೆಫಿಸಿಟಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಮ್ಯಾಮ್ ಅವರು ಬೀಯಿಂಗ್ ದ ಸೆಂಟ್ರಲ್ ಫಿನಾನ್ಸ್ ಮಿನಿಸ್ಟರ್, ನರೇಂದ್ರ ಮೋದಿ ಗವರ್ನಮೆಂಟ್ ಬೀಯಿಂಗ್ ದ ಸೆಂಟ್ರಲ್ ಗವರ್ನಮೆಂಟ್, ದೇ ಟ್ರೈ ಟು ಪಿಕ್ ಅಪ್ ದ ಟ್ಯಾಕ್ಸ್ ರೇಟ್ಸ್ನ ಜಾಸ್ತಿ ಮಾಡ್ತಾರೆ. ಬಿಕಾಸ್ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ. ಕ್ರಿಟಿಸೈಸ್ ಮಾಡಬೇಡಿ ಗವರ್ನಮೆಂಟ್ಸ್ನ, ಟ್ಯಾಕ್ಸ್ ಜಾಸ್ತಿ ಆಯ್ತು ಅಂತ. ಆಫ್ಕೋರ್ಸ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಎಫೆಕ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಮೇಲೆ ಬೀಳುತ್ತೆ. ಬಟ್ ವಿ ಹ್ಯಾವ್ ಟು ಪಿಕ್ ಅಪ್ ದ ಬರ್ಡನ್. ವೆನ್ ಯು ಆರ್ ಪೇಯಿಂಗ್ ದ ಟ್ಯಾಕ್ಸ್, ಆಲ್ವೇಸ್ ರಿಮೆಂಬರ್, ವೆನ್ ಯು ಆರ್ ಪೇಯಿಂಗ್ ದ ಟ್ಯಾಕ್ಸ್, ನಿಮಗೆ ಹರ್ಟ್ ಆಗ್ಬೋದು. 30% ಟ್ಯಾಕ್ಸು ಗುರು, 20% ಟ್ಯಾಕ್ಸ್ ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ಟ್ಯಾಕ್ಸ್ ದುಡ್ಡನ್ನ ಸರ್ಕಾರ ಬಡವರ ಕಡೆ ಶಿಫ್ಟ್ ಮಾಡುತ್ತೆ ಸ್ಕೀಮ್ಸಿಂದ ಅಂತ ಒಂದು ತೃಪ್ತಿ ಇರಲಿ ನಿಮ್ಮ ಮನಸ್ಸಲ್ಲಿ. ಬೀಯಿಂಗ್ ಅನ್ ಎಕನಾಮಿಸ್ಟ್, ಕೀಪ್ ಹ್ಯಾವ್ ಇಟ್ ಇನ್ ದ ಮೈಂಡ್ ದಟ್ ಎಲ್ಲೋ ಒಂದು ಕಡೆ ನನ್ನ ಟ್ಯಾಕ್ಸ್ ದುಡ್ಡನ್ನ ಏನು ಕಟ್ತಾ ಇದ್ದೀನಲ್ವ, ಸರ್ಕಾರ ಅದರಲ್ಲಿ ಒಂದು ಭಾಗನ ಬಡವರಿಗೆ ದಾನ ಮಾಡ್ತಿದೆ ಅಂತ ನೀವು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು. ಬಿಕಾಸ್ ಗವರ್ನಮೆಂಟ್ ಈಸ್ ರನ್ನಿಂಗ್ ಇನ್ ಡೆಫಿಸಿಟ್. ಸಾಲ ತೀರಿಸಬೇಕು, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಲೋನ್ಸ್ ಇದೆಲ್ಲ ಮಾತಾಡೋಣ ಮುಂದೆ. ಫಿಸಿಕಲ್ ಡೆಪಾಸಿಟ್ ಟಾಪಿಕ್ ಬಂದಾಗ ನಿಮ್ಗೆ ಹುಚ್ಚಿಡಿಯುತ್ತೆ ನಮ್ಮ ಭಾರತದ ಆರ್ಥಿಕತೆ ಸ್ಥಿತಿನ ನೋಡಿಕೊಂಡ್ರೆ. ಬಟ್ ವೆನ್ ಐ ಸೇ ಇಂಡಿಯನ್ ಎಕಾನಮಿ ಇಸ್ ಇನ್ ಡೆಫಿಸಿಟ್, ದಟ್ ಈಸ್ ಬಿಕಾಸ್ ಆಫ್ ಅವರ್ ಸೋಷಿಯಲಿಸ್ಟ್ ಪ್ರಿನ್ಸಿಪಲಲ್ಲಿ ಇಂಡಿಯನ್ ಎಕಾನಮಿ ಯಾವಾಗಲೂ ನಷ್ಟದಲ್ಲೇ ಇರುತ್ತೆ. ಯಾಕೆ? ಗವರ್ನಮೆಂಟ್ ಮಾರ್ಕೆಟ್ನ ಕಂಟ್ರೋಲ್ ಮಾಡುತ್ತೆ. ಆಬ್ಸಲ್ಯೂಟ್ ಸೋಷಿಯಲಿಸ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಗವರ್ನಮೆಂಟ್ ಮಾರ್ಕೆಟ್ನ ಕಂಟ್ರೋಲ್ ಮಾಡುತ್ತೆ. ವೆಲ್ಫೇರ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಡ್ಯೂ ಟು ವೆಲ್ಫೇರ್ನೆಸ್ ಪ್ರೈಸಸ್ ಕೆಲವರಿಗೆ ಕಮ್ಮಿ ಇರುತ್ತೆ, ಕೆಲವರಿಗೆ ಜಾಸ್ತಿ ಇರುತ್ತೆ. ಕಮ್ಮಿ ಇರೋ ವ್ಯಕ್ತಿ ಕಮ್ಮಿ ದುಡ್ಡನ್ನ ಕಟ್ತಾನೆ. ಬಟ್ ಇಲ್ಲಿ ಆದಂಥ ಡೆಫಿಸಿಟ್ ಏನಿದೆ ಅಲ್ವಾ, ಲಾಸ್ ಏನಿದೆ ಅಲ್ವಾ, ಅದು ಸರ್ಕಾರನೇ ಹೊಂದ್ಕೊಳ್ಳುತ್ತೆ. ಇದನ್ನು ಯಾಕೆ ಮಾಡ್ತಿದ್ದಾರೆ, ಬಡವರು ಕೂಡ ಮುಂದೆ ಬರಬೇಕು ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ವೆಲ್ಫೇರ್ ಸ್ಟೇಟ್. DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನಿದೆ ಅಲ್ವಾ, ದಟ್ ಟಾಕ್ಸ್ ಅಬೌಟ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಆಫ್ ಇಂಡಿಯಾ. ಬ್ಯಾಕ್ವರ್ಡ್ ಕ್ಲಾಸಸ್ನ ಮುಂದೆ ತಗೊಬರಬೇಕು, OBC ಅದರ್ ಬ್ಯಾಕ್ವರ್ಡ್ ಸೆಕ್ಷನ್ಸ್ನ ಮುಂದೆ ತಗೊಂಡು ಹೋಗಬೇಕು. ದಿಸ್ ರಿಸರ್ವೇಷನ್ಸ್ ಏನಿದೆ ಅಲ್ವಾ, ಇಟ್ ಈಸ್ ಆಲ್ ದ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ವಿಚ್ ವಿ ಶುಡ್ ಸಪೋರ್ಟ್.
ವಿಚ್ ವಿ ಶುಡ್ ಸಪೋರ್ಟ್ ಬೀಯಿಂಗ್ ಅ ಸಿವಿಲ್ ಸರ್ವೆಂಟ್. ಆಯಿತಾ, ನೀವು ಈ ಎಕ್ಸಾಮ್ನ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಬರಲ್ಲ. ಯು ವಿಲ್ ರೈಟ್ ಇಟ್ ಆಸ್ ಅ ಸಿವಿಲ್ ಸರ್ವೆಂಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ರಿಸರ್ವೇಷನ್. You have to understand the purpose of the reservation. You have to understand the purpose of the subsidy. Okay, subsidy, last page. Subsidy. Go to last page, add the subsidy. Subsidy ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ ಆಫ್ ಅ ಪ್ರಾಡಕ್ಟ್. ಸಿಂಪಲ್ ಆಗಿ ಸಬ್ಸಿಡಿ ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ ಆಫ್ ಅ ಪ್ರಾಡಕ್ಟ್. ಡಿಸ್ಕೌಂಟೆಡ್ ಪ್ರೈಸ್ ಆಫ್ ಅ ಪ್ರಾಡಕ್ಟ್. ನೋಡಿ, ಫಸ್ಟ್ 3 ಕ್ಲಾಸಸಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ, ನಿಮಗೆ ಎಕನಾಮಿಕ್ ಟರ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸ್ಟೋರಿ ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದಿದ್ರು ವರ್ಡ್ಸ್ ಗೊತ್ತಿರಲಪ್ಪ. ಸಬ್ಸಿಡಿ ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ ಫಾರ್ ಅ ಪ್ರಾಡಕ್ಟ್ ಫಾರ್ ಪರ್ಟಿಕ್ಯುಲರ್ ಸೆಕ್ಷನ್ಸ್ ಆಫ್ ಅ ಫಾರ್ ಪರ್ಟಿಕ್ಯುಲರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಫಾರ್ ಪರ್ಟಿಕ್ಯುಲರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಎಲ್ಲರಿಗೂ ಕೊಡಲ್ಲ, ಎಲ್ಲರಿಗೂ ಕೊಟ್ಟರೆ ಗೌರ್ಮೆಂಟ್ ಮುಚ್ಚೋಗುತ್ತೆ. ಪರ್ಟಿಕ್ಯುಲರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಓಕೆ, ಫಾರ್ ಎಕ್ಸಾಂಪಲ್, ಒಂದು ವಸ್ತು 100 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ. 100 ರೂಪೀಸ್ ಇಸ್ ದ MRP. 100 ರೂಪೀಸ್ ಇಸ್ ದ MRP. ಇಲ್ಲೊಂದು ವ್ಯಕ್ತಿ ಇದ್ದಾರೆ, ಇವರು ಬಡವರು. ಹಿ ಹ್ಯಾಸ್ ಅ BPL ಕಾರ್ಡ್, ಬಿಲೋ ಪಾವರ್ಟಿ ಲೈನ್ ಕಾರ್ಡ್. ಸೊ ಈ 100 ರೂಪಾಯಿ ವಸ್ತು ಈ ವ್ಯಕ್ತಿಗೆ 20 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಇನ್ನು ಮಿಕ್ಕಿದ 80 ರೂಪಾಯಿ ಏನಿದೆ ಅಲ್ವಾ, ದಿಸ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಗವರ್ನಮೆಂಟ್. 80 ರೂಪಾಯಿ ಕೊಡುತ್ತೆ, ಈ ವಸ್ತು ಇವರಿಗೆ 20 ರೂಪಾಯಿಗೆ ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಸಬ್ಸಿಡಿ. 1 kg ಅಕ್ಕಿ 1 ರೂಪಾಯಿಗೆಲ್ಲ ಕೊಟ್ಬಿಡ್ತಾರೆ, ನೋಡಿದ್ದೀರಾ? 1 kg ಅಕ್ಕಿ 5 ರೂಪಾಯಿಗೆ ಕೊಡ್ತಾರೆ. 5 ರೂಪಾಯಿಗೆ 1 kg ಅಕ್ಕಿ ಬರುತ್ತಾ? ಬರಲ್ಲ. ಸೊ ಏನಾಗುತ್ತೆ, 1 kg ಅಕ್ಕಿ 20 ರೂಪಾಯಿ ಅಂತ ಇದ್ದರೆ, ಎಕ್ಸಾಂಪಲ್ 1 kg ಅಕ್ಕಿ 20 ರೂಪಾಯಿ ಇದ್ದರೆ, ಬಡವರಿಗೆ BPL ಕಾರ್ಡ್ ಅವ್ರಿಗೆ ಅದು 1 kgಗೆ 1 ರೂಪಾಯಿಗೆ ಸಿಗುತ್ತೆ. ವೆರಿ ಗುಡ್ ಕಾನ್ಸೆಪ್ಟ್, ವೆರಿ ಗುಡ್ ಕಾನ್ಸೆಪ್ಟ್. ಬಡವ್ರ ಹತ್ರ ಅಷ್ಟು ದುಡ್ಡು ಇರಲ್ಲ. ಸೊ ಮಿಕ್ಕಿದ 19 ರೂಪಾಯಿ ಗಾಳಿಗೆ ಹೊರಟೋಗಲ್ಲ. ಈ 19 ರೂಪಾಯಿ ಬರ್ಡನ್ನ ಗವರ್ನಮೆಂಟ್ ತನ್ನ ತಲೆ ಮೇಲೆ ಹಾಕ್ಕೊಳ್ಳುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಸೋಷಲಿಸ್ಟ್ ಎಕನಾಮಿ. ಬಡವರು ಹಸ್ಕೊಂಡು ಮಲ್ಕೋಬಾರ್ದು ಅನ್ನೋದು ಕಾರಣಕ್ಕೋಸ್ಕರ 19 ರೂಪೀಸ್ ಇಸ್ ಬೇಡ್ ಬೈ ದ ಗವರ್ನಮೆಂಟ್. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಸಬ್ಸಿಡಿ. ಅದಕ್ಕೆ ಏನಂತ ಕರೀತಾರೆ? ಡಿಸ್ಕೌಂಟೆಡ್ ಪ್ರೈಸ್ ಆಫ್ ಅ ಪ್ರಾಡಕ್ಟ್ ಫಾರ್ ಪರ್ಟಿಕ್ಯುಲರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಜನರಲಿ BPL. ವೆನ್ ಯು ಸೇ LPG ಸಬ್ಸಿಡಿ. LPG ಸಬ್ಸಿಡಿ ಅಂದರೆ ಏನು? LPG ಗ್ಯಾಸಲ್ಲಿ ಕೆಲವೊಂದು ಪಾರ್ಟ್ ಆಫ್ ದ ದುಡ್ಡನ್ನ ಸರ್ಕಾರ ನೋಡ್ಕೊಳ್ಳುತ್ತೆ, ಇನ್ನು ಕೆಲವೊಂದು ಪಾರ್ಟ್ನ ನಾವೇ ಹಾಕ್ಕೊಳ್ತೀವಿ ಅಂತ. ದಿಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಎಕಾನಮಿ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದನ್ನ ಟೆಕ್ನಿಕಲ್ ಆಗಿ ನೋಡೋಕೆ ಹೋಗ್ಬೇಡಿ. ಸಿ ಇಟ್ ಆಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ನಿಮಗೆ ಬೇಸಿಕ್ಸ್ ಅರ್ಥ ಆಗಿಲ್ಲ ಅಂದರೆ ಎಕಾನಮಿ ಅರ್ಥ ಆಗಲ್ಲ. ದಟ್ ಈಸ್ ದ ರೀಸನ್ ಐ ಆಮ್ ಗೋಯಿಂಗ್ ಥ್ರೂ ದ ಸ್ಟೋರಿ ಪಾರ್ಟ್. ಆಯಿತಾ? ಸೊ ನಿಮಗೆ ಸೋಷಿಯಲಿಸ್ಟ್ ಎಕಾನಮಿ ಅರ್ಥ ಆಗಿರುತ್ತೆ. ಸೊ ಇವಾಗ ಲೆಟ್ಸ್ ಗೋ ಟು ಹಿಸ್ಟ್ರಿ. ಏನು ಎಕಾನಮಿಯಿಂದ ಹಿಸ್ಟ್ರಿಗೆ ಹೋಗ್ತೀನಿ ಅಂತ ಅನ್ಕೋಬೇಡಿ. ಯು ಹ್ಯಾವ್ ಟು ಗೋ ಟು ದ ಹಿಸ್ಟ್ರಿ. ವಿ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಹಿಸ್ಟ್ರಿನ ನಾನು 3 ಫೇಸಸಲ್ಲಿ ಡಿವೈಡ್ ಮಾಡ್ತೇನೆ. ಓಕೆ, ಬಿಫೋರ್ ದ ಎರಾ ಆಫ್ ಹಿಸ್ಟ್ರಿನ ನಾನು 3 ಫೇಸಸಲ್ಲಿ ಡಿವೈಡ್ ಮಾಡ್ತೇನೆ. ಬಿಫೋರ್ ದ ಎರಾ ಆಫ್ 600 AD. ಬಿಫೋರ್ 600 AD ಏನಿದು ಮಾತಾಡೋಣ. ಬಿಫೋರ್ 600 AD. ನೆಕ್ಸ್ಟ್ 600 AD ಟು 1947 ಡಿಸಾಸ್ಟರು. 600 AD ಟು 1947 ಆಬ್ಸಲ್ಯೂಟ್ ಡಿಸಾಸ್ಟರ್. ಇದಾದಮೇಲೆ 1947 ಟು ಮಾತಾಡೋಣ. ಡೋಂಟ್ ವರಿ, ಏನು ಬರ್ಕೋಬೇಡಿ. 1947 ಟು 1990 ಆಬ್ಸಲ್ಯೂಟ್ ಡಿಸಾಸ್ಟರ್. ಇದು ಡಿಸಾಸ್ಟರು, ಇದು ಆಬ್ಸಲ್ಯೂಟ್ ಡಿಸಾಸ್ಟರ್ ನನ್ನ ಟರ್ಮ್ಸಲ್ಲಿ. ದೆನ್ 1990 ಟು ನಾವು 1991 ಹಂಗೆ ಬರ್ಕೊಂಡ್ರು. ಓಕೆ, 1991 ಟು ನಾವು ರಿಕವರಿ. ದಿಸ್ ಇಸ್ ರಿಕವರಿ. ಏನಿದು? ಏನಪ್ಪ ಇವು 4 ವರ್ಡ್ಸ್ ಬರ್ದ ಅಂತ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ಜಸ್ಟ್ ರೈಟ್ 1 ವರ್ಡ್. ಬಿಫೋರ್ 1600 AD. ಬಿಫೋರ್ 1600 AD 1600ಕ್ಕಿಂತ ಮೊದಲು. ಬಿಫೋರ್ 1600 AD ಅಂದರೆ ಬಿಫೋರ್ ಬ್ರಿಟಿಷರ್ಸ್. ಬಿಫೋರ್ 1600 AD ಆರ್ ಬಿಫೋರ್ ಬ್ರಿಟಿಷರ್ಸ್, ಇಂಡಿಯಾ ವಾಸ್ ಸೋನೆ ಕಿ ಚಿಡಿಯಾ. ಕೇಳಿರ್ತೀರಲ್ಲ, ಚಿನ್ನ ಕೊಡೋದ ಹಕ್ಕಿ, ಚಿನ್ನದ ಹಕ್ಕಿ ಅಂತ ಕರೀತಾರೆ, ರೈಟ್? ಬಿಫೋರ್ 1600 AD, India was sone ki chidiya, golden bird. India was sone ki chidiya, golden bird. Golden bird ಅಂತ ಯಾಕೆ ಕರಿತೇವೆ? ವೈ ಡು ವಿ ಕಾಲ್ ಇಟ್ ಎಸ್ ಗೋಲ್ಡನ್ ಬರ್ಡ್? ಬಿಕಾಸ್ ವಿ ವೇರ್ ಕಾಂಟ್ರಿಬ್ಯೂಟಿಂಗ್ ಟು 25% ಆಫ್ ಟೋಟಲ್ ಪ್ರೊಡಕ್ಷನ್ ಆಫ್ ದ ವರ್ಲ್ಡ್. GDP ಅನ್ನೋ ವರ್ಡ್ ನಾನು ಬಳಸ್ತಿಲ್ಲ, ಜಸ್ಟ್ ಬರ್ಕೊಳ್ಳಿ. ವಿ ವೇರ್ ಕಾಂಟ್ರಿಬ್ಯೂಟಿಂಗ್ ಟು 25% ಆಫ್ ಪ್ರೊಡಕ್ಷನ್ ಆಫ್ ದ ವರ್ಲ್ಡ್. ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು 25% ಆಫ್ ಪ್ರೊಡಕ್ಷನ್ ಆಫ್ ದ ವರ್ಲ್ಡ್. ಅಂದರೆ ಇಡೀ ದೇಶದಲ್ಲಿ 100 ಕಾರ್ಗಳ ಉತ್ಪನ್ನ ಆಗ್ತಾ ಇದ್ರೆ, ಹೇಳ್ತಿರೋದು ಎಕ್ಸಾಂಪಲ್, ಇಡೀ ಪ್ರಪಂಚದಲ್ಲಿ 100 ಕಾರ್ಗಳ ಉತ್ಪನ್ನ ಆಗ್ತಾ ಇದ್ರೆ 25 ಕಾರ್ಗಳು ಬರೀ ಭಾರತದಲ್ಲೇ ಉತ್ಪನ್ನ ಆಗ್ತಿತ್ತಂತೆ. ದಟ್ ಈಸ್ ದ ಬ್ಯೂಟಿ. ಬಿಫೋರ್ 1600 ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಕಾಲಿಡೋಕ್ಕಿಂತ ಮುಂಚೆ, ಆ ಶನಿಗಳು ಬಂದು ನಮ್ಮ ದೇಶಕ್ಕೆ ಕಾಲಿಡೋಕ್ಕಿಂತ ಮುಂಚೆ, ವಿ ಹ್ಯಾಡ್ 25% ಆಫ್ ಮಾರ್ಕೆಟ್ ಶೇರ್ ಆಫ್ ದ ವರ್ಲ್ಡ್.
ಇಡೀ ದೇಶದಲ್ಲಿ 25% ಪ್ರೊಡಕ್ಷನ್ ಏನಾಗ್ತಿತ್ತಲ್ವಾ ಅದು ಭಾರತದಲ್ಲೇ ಆಗ್ತಾಯಿತ್ತು. ಇವ್ರು ಇಮ್ಯಾಜಿನ್, ಭಾರತದಲ್ಲಿ 25% ಪ್ರೊಡಕ್ಷನ್ ಆಗ್ತಿತ್ತಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇತ್ತು, ಎಷ್ಟು ಜನಕ್ಕೆ ಸಂಬಳ ಸಿಗ್ತಾ ಇತ್ತು, ಎಷ್ಟು ಜನಕ್ಕೆ ಒಳ್ಳೆ ಆರೋಗ್ಯ ಸಿಗ್ತಾ ಇತ್ತು. ನಮ್ಮ ದೇಶ ಖುಷಿಯಾಗಿತ್ತು, ನಾವು ತುಂಬ ಖುಷಿಯಾಗಿದ್ವಿ. ಬಿಫೋರ್ 1600 ವಿ ಆರ್ ವೆರಿ ವೆರಿ ಹ್ಯಾಪಿ. ಯಾರು ಕಣ್ಣು ಬಿತ್ತೋ ಏನೋ, ಯಾವ ದರಿದ್ರ ಕಣ್ಣು ಬಿತ್ತೋ ಏನೋ, 1600 ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬರುತ್ತೆ. ಇದೆಲ್ಲ ನಾನು ಪಾಲಿಟಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದಟ್ ಫಸ್ಟ್ ವಿಡಿಯೋ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ. 1600 ಟೈಮ್ ಸರಿ ಇಲ್ಲ, ಬ್ರಿಟಿಷರ್ಸ್ಗೆ ಎಕ್ಸ್ಪಾಂಡ್ ಮಾಡಬೇಕನ್ನಿಸ್ತು, ಇಂಗ್ಲೆಂಡಲ್ಲಿ ಕೂತ್ಕೊಂಡವ್ರಿಗೆ ಕಡಿತಾ ಇತ್ತು. ಸೊ ದೇ ವಾಂಟೆಡ್ ಟು ಎಕ್ಸ್ಪಾಂಡ್ ದರ್ ಎಂಪೈರ್. ಸೊ ಅವ್ರ ಕಣ್ಣು ಭಾರತದ ಮೇಲೆ ಬಂತು, ಇಂಡಿಯಾ ಅವ್ರ ಕಣ್ಣು ಭಾರತದ ಮೇಲೆ ಬಂತು. ನನ್ನ ಮಕ್ಕಳು ಭಾರತಕ್ಕೆ ಬಂದಮೇಲೆ ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ, ಆ ಯುದ್ಧ ಈ ಯುದ್ಧ ಎಲ್ಲ ಮಾಡಿಕೊಂಡು ಸ್ಲೋಲಿ ಇಂಡಿಯಾನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇ ಸ್ಟಾರ್ಟ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ. ಇದು ಬ್ರಿಟಿಷರ್ಸ್ ಹೇಗೆ ಭಾರತನ ಆಳ್ಕೊಂಡು ಹೋದ್ರು, ಏನಾಯಿತು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ವಿಡಿಯೋ 6 hours ವಿಡಿಯೋ ಇದೆ, ಟೈಮ್ ಇದ್ದರೆ ನೋಡಿ. ಓಕೆ, ಅದು ಬೇಡ ಈಗ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಯಿತು, ಸ್ಲೋಲಿ ಬ್ರಿಟಿಷರ್ಸ್ ಸ್ಟಾರ್ಟೆಡ್ ಟೇಕಿಂಗ್ ಕಂಟ್ರೋಲ್ ಓವರ್ ಇಂಡಿಯಾ. Slowly, Britishers started using their capitalist policy on India. Capitalist policy on India. ಇವಾಗ ನೀವು ಕೇಳ್ತೀರಾ, ವಾಟ್ ಈಸ್ ದಿಸ್ ಕ್ಯಾಪಿಟಲಿಸ್ಟ್ ಪಾಲಿಸಿ ಆಫ್ ಬ್ರಿಟಿಷರ್ಸ್ ಇನ್ ಇಂಡಿಯಾ? ಸಿಂಪಲ್ ನೋಡಿ, ಇದು ಭಾರತ, ಇಂಡಿಯಾ. ಓಕೆ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಇದು ನಮ್ಮ ದೇಶ ಇಂಡಿಯಾ, ಇದು ನನ್ನ ಮಕ್ಕಳ ದೇಶ ಇಂಗ್ಲೆಂಡ್, UK. ಓಕೆ, ಸೊ ಏನಾಗ್ತಿತ್ತು, ಬಿಫೋರ್ ಬ್ರಿಟಿಷರ್ಸ್ ಕೇಮ್ ಇನ್ ಟು ಇಂಡಿಯಾ ಭಾರತದಲ್ಲಿ ಪ್ರೊಡಕ್ಷನ್ ಆಗ್ತಿತ್ತು. ಬಟ್ ಯಾವಾಗ ಬ್ರಿಟಿಷರ್ಸ್ ಭಾರತದ ಒಳಗೆ ಯಾವ ಕೆಟ್ಟ ಟೈಮಲ್ಲಿ ಕಾಲಿಟ್ರೋ, ಓಕೆ, ಅವ್ರೇನು ಮಾಡಿದ್ರು, ನಮ್ಮ ದೇಶದಲ್ಲಿ ಫ್ಯಾಕ್ಟ್ರಿಗಳಿದ್ವು, ಭಾರತದ ಫ್ಯಾಕ್ಟ್ರಿಗಳು. ಫಾರ್ ಎಕ್ಸಾಂಪಲ್ ಕಾಟೇಜ್, ನಮ್ಮ ಹತ್ರ ಸಿಲ್ಕ್ ಪ್ರೊಡಕ್ಷನ್ ಇತ್ತು, ಮಸ್ಲಿನ್ ಅನ್ನೋ ಕ್ಲಾತ್ ಸಿಗ್ತಿತ್ತು. ಮಸ್ಲಿನ್ ಒನ್ ಆಫ್ ದ ಫೈನೆಸ್ಟ್ ಕ್ಲಾತ್, ಸಿಲ್ಕ್ ಕ್ಲಾತ್ ದಟ್ ಯು ಕ್ಯಾನ್ ಸಿ. ಬಾಂಗ್ಲಾದೇಶ್ ಅವಾಗ ನಮ್ಮದೇ ಆಗಿತ್ತು, ಭಾರತ ಕೂಡ ನಮ್ಮದೇ ಆಗಿತ್ತು, ಪಾಕಿಸ್ತಾನ್ ಕೂಡ ನಮ್ಮದೇ ಆಗಿತ್ತು. ವಿ ವರ್ ಆಲ್ ಒನ್, ಯುನೈಟೆಡ್ ಇಂಡಿಯಾ ಅಂತ ಕರಿತಿದ್ರು. ಸೊ ಇಲ್ಲೇನಾಗ್ತಿದೆ, ನಾವು ಈ ಕಡೆಯಿಂದ ಹತ್ತಿನ ಹಾಕ್ತಾ ಇದ್ವಿ, ವಿ ವರ್ ಆ್ಯಡಿಂಗ್ ಕಾಟನ್ ಫ್ರಮ್ ಹಿಯಾ. ಕೇಳಿಸ್ಕೊಳ್ಳಿ ಕಾನ್ಸೆಪ್ಟ್ನ. ಈ ಕಡೆ ಕಾಟನ್ ಹಾಕ್ತಾ ಇದ್ವಿ, ನಮ್ಮ ಫ್ಯಾಕ್ಟ್ರಿಗಳಲ್ಲೇ ನಾವು ಕ್ಲೋತ್ಸ್ನ ರೆಡಿ ಮಾಡ್ತಿದ್ವಿ. ಮೇಡ್ ಇನ್ ಇಂಡಿಯಾ ಗುರು, ಮೇಡ್ ಇನ್ ಇಂಡಿಯಾ, ಫೈನೆಸ್ಟ್ ಕ್ವಾಲಿಟಿ. ಸೊ ಏನಾಗ್ತಿತ್ತು, ರಾ ಮಟೀರಿಯಲ್ಸ್ ಕೂಡ ನಮ್ಮ ಹತ್ರನೇ ಅವೈಲೇಬಲ್ ಇರ್ತಿತ್ತು, ಪ್ರಾಡಕ್ಟ್ಸ್ ಕೂಡ ನಮ್ಮ ಹತ್ರನೇ ಅವೈಲೇಬಲ್ ಇರ್ತಿತ್ತು. ವಿ ಆರ್ ಮೇಕಿಂಗ್ ಯೂಸ್ ಆಫ್ ರಾ ಮಟೀರಿಯಲ್ಸ್, ವಿ ಆರ್ ಕ್ರಿಯೇಟಿಂಗ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ವೇರ್ ಸೋಲ್ಡ್ ಇನ್ ದ ಮಾರ್ಕೆಟ್. ಖುಷಿ ಎನ್ವಿರಾನ್ಮೆಂಟ್. ಇದು ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆ. ಆ ಗೂಬೆ ನನ್ನ ಮಕ್ಕಳು ಯಾವ ಟೈಮಲ್ಲಿ ಬಂದರು, ಸೊ ಅವ್ರೇನು ಮಾಡಿದ್ರು, ಭಾರತಕ್ಕೆ ಬಂದ ಮೇಲೆ ಕಂಟ್ರೋಲ್ ತೊಗೊಂಡ್ರಲ್ವಾ, ದೇ ಸ್ಟಾರ್ಟೆಡ್ ಬೈಯಿಂಗ್ ದ ರಾ ಮಟೀರಿಯಲ್ಸ್. ಅವ್ರು ಬರೀ ರಾ ಮಟೀರಿಯಲ್ಸ್ನ ಖರೀದಿ ಮಾಡ್ತಾಯಿದ್ರು. ರಾ ಮಟೀರಿಯಲ್ಸ್, ಹತ್ತಿನ ಖರೀದಿ ಮಾಡ್ತಿದ್ರು. ರಾ ಮಟೀರಿಯಲ್ಸ್ನ ಖರೀದಿ ಮಾಡಿ ಅದನ್ನು ಇಂಗ್ಲೆಂಡಿಗೆ ತೊಗೊಂಡೋಗ್ತಿದ್ರು. ದೇ ವರ್ ಟೇಕಿಂಗ್ ದ ಕಾಟನ್ ಟು ಇಂಗ್ಲೆಂಡ್. ಕಾಟನ್ನ ಇಂಗ್ಲೆಂಡ್ ತೊಗೊಂಡೋಗ್ತಿದ್ರು. ಇಂಗ್ಲೆಂಡಲ್ಲಿ ಅದೇ ಟೈಮಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ವರ್ಲ್ಡ್ ಹಿಸ್ಟ್ರಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಅವರು ಒಂದು ಸ್ಟೀಮ್ ಎಂಜಿನ್ನ ಕಂಡುಹಿಡಿತಾರೆ. ಸ್ಟೀಮ್ ಎಂಜಿನ್ ರೆವಲ್ಯೂಷನ್. ಅದೇ ಇವಾಗ ಪೆಟ್ರೋಲ್ ಇಂಜಿನ್ ಇದೆ, ಆ ಕಾಲದಲ್ಲಿ ಕಲ್ಲಿದ್ದಲನ್ನ ಹಾಕ್ಕೊಂಡು ಡುಗು ಅಂತ ಸ್ಟೀಮ್ ಎಂಜಿನ್ ಟ್ರೈನ್ಸ್ ಎಲ್ಲ ನೋಡಿರ್ತೀರಾ. ರೆವಲ್ಯೂಷನ್ ಆಗ್ತಿತ್ತು. ಸೊ ಅಲ್ಲೇನು ಮಾಡ್ತಿದ್ರು, ಅವ್ರು ಫ್ಯಾಕ್ಟ್ರೀಸ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇಂಡಿಯನ್ ಎಕಾನಮಿ ವಾಸ್ ಮೇಜರ್ಲಿ ಹ್ಯಾಂಡ್ ಎಕಾನಮಿ. ಹ್ಯಾಂಡ್ ಅಂದರೆ ನಮ್ಮದು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್, ಕೈಯಾರೆ ಮಾಡ್ತಾ ಇದ್ವಿ ಆಯಿತಾ, ಕೈಯಾರೆ ಜನರು ಮಾಡ್ತಿದ್ರು. ಇಲ್ಲಿ ಏನಾಗ್ತಿತ್ತು, ವಿ ಹ್ಯಾಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಲ್ಲಿ ಫ್ಯಾಕ್ಟ್ರೀಸ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಷೀನ್ ಫ್ಯಾಕ್ಟ್ರೀಸ್ ಅನ್ನೋದಕ್ಕಿಂತ ಮಷೀನ್ ಮೇಡ್ ಫ್ಯಾಕ್ಟ್ರೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಷೀನ್ ಮೇಡ್ ಫ್ಯಾಕ್ಟ್ರೀಸ್. ಸೊ ಮಷೀನ್ ಮೇಡ್ ಫ್ಯಾಕ್ಟ್ರೀಸಲ್ಲಿ ಏನಾಗ್ತಿತ್ತು, ಹತ್ತಿನ ಈ ಕಡೆಯಿಂದ ಹಾಕಿದ್ರೆ ಈ ಕಡೆಯಿಂದ ಕೂಡ ಬಟ್ಟೆನೇ ಬರ್ತಾ ಇತ್ತು. ಭಾರತದಲ್ಲಿ ಕೂಡ ಬಟ್ಟೆ ಬರ್ತಿದೆ, ಇವ್ರದ್ದು ಕೂಡ ಬಟ್ಟೆ ಬರ್ತಿದೆ. ಬಟ್ ಪ್ರಾಬ್ಲಮ್ ಏನಂದರೆ, ಸಿನ್ಸ್ ದೀಸ್ ವೇರ್ ಮಷೀನ್ ಮೇಡ್ ಫ್ಯಾಕ್ಟ್ರೀಸ್, ಕಾಸ್ಟ್ ಎಫಿಷಿಯೆಂಟ್, ಇದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಯಿತು, ಬಟ್ಟೆ ಉತ್ಪನ್ನ ಮಾಡೋಕ್ಕೆ ಪ್ರೈಸ್ ಕಮ್ಮಿ ಆಯಿತು. ವೆರಸ್ ಇಂಡಿಯಾದಲ್ಲಿ ಹ್ಯಾಂಡ್ ಮೇಡ್ ಆಗಿದ್ದರಿಂದ ನಮ್ಮ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಉತ್ಪನ್ನ ಆಗುವಂಥ ಬಟ್ಟೆ ಬೆಲೆ 100 ರೂಪಾಯಿ ಆಗಿದ್ದರೆ, ನಮ್ಮ ದೇಶದಲ್ಲಿ ಉತ್ಪನ್ನ ಆಗುವಂಥ ವಸ್ತು ಬೆಲೆ 100 ರೂಪಾಯಿ ಆಗಿದ್ದರೆ, ಎಲ್ಲೋಯ್ತಪ್ಪ ಅದು, ಗುರು ಹೋಯ್ತು ಗುರು ಕಾಣ್ತಿಲ್ಲ, ಒಂದು ನಿಮಿಷ, ಎಲ್ಲೋಯ್ತಾ, ಎಲ್ಲೋ ಒಂದು ಕಡೆ ಬರ್ದಿದ್ನಪ್ಪ, ಹೋಯ್ತು ಪರವಾಗಿಲ್ಲ, ಮತ್ತೆ ಬರೆಯೋಣ. ನೋಡಿ, ಸೇಮ್ ಅಲ್ಲಿಂದ ಕಂಟಿನ್ಯೂ ಮಾಡ್ತಾನೆ. ಮ್ಯಾಜಿಕ್ ಆಗೋಯ್ತು. ಇದು ಇಂಡಿಯಾ. ಒಂದು ನಿಮಿಷ, ಕೈಯಲ್ಲಿ ಬೆವರ ಅಲ್ವಾ, ಅದು ಆಚೆ ಈಚೆ ಆಗ್ತಿದೆ. ಹಾಂ, ಈಗ ಸುಮ್ಮನೆ ಇರೋ, ಆಚೆ ಹೋಗ್ತೀಯಾ, ಹೋಗಲ್ಲ. ಗುಡ್. ಒಂದು ನಿಮಿಷ, ನನಗೆ ಸ್ವಲ್ಪ ತಾಳ್ಮೆ ಕಮ್ಮಿ, ಕೋಪ ಬರುತ್ತೆ ಬೇಗ, ಆಯಿತಾ. ಇದು ಇಂಡಿಯಾ, ಮತ್ತು ಸ್ವಲ್ಪ ರಿವಿಷನ್ ಅನ್ಕೋಬೇಡಿ, ಇದು ಇಂಗ್ಲೆಂಡ್. ಸೊ ಇವಾಗ ಏನಾಗ್ತಿದೆ, ಭಾರತದ ಒಳಗೆ ಬಂದರು, ಭಾರತದಿಂದ ರಾ ಮಟೀರಿಯಲ್ಸ್ ಹತ್ತಿನ ಖರೀದಿ ಮಾಡಿದ್ರು. ಅವ್ರು ಬರೀ ಹತ್ತಿನ ಖರೀದಿ ಮಾಡಿದರು. ಈ ಹತ್ತಿನ ತಗೊಂಡೋಗಿ ಅವರ ಇಂಗ್ಲೆಂಡ್ ಫ್ಯಾಕ್ಟ್ರಿಗಳಲ್ಲಿ ಒಂದು ಕಡೆ ಹತ್ತಿ ಹಾಕ್ತಾಯಿದ್ರು, ಇನ್ನೊಂದು ಕಡೆ ಬಟ್ಟೆಗಳನ್ನ
ರಚನೆ ಮಾಡ್ತಿದ್ರು. ವಾವ್, ಡಿಸೈನ್ ಸ್ವಲ್ಪ ಚೆನ್ನಾಗಿರಲಿ, ಇವರು ಬಟ್ಟೆನ ರೆಡಿ ಮಾಡ್ತಿದ್ರು. ಬಟ್ ಪ್ರಾಬ್ಲಮ್ ಏನಂದರೆ ಇಂಡಿಯಾದಲ್ಲಿ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಇದ್ದಿದ್ದು. ವಿ ಮ್ಯಾನ್ ಮೇಕಿಂಗ್ ಯೂಸ್ ಆಫ್ ಹ್ಯಾಂಡ್ ಮೇಡ್. ಸೊ ಇಲ್ಲಿ ಒಂದು ಶರ್ಟ್ ರೆಡಿ ಆಗೋಕ್ಕೆ 100 ರೂಪಾಯಿ ಆಗಿದ್ದರೆ, ಎಕ್ಸಾಂಪಲ್ ಕೊಡ್ತಿರೋದು, ಇಂಗ್ಲೆಂಡಲ್ಲಿ ಅದೇ ವಸ್ತು ನಿಮಗೆ 20 ರೂಪಾಯಿಗೆ ರೆಡಿ ಆಗ್ತಿತ್ತು ಅಂತ ಇಟ್ಕೊಳ್ಳಿ. 100 ರೂಪಾಯಿಗೆ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾ ಶರ್ಟು, ಅದು ಮೇಡ್ ಇನ್ ಇಂಗ್ಲೆಂಡ್ 20 ರೂಪೀಸ್. ಇವಾಗಲೂ ಕೂಡ ಓಪನ್ ಆಗಿ ಹೇಳ್ತೇನೆ, ಇವಾಗಲೂ ಕೂಡ ನೀವು ಮೇಡ್ ಇನ್ ಇಂಡಿಯಾ ಶರ್ಟ್ನ ಹಾಕ್ಕೊಡೋಕ್ಕಿಂತ ಮೇಡ್ ಇನ್ ಚೈನಾ, ಮೇಡ್ ಇನ್ ಅಮೆರಿಕಾ, ಮೇಡ್ ಇನ್ ಇಂಗ್ಲೆಂಡು, ಪೀಟರ್ ಇಂಗ್ಲೆಂಡು, ಲೂವಿಸ್ ಫಿಲಿಪೈನು, ಇದೇ ನಮ್ಮ ಪ್ರಾಬ್ಲಮ್, ಆಯಿತಾ? ಸೊ ಏನಾಯಿತು, ಇವರು ಮೇಡ್ ಇನ್ ಇಂಗ್ಲೆಂಡ್ ಶರ್ಟ್ಸ್ನ, ಕೇಳಿಸ್ಕೊಳ್ಳಿ, ಇವರು ಮೇಡ್ ಇನ್ ಇಂಗ್ಲೆಂಡ್ ಶರ್ಟ್ಸ್ನ ಭಾರತದಲ್ಲಿ ತಂದು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೇಡ್ ಇನ್ ಇಂಗ್ಲೆಂಡ್ ಗುರು, ಇದು ಕ್ವಾಲಿಟಿ ಕೂಡ ಏನಷ್ಟು ಚೆನ್ನಾಗಿದೆಯಲ್ಲ, ಬಟ್ ಮೇಡ್ ಇನ್ ಇಂಗ್ಲೆಂಡ್. ಸೊ ಇವ್ರ ಶರ್ಟ್ ಇಂಡಿಯಾದಲ್ಲಿ 30 ರೂಪಾಯಿಗೆ ಮಾರಾಟ ಆಗ್ತಿದ್ರೆ, ಭಾರತದಲ್ಲಿರುವಂಥ ಶರ್ಟ್ ಮೇಡ್ ಇನ್ ಇಂಡಿಯಾ 100 ರೂಪಾಯಿಗೆ ಮಾರಾಟ ಆಗ್ತಿತ್ತು. ಬೀಯಿಂಗ್ ಅ ಕಸ್ಟಮರ್, ಇಮ್ಯಾಜಿನ್, ಬೀಯಿಂಗ್ ಅ ಕಸ್ಟಮರ್. ನೀವು 100 ರೂಪಾಯಿ ಕೊಟ್ಟು ಒಂದು ಶರ್ಟ್ ತೊಗೊಳ್ತೀರಾ, ಇಲ್ಲ 100 ರೂಪಾಯಿ ಕೊಟ್ಟು 3 ಶರ್ಟ್ ತೊಗೊಳ್ತೀರಾ? ಇಮ್ಯಾಜಿನ್, ನೀವು 100 ರೂಪಾಯಿ ಕೊಟ್ಟು ಒಂದು ಶರ್ಟ್ ತೊಗೊಳ್ತೀರಾ, ಇಲ್ಲ 100 ರೂಪಾಯಿ ಕೊಟ್ಟು 3 ಶರ್ಟ್ ತೊಗೊಳ್ತೀರಾ? ಆಫ್ಕೋರ್ಸ್ 100 ರೂಪಾಯಿ ಕೊಟ್ಟು 3 ಶರ್ಟ್ ತೊಗೊಳ್ತೀರಾ ಇಫ್ ಯು ಆರ್ ಮಿಡಲ್ ಕ್ಲಾಸ್. 100 ರೂಪಾಯಿ ಕೊಟ್ಟು 3 ಶರ್ಟ್ ತೊಗೊಳ್ತೀರಾ ಇಫ್ ಯು ಆರ್ ಫ್ರಮ್ ವೀಕರ್ ಸೆಕ್ಷನ್ಸ್. ರಿಚ್ ಆದರೆ ಓಕೆ, ನೀವು 300 ರೂಪಾಯಿ ಕೊಟ್ಟು 3 ಶರ್ಟ್ ತೊಗೋಬಾರ್ದು. ಬಟ್ ವೆನ್ ಯು ಆರ್ ಫ್ರಮ್ ಮಿಡಲ್ ಕ್ಲಾಸ್ ಆ್ಯಂಡ್ ಪುವರ್ ಕ್ಲಾಸ್ ಫ್ಯಾಮಿಲೀಸ್, ನಿಮಗೆ ಇದು ತುಂಬ ಫೀಸಿಬಲ್ ಅನಿಸುತ್ತೆ. ಸೊ ಇದರಿಂದ ಏನಾಯಿತು, ಸ್ಲೋಲಿ ಬ್ರಿಟಿಷರ್ಸ್ ಭಾರತದಲ್ಲಿ ತಮ್ಮ ಮಾರ್ಕೆಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಸಿನ್ಸ್ ದೇರ್ ಪ್ರಾಡಕ್ಟ್ಸ್ ವರ್ ವೆರಿ ವೆರಿ ಚೀಪ್, ಇಂಡಿಯನ್ ಮಾರ್ಕೆಟ್ಸ್ ಮುಚ್ಚೋಗತ್ತೆ. ಅರ್ಥ ಆಗ್ತಿದೆಯಾ? ವೆನ್ ಬ್ರಿಟಿಷರ್ಸ್ ವರ್ ಟೇಕಿಂಗ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ, ದೇ ಸ್ಲೋಲಿ ಸ್ಟಾರ್ಟೆಡ್ ಮೇಕಿಂಗ್ ಅಸ್ ಎಸ್ ಮಾರ್ಕೆಟ್ ಫಾರ್ ದೇರ್ ಪ್ರಾಡಕ್ಟ್ಸ್. ಅವರ ವಸ್ತುಗಳಿಗೆ ನಾವು ಮಾರ್ಕೆಟ್ ಆಗ್ತಾ ಹೋದ್ವಿ. ಸೊ ವೆನ್ 1600 ಅವರು ಭಾರತಕ್ಕೆ ಕಾಲಿಟ್ಟಿದ್ರಿಂದ ಹಿಡಿದು 1947 ನಮ್ಮ ದೇಶನ ಬಿಟ್ಟು ತೊಲಗಿ ಹೋದ್ರಲ್ಲ, ಅಷ್ಟರಲ್ಲಿ ದೆ ಡೆಸ್ಟ್ರಾಯ್ಡ್ ದ ಪ್ರೊಡಕ್ಷನ್ ಆಫ್ ಇಂಡಿಯಾ, ಡೆಸ್ಟ್ರಾಯ್ ಮಾಡಿದ್ರು. ಸೊ ಆ ಟೈಮಲ್ಲಿ ಗ್ಲೋಬಲ್ ಕಾಂಟ್ರಿಬ್ಯೂಷನ್ಗೆ ನಮ್ಮದು ಬರೀ 2% ಕಾಂಟ್ರಿಬ್ಯೂಷನ್ ಇತ್ತು. ನನ್ನ ಮಕ್ಕಳು ಬರೋಕ್ಕಿಂತ ಮುಂಚೆ ಎಷ್ಟಿತ್ತು? 25 ಔಟ್ ಆಫ್ 100 ಕಾರ್ಸ್ಗಳು ಭಾರತದಲ್ಲಿ ಉತ್ಪನ್ನ ಆದರೆ, ಇವಾಗ ಬರೀ 2 ಔಟ್ ಆಫ್ 100. ದೇಶದಲ್ಲಿ 100 ಕಾರ್ ಇದ್ದರೆ ಬರೀ 2 ಕಾರ್ ಮಾತ್ರ ಭಾರತದಲ್ಲಿ ಉತ್ಪನ್ನ ಆಗ್ತಿತ್ತು. ನಮ್ಮ ಫ್ಯಾಕ್ಟ್ರಿಗಳು ಮಟಾಶ್, ನಮ್ಮ ಎಕಾನಮಿ ಮಟಾಶ್, ಜನ ಕೆಲಸ ಇಲ್ಲ ಮಟಾಶ್, ಎಲ್ಲ ಮಟಾಶ್ ಮಾಡಿ ಸರ್ವನಾಶ ಮಾಡಿ, ಇಮ್ಯಾಜಿನ್, ಸರ್ವನಾಶ ಮಾಡಿ ಹೊರಟೋಗ್ತಾರೆ. ಆ್ಯಂಡ್ ಅವತ್ತು ನಾವು ಜೈ ಭಾರತ್ ಮಾತಾ ಕಿ ಜೈ ಅಂತ ಕರಿತೇವೆ. ಸಿ, ಪೊಲಿಟಿಕಲ್ ಪರ್ಸ್ಪೆಕ್ಟಿವಲ್ಲಿ ಯು ಕ್ಯಾನ್ ಬಿ ಹ್ಯಾಪಿ. Political perspective, you can be happy that Britishers left us. Only in political perspective. We are sovereign, socialist, democratic republic. Sovereign, socialist, secular, democratic republic. Political perspective, you can always be happy that Britishers naman bittu hodru anta. Economic perspective, be very very sad that they left us in such a critical condition. ಅರ್ಥ ಮಾಡ್ಕೊಳ್ಳಿ. ಪಾಲಿಟಿಕ್ಸಲ್ಲಿ ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೇಮ್ ಇನ್ ಟು ಪವರ್, ಜವಾಹರ್ಲಾಲ್ ನೆಹರು ಗವರ್ನಮೆಂಟ್ ಕೇಮ್ ಇನ್ ಟು ಪವರ್, ವಿ ಗಾಟ್ ಇಂಡಿಪೆಂಡೆನ್ಸ್ ಫ್ರಮ್ ಬ್ರಿಟಿಷರ್ಸ್, ವಿ ಆರ್ ಸೆಲ್ಫ್ ಗವರ್ನೆನ್ಸ್, ಎಲ್ಲ ಓಕೆ. ಬಟ್ ವೆನ್ ಯು ಸಿ ಎಕನಾಮಿಕ್ ಪರ್ಸ್ಪೆಕ್ಟಿವ್, ವಿ ಆರ್ ಡೆಸ್ಟ್ರಾಯ್ಡ್ 2 ಔಟ್ ಆಫ್ 10. ಅದು ಕೂಡ ಕಷ್ಟದಲ್ಲಿ. ಯಾವುದೋ ಟಾಟಾ ಸ್ಟೀಲ್ ಕಂಪ್ನೀಸ್ ಏನೋ ಆ ಕಾಲದಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರೊಡಕ್ಷನ್ ಇತ್ತು, ಬಿಟ್ಟರೆ ವಿ ಆರ್ ಡೆಸ್ಟ್ರಾಯ್ಡ್, ಕಂಪ್ಲೀಟ್ಲಿ ಪುವರ್. ಬಡತನ ಫ್ಯಾಕ್ಟ್ರಿಗಳೆಲ್ಲ ಹೊರಟೋಯ್ತು ನೋಡಿ. ಐ ಟೆಲ್ ಯು ದಟ್ ಆಲ್ಸೋ. ಇನಿಷಿಯಲಿ ಫ್ಯಾಕ್ಟ್ರಿ ಓನರ್, ಭಾರತದಲ್ಲಿದ್ದಂಥ ಫ್ಯಾಕ್ಟ್ರಿ ಓನರ್ ಓಕೆ, ಖುಷಿಯಾಗಿದ್ದರು. ಆಮೇಲೆ ನನ್ನ ಮಕ್ಕಳು ಬಂದರು, ಚೀಪ್ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಪಾಪ ಈ ಅಪ್ಪಂದು ಕಂಪ್ನಿ ಮುಚ್ಚೋಯ್ತು. ಹಿ ಬಿಕೇಮ್ ಸ್ಯಾಡ್. ಕಂಪ್ನಿ ಮುಚ್ಚೋದ್ಮೇಲೆ ಈಗ ಓನರ್ ಆಗಿ ಮೆರೆದಂಥವ್ರು, ಒಂದು ಕಾಲದಲ್ಲಿ ಓನರ್ಸ್ ಆಗಿದ್ದಂಥವ್ರು ಇವಾಗ ಲೇಬರರ್ಸ್ ಆಗಿ ಬದಲಾಗ್ತಾರೆ. ಕೆಲಸ ಇಲ್ಲ, ಕಂಪ್ನಿ ಮುಚ್ಚೋಯ್ತು. ಕಂಪ್ನಿ ಮುಚ್ಚೋದ್ಮೇಲೆ ಏನು ಮಾಡಬೇಕಾಗತ್ತೆ? ಬೇರೆ ಕಂಪ್ನಿಗೆ ಹೋಗಿ ಲೇಬರ್ ಮಾಡಬೇಕಾಗತ್ತೆ. ಸ್ಯಾಲ್ರಿ ಸರಿಯಾಗಿಲ್ಲ, ತುಂಬ ಕಮ್ಮಿ ಬೆಲೆ ಕೊಡ್ತಾಯಿದ್ರು. ಅದರಿಂದ ಏನಾಯಿತು, ಈ ಲೇಬರರ್ಸ್ ಸ್ಲೋಲಿ ಅಗ್ರಿಕಲ್ಚರ್ ಮಾಡೋಣ ಕೊಡು, ಇದು ಸವಾಸನೆ ಬೇಡ ಅಂತ ಹಳ್ಳಿಗೆ ಹೊರಟೋದ್ರು. ಅಗ್ರಿಕಲ್ಚರ್ಗೆ ಹೋದರೆ ಬ್ರಿಟಿಷರ್ಸೇ ರೂಲ್ ಮಾಡ್ತಿದ್ದಾರೆ. ಟ್ಯಾಕ್ಸಸ್ ತುಂಬ ಜಾಸ್ತಿ ಇದೆ, ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ನಮ್ಮನ್ನು. ಹೆವಿ ಲ್ಯಾಂಡ್ ರೆವೆನ್ಯೂ ಹಾಕ್ತಿದ್ದಾರೆ. ಟ್ಯಾಕ್ಸ್ ಅಂತಲೇ ಕರೀರಿ. 50% ಟ್ಯಾಕ್ಸು, 60% ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸಾಲ ಮಾಡಿ ಅಗ್ರಿಕಲ್ಚರ್ ಮಾಡ್ತೀರಾ, ಮಳೆ ಬರಲ್ಲ, ಬೆಳೆನೂ ಬರಲ್ಲ. ಅಪರೂಪಕ್ಕೆ ಬರೋ ಬೆಳೆನ ಇನ್ನೊಂದು ಮಕ್ಕಳ ಬಾಯಿಗೆ ಟ್ಯಾಕ್ಸ್ ಅಂತ ಕಳೆದ್ರೆ ಏನಾಗುತ್ತೆ? ನಾವು ಇನ್ನೂ ಬಡತನಕ್ಕೆ ನುಗ್ತಾ ಹೋದ್ವಿ. ಸ್ಲೋಲಿ ವಿ ಡೆಸ್ಟ್ರಾಯ್ಡ್ ಅವರ್ ಸೆಲ್ಫ್. ಒಂದು ಕಾಲದಲ್ಲಿ ಚಿನ್ನದ ಗಣಿಯಾಗಿದ್ದಂಥ ಭಾರತ ಹೋಗ್ತಾ ಬಡತನದ ಕಡೆ ಕಾಲಿಡ್ತಾ ಹೋಗುತ್ತೆ. ಐ ಟೆಲಿಂಗ್ ಯು ದ ಫ್ಯಾಕ್ಟ್ ಆಫ್ 1947. ವಿ ವರ್ ಪುವರ್, uneducated in a sense. Almost 85% of the population was uneducated. We were poor. ಹಸುವು, ಹಂಗರ್, ಜನರ ಹತ್ರ ಹಸುವಿದೆ. ಅರ್ಥ ಆಗ್ತಿದೆಯಾ? ಅದೇ ಟೈಮಲ್ಲಿ ಪಾರ್ಟಿಷನ್ ಬೇರೆ ಕೇಡು. ವಿ ವೆಂಟ್ ಫಾರ್ ಪಾರ್ಟಿಷನ್.
ಬಿಕಾಸ್ ಪಾಕಿಸ್ತಾನ್ ಅವರಿಗೆ ಪಾಕಿಸ್ತಾನ್ ಬೇಕಿತ್ತು, ಇಂಡಿಯನ್ಸ್ಗೆ ಇಂಡಿಯಾ ಬೇಕಿತ್ತು. ವಿ ವೆಂಟ್ ಆನ್ ಪಾರ್ಟಿಷನ್ ಆಗಿದ್ರಿಂದ ಏನಾಯಿತು, ಪಾಕಿಸ್ತಾನದಲ್ಲಿ ನೆಲ ಇರುವಂಥ ಜನ, ಇಫ್ ಹಿ ವಾಸ್ ನಾಟ್ ಅ ಮುಸ್ಲಿಮ್, ಹಿ ಕೇಮ್ ಟು ಇಂಡಿಯಾ ವಿತ್ ನಥಿಂಗ್, ಬರೀ ಕೈಯಲ್ಲಿ ಬಂದಿದ್ದಾರೆ ಆ ಟೈಮಲ್ಲಿ. ಯು ಇಮ್ಯಾಜಿನ್ ದ ಸಿಚುವೇಶನ್, ಎಕನಾಮಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಮ್ಯಾಜಿನ್ ಮಾಡಿ. ಜನರ ಹತ್ರ ದುಡ್ಡಿಲ್ಲ, ಹಸುವಾಗ್ತಿದೆ, ಮನೆ ಇಲ್ಲ, ಮಠ ಇಲ್ಲ, ತುಂಬ ಜನ ಪಾಕಿಸ್ತಾನಿಂದ ಬಾಂಗ್ಲಾದೇಶಿಂದ ಬರ್ತಾ ಇದ್ದಾರೆ. ಆ್ಯಂಡ್ ಯು ಗಾಟ್ ದ ಪವರ್ ಟು ರೂಲ್, and you say Jai Bharat Mata. Doesn't make any sense in economic perspective. Political perspective ಅಲ್ಲಿ you be happy. See, whenever you say Jai Hind, ನೀವು ಜನಗಣ ಮನನ ಯಾವಾಗ 15th August 1947 ಅಲ್ಲಿ ಹಾಡು ಆಡ್ತಿರೋ, that moment you feel pride as a political party only. ಆಸ್ ಅ ಪೊಲಿಟಿಕಲ್ ಎಂಟಿಟಿ ವಿ ಶುಡ್ ಬಿ ಹ್ಯಾಪಿ. ಬಟ್ ಅದೇ ಟೈಮಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹಸುವಿಂದ, ಲಕ್ಷಾಂತರ ಜನ ಫುಟ್ಪಾತ್ಗೆ ಬಂದಿದ್ದಾರೆ. ಯು ಶುಡ್ ಆಲ್ವೇಸ್ ಬಿ ಸ್ಯಾಡ್. ಈಗ 15th August 1947 ಏನಿದೆ ಅಲ್ವಾ, 15th August 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್, ರಾಡ್ಕ್ಲಿಫ್ ಕಮಿಷನ್, ಮೌಂಟ್ ಬ್ಯಾಟನ್ ಇಂದೆಲ್ಲ ಏನಿದೆ ಅಲ್ವಾ, ಸೀಯಿಂಗ್ ಇನ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಲೆಟ್ಸ್ ಬಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ, ತುಂಬ ಖುಷಿ ಪಡೋಣ. ಬಟ್ ವೆನ್ ಯು ಸಿ ಇನ್ ಎಕನಾಮಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಕಣ್ಣೀರಿಡಿ, ಅಟ್ಲೀಸ್ಟ್ ಒಂದು 2 minutes ಮೌನಾಚರಣೆ ಮಾಡಿ. ಬಿಕಾಸ್ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಟೈಮಲ್ಲಿ, ಎಷ್ಟೋ ಜನಕ್ಕೆ ಬಡತನ, ಆಯಿತಾ. ಇಂಥ ಒಂದು ಡ್ರಾಸ್ಟಿಕ್ ಸಿಚುವೇಷನಲ್ಲಿ ಕೇಳಿಸ್ಕೊಳ್ಳಿ, ಇಂಥ ಒಂದು ಡ್ರಾಸ್ಟಿಕ್ ಸಿಚುವೇಷನಲ್ಲಿ ಇಲ್ಲಿಟ್ರೆಸಿ ಇದೆ, ಬಡತನ ಇದೆ, ಪೂವರ್ನೆಸ್ ಇದೆ, ಜನಕ್ಕೆ ಹಸುವಾಗ್ತಿದೆ, ಮನೆ ಮಠ ಇಲ್ಲ, ಕಂಪ್ಲೀಟ್ಲಿ ಪ್ರೊಡಕ್ಷನ್ ನಿಂತೋಗಿದೆ, ಫ್ಯಾಕ್ಟ್ರಿಗಳಿಲ್ಲ, ಏನೂ ಇಲ್ಲ. ಇಂಥ ಟೈಮಲ್ಲಿ, ಇಂಥ ಡಿಸಾಸ್ಟ್ರಸ್ ಟೈಮಲ್ಲಿ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಮ್ಸ್ ಇನ್ ಟು ಪವರ್. ಇಂಥ ಟೈಮಲ್ಲಿ, ಇಂಥ ಕ್ರಿಟಿಕಲ್ ಸಿಚುವೇಷನಲ್ಲಿ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಮ್ಸ್ ಇನ್ ಟು ಪವರ್. ಸಿ, ಲೆಟ್ ಮಿ ಬಿ ವೆರಿ ಹಾನೆಸ್ಟ್, ನಾನು ಉತ್ತಮ ಪ್ರಜಾಕೀಯ ಪಾರ್ಟಿಗೆ ಸಪೋರ್ಟ್ ಮಾಡ್ತೇನಪ್ಪ. ಐ ಸಪೋರ್ಟ್ ಉಪೇಂದ್ರ. ನನಗೆ ಈ ಕಾಂಗ್ರೆಸ್ ಆಗಲಿ BJP ಆಗಲಿ ನಂಗೆ ಯಾವ ಸಂಬಂಧನೂ ಇಲ್ಲ. ಬಟ್ ವೆನ್ ಯು ಸಿ ಹಿಸ್ಟ್ರಿ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಓಕೆ, ವೆನ್ ಯು ಸಿ ಪಾಲಿಟಿಕ್ಸ್, always remember, when you see politics, always links politics to history. ಆ ಕಾಲದಲ್ಲಿ ನಮ್ಮ ಸಿಚುವೇಶನ್ ಹೆಂಗಿತ್ತು, ಅದಕ್ಕೆ ಆ ಪೊಲಿಟಿಕಲ್ ಪಾರ್ಟಿ ಹೆಂಗೆ ರೆಸ್ಪಾಂಡ್ ಮಾಡಿದೆ ಅಂತ ನೀವು ನೋಡಬೇಕು. ಬಿಕಾಸ್ ಈಗ 1947 ಮುಂದೆ ತೊಗೊಂಡು ಹೋದಾಗ ನೀವು BJP ಸಪೋರ್ಟರ್ ಆಗಿದ್ದರೆ ಮನಸ್ಸಲ್ಲಿ ಇಟ್ಕೊಳ್ಳಿ, ಕಾಂಗ್ರೆಸ್ ಸಪೋರ್ಟರ್ ಆಗಿದ್ದರೆ ಮನಸ್ಸಲ್ಲಿ ಇಟ್ಕೊಳ್ಳಿ, JDS ಸಪೋರ್ಟರ್ ಆಗಿದ್ದರೆ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಮ್ ಆದ್ಮಿ ಪಾರ್ಟಿ ಸಪೋರ್ಟರ್ ಆಗಿದ್ದರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ವೆನ್ ಯು ಲಿಸನ್ ಟು ಎಕನಾಮಿಕ್ಸ್ನ ಮರ್ಜ್ ಮಾಡಬೇಡಿ. ಬಿಕಾಸ್ ನಾವು ಐ ವಿಲ್ ಸ್ಟಾರ್ಟ್ ಸೇಯಿಂಗ್ ಸಮ್ ಆಫ್ ದ ಫ್ಯಾಕ್ಟ್ಸ್. ಉರಿಬಾರ್ದು, ಆಯಿತಾ. ಯು ಶುಡ್ ಬಿ ಅ ಡಿಪ್ಲೊಮ್ಯಾಟ್, ಯು ಶುಡ್ ಬಿ ವೆರಿ ಕಾಮ್, ಯು ಶುಡ್ ಬಿ ಕಾಮ್ ಮೈಂಡೆಡ್. ಸೊ ಇವಾಗ ನಾನು 1947 ಹೆಂಗೆ ನಾವು ರಿಕವರ್ ಆಗಿ ಬಂದ್ವಿ ಅಂತ ಹೇಳ್ತೇನೆ. ಆ ಟೈಮಲ್ಲಿ ಪ್ಲೀಸ್ ನಿಮ್ಮ ಪೊಲಿಟಿಕಲ್ ಎಮೋಷನ್ಸ್ನ ಮಡಚಿ ಕಿಶಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್, ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್. ಓಕೆ, ಪಾಲಿಟಿಕ್ಸ್ ಇಸ್ ಜಸ್ಟ್ ಅಡ್ಮಿನಿಸ್ಟ್ರೇಷನ್, ಎಕನಾಮಿಕ್ಸ್ ಇಸ್ ಟೇಕಿಂಗ್ ಕೇರ್ ಆಫ್ ದಿಸ್ money, taking care of finances. So now I'll start with 1947. So ಮೊದಲೇ ಒಂದು ರಿವಿಷನ್. Before 1600 we were happy. After 1947 we were sad because ಇದ್ರ ಮಧ್ಯದಲ್ಲಿ ಬ್ರಿಟಿಷರ್ಸ್ ಬಂದು ನಮ್ಮನ್ನು ಚೆನ್ನಾಗಿ ರುಬ್ಬಿ ನೆಕ್ಕಿ ಹೊರಟೋದ್ರು. ಸೊ ಇವಾಗ ಏನಾಗುತ್ತೆ ಸಿ, 1947 ವಿ ಗೆಟ್ ಇಂಡಿಪೆಂಡೆನ್ಸ್. ಯಾವಾಗ? 15th August 1947. ಇದಾದಮೇಲೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡ್ರಾಫ್ಟ್ ಮಾಡ್ತಿದೆ ಕಾನ್ಸ್ಟಿಟ್ಯೂಷನ್. ಇನ್ನು ಕಾನ್ಸ್ಟಿಟ್ಯೂಷನ್ ರೆಡಿ ಆಗಿಲ್ಲ. ಕಾನ್ಸ್ಟಿಟ್ಯೂಷನ್ 24th November 1949 ರೆಡಿ ಆಗುತ್ತೆ. 24th November 1949, 26th November 1949 ರೆಡಿ ಆಗುತ್ತೆ. ವಿ ಗೆಟ್ ಅಡಾಪ್ಟೆಡ್. ಓಕೆ, 26th November 1949 ಕಾನ್ಸ್ಟಿಟ್ಯೂಷನ್ ರೆಡಿ ಆಗುತ್ತೆ. ಓಕೆ, ಅದಾದಮೇಲೆ 24th January 1950 ಕಾನ್ಸ್ಟಿಟ್ಯೂಷನ್ನ ನಾವು ಸೈನ್ ಆಗ್ತಾರೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದ್ದಂಥ ಮೆಂಬರ್ಸ್ ಆ ಬುಕ್ನ ಅಕ್ಸೆಪ್ಟ್ ಮಾಡ್ತಾರೆ. 26th January 1950 ಕಾನ್ಸ್ಟಿಟ್ಯೂಷನ್ ಕಮ್ಸ್ ಇನ್ ಟು ಫೋರ್ಸ್ ವಿತ್ ಅಲ್ಟಿಮೇಟ್ ಪವರ್. ಪ್ರತಿಯೊಂದು ಪ್ರಾವಿಷನ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ದಿನನ ನಾವು ರಿಪಬ್ಲಿಕ್ ಡೇ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ರಿಪಬ್ಲಿಕ್ ಡೇ. 26th January 1950 we call it as Republic Day. This was the day when we came into power. Constitution, we became a complete sovereign body. Remember 1947 ಇಂದ ಹಿಡಿದು 1950 ವರೆಗೂ ಬ್ರಿಟಿಷರ್ಸ್ were still ruling us. ಬಿಟ್ಟೋಗಿಲ್ಲ, ಇದ್ರು. ಬಟ್ ಒನ್ಸ್ ಇಟ್ ಬಿಕೇಮ್ 26th January 1950 they said ಜೈ ಹಿಂದ್. ಸೊ ಇಲ್ಲಿಂದ ನಾವು ಫ್ರೀ. ನಮ್ದು ಸಾವರಿನ್ ಬಾಡಿ, ವಿ ಆರ್ ಅ ರಿಪಬ್ಲಿಕ್ ಬಾಡಿ. ಇಂಡಿಯನ್ ಪ್ರೆಸಿಡೆಂಟ್ ಬಂದರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಿಕಮ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎವ್ರಿಥಿಂಗ್ ಹ್ಯಾಪೆಂಡ್. ಬಟ್ ನೌ ರಿಮೆಂಬರ್,
ವೆನ್ ಬ್ರಿಟಿಷರ್ಸ್ ಲೆಫ್ಟ್ ಅಸ್ 26th January 1950 ಆರ್ 15th August 1947, ನಾವು ಖುಷಿ ಪಡೋದಕ್ಕಿಂತ 10 ಪಟ್ಟು ಖುಷಿ ಅವರೇ ಪಟ್ಟಿದ್ರು ಹೋಗಬೇಕಾದ್ರೆ. ಯಾಕೆ? ಎಲ್ಲ ನೆಕ್ಕೊಂಡು ಹೋಗಿದ್ದಾರೆ, ಇನ್ನೇನಿದೆ ನಮ್ಮ ಹತ್ರ, ತಟ್ಟೆ ಒಂದಿದೆ ಭಿಕ್ಷೆ ಬೇಡ್ಕೊಳ್ಳೋಕ್ಕೆ. ದಟ್ ವಾಸ್ ದ ಸಿನಾರಿಯೋ ಆಫ್ ಇಂಡಿಯಾ. ಬೀಯಿಂಗ್ ಆನೆಸ್ಟ್, ಆಲ್ವೇಸ್ ಬಿ ಆನೆಸ್ಟ್ ಇನ್ ಯುವರ್ ಪರ್ಸ್ಪೆಕ್ಟಿವ್. ಆನ್ಸರಲ್ಲಿ ಸ್ವಲ್ಪ ಡಿಪ್ಲೊಮೆಸಿ ತೋರಿಸಿ, ಬಟ್ ಫ್ಯಾಕ್ಟ್ಸ್ ನಿಮಗೆ ಗೊತ್ತಿರಬೇಕು. ಸೊ ಇಂಥ ಟೈಮಲ್ಲಿ ನೆನ್ಪಿಟ್ಕೊಳ್ಳಿ, ಆಫ್ಟರ್ 1950, ಬೈ 1952 1952ರಲ್ಲಿ ಫಸ್ಟ್ ಎಲೆಕ್ಷನ್ಸ್ ಆಗುತ್ತೆ. ಆ್ಯಂಡ್ ದೆನ್ ಕಾಂಗ್ರೆಸ್ ಪಾರ್ಟಿ ವಿನ್ಸ್. ಆ್ಯಂಡ್ ದೆನ್ ಕಾಂಗ್ರೆಸ್ ಪಾರ್ಟಿ ವಿನ್ ಆಗುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಯು ನೋ, ಜವಾಹರ್ಲಾಲ್ ನೆಹರು ಅವರು ಬಿಕಮ್ಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ದಿಸ್ ವಾಸ್ ದ ಸಿನಾರಿಯೋ, ಪೊಲಿಟಿಕಲ್ ಸಿನಾರಿಯೋ. ಬಟ್ ನಾವು ವೆನ್ Jawaharlal Nehru was the prime minister ever since this one constituent assembly 1915 ನಾನೇ he was the prime minister, because constituent assembly was always there. but still elections ಆಗಿದ್ದು 1952 ಅಲ್ಲಿ ಹೇಳ್ತಿರೋದು ನಾನು, ಜನರಲ್ ಎಲೆಕ್ಷನ್ಸ್. ಬಟ್ ನಾವು 1951-52 ಅದೆಲ್ಲ ಬೇಕಾಗಿಲ್ಲ, ಪಾಲಿಟಿಕ್ಸ್ ಆಗಲಿ ಸದ್ಯಕ್ಕೆ ಬೇಡ. ಸೊ ಇವಾಗ ಇಮ್ಯಾಜಿನ್ ದ್ಯಾಟ್ ಯು ಆರ್ ದ ಪ್ರೈಮ್ ಮಿನಿಸ್ಟರ್. ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಯು ಆರ್ ದ ಪ್ರೈಮ್ ಮಿನಿಸ್ಟರ್. ನನಗೂ ಕೂಡ ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ ಜೊತೆ ತುಂಬ ಕ್ಲಾಶಸ್ ಇದೆ. ಐ ಡೋಂಟ್ ಲೈಕ್ ದ ಪ್ರಿನ್ಸಿಪಲ್ಸ್ ಆಫ್ ಸಮ್ ಪೊಲಿಟಿಕಲ್ ಪಾರ್ಟೀಸ್, ಬಟ್ ಲೆಟ್ ಮಿ ಟಾಕ್ ನೌ. ಪ್ರೈಮ್ ಮಿನಿಸ್ಟರ್, ನೀವು ಪ್ರೈಮ್ ಮಿನಿಸ್ಟರ್ ಗುಡಿ, ಯು ಇಮ್ಯಾಜಿನ್ ಯು ಆರ್ ದ ಪ್ರೈಮ್ ಮಿನಿಸ್ಟರ್. ನೀವು ಪ್ರೈಮ್ ಮಿನಿಸ್ಟರ್ ಆಗಿದ್ದೀರಾ, ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ, ಆಸ್ಪಿರೇಷನ್ಸ್ ಇಟ್ಕೊಂಡು ನೋಡ್ತಾ ಇದೆ. ನಮಗೋಸ್ಕರ ಈ ವ್ಯಕ್ತಿ ಏನೋ ಮಾಡ್ತಾನಪ್ಪ ಅನ್ನೋ ಒಂದು ಆಸೆ ಇಟ್ಕೊಂಡು ನಿಮ್ಮ ತಾತ ಮುತ್ತಾತಂದ್ರೆಲ್ಲ ಜವಾಹರ್ಲಾಲ್ ನೆಹರು ಡೆಲ್ಲಿಯಲ್ಲಿ ನೋಡ್ತಾ ಇದ್ದಾರೆ, ಬಿಕಾಸ್ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಸ್ ಅ ಪ್ರೈಮ್ ಮಿನಿಸ್ಟರ್. ಅದೇ ಥರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಕೂಡ ನೋಡ್ತಿದ್ದಾರೆ, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಷ್ಟು ದಿನ ಬ್ರಿಟಿಷರ್ಸ್ ನಮ್ಮನ್ನೆಲ್ಲ ಹಾಳು ಮಾಡೋಗಿದ್ದಾರೆ, ನಮ್ಮನ್ನು ರಿಕವರ್ ಮಾಡ್ರಪ್ಪ ಅಂತ ನೀವು ಕೈ ಮುಕ್ಕೊಂಡು, ಹೊಟ್ಟೆ ಹಸುವು, ಹೊಟ್ಟೆಲಿ ತಣ್ಣೀರು ಬಟ್ಟೆ ಇಟ್ಕೊಂಡು ನೋಡ್ತಾ ಇದ್ದೀರಾ. ಇಂಥ ಟೈಮಲ್ಲಿ ಜವಾಹರ್ಲಾಲ್ ನೆಹರು ಅವರು, ಹಿ ವಾಂಟ್ಸ್ ಟು ಮೂವ್. ಇಮ್ಯಾಜಿನ್ ಯು ಆರ್ ದ ಪ್ರೈಮ್ ಮಿನಿಸ್ಟರ್. ಬಡತನ ಇದೆ, ಜನರ ಹತ್ರ ದುಡ್ಡಿಲ್ಲ. ಜನ ನಿಮ್ಮನ್ನು ನೋಡ್ತಿದ್ದಾರೆ ಆಸೆಯಿಂದ. ನಮ್ಮ ಕಂಪ್ನಿಗಳನ್ನ ರಿವೈವ್ ಮಾಡಿ, ನಮ್ಮ ಎಕಾನಮಿನ ರಿವೈವ್ ಮಾಡಿ, ಫ್ಯಾಕ್ಟ್ರಿಗಳನ್ನ ಪುನರ್ಸ್ಥಾಪಿಸಿ, ನಮಗೆ ಕೆಲಸ ಕೊಡಿ, ಇದನ್ನೆಲ್ಲ ನೋಡ್ತಿದ್ದಾರೆ. ಸೊ ಬೀಯಿಂಗ್ ದ ಪ್ರೈಮ್ ಮಿನಿಸ್ಟರ್ ಇಂಥ ಟೈಮಲ್ಲಿ, ಯು ಆರ್ ಪುವರ್, ಇಂಡಿಯಾ ಇಸ್ ಪುವರ್, ಜನರ ಹತ್ರ ದುಡ್ಡಿಲ್ಲ. ಬೀಯಿಂಗ್ ದ ಪ್ರೈಮ್ ಮಿನಿಸ್ಟರ್, ವಿಲ್ ಯು ಆಪ್ಟ್ ಫಾರ್ ಕ್ಯಾಪಿಟಲಿಸ್ಟ್ ಎಕಾನಮಿ ಆರ್ ವಿಲ್ ಯು ಆಪ್ಟ್ ಫಾರ್ ಸೋಷಿಯಲಿಸ್ಟ್ ಎಕಾನಮಿ? ನೀವೇ ಥಿಂಕ್ ಮಾಡಿ. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಕರುಣೆನೇ ಇಲ್ಲ. ಪ್ರೈವೇಟ್ ಮೆಂಬರ್ಸ್ಗೆ ಕೊಟ್ಟರೆ ದುಡ್ಡಿದ್ರೆ ಮಾತ್ರ ದುನಿಯಾ. ಡಿಮಾಂಡ್ ಅಂದರೆ ಏನು? ನಾಟ್ ಜಸ್ಟ್ ದ ವಿಲ್ಲಿಂಗ್ನೆಸ್ ಟು ಬೈ ದ ಅಬಿಲಿಟಿ ಟು ಪೇ. ಸೋಷಿಯಲಿಸ್ಟಲ್ಲಿ ದುಡ್ಡಿರೋರು ಕೊಡಲಿ, ದುಡ್ಡಿಲ್ದಿರೋರು ನಾವು ಕೊಡೋಣ ಅನ್ನೋ ಕಾನ್ಸೆಪ್ಟ್. ವಿಲ್ ಯು ಆಪ್ಟ್ ಫಾರ್ ಕ್ಯಾಪಿಟಲಿಸ್ಟ್ ಎಕಾನಮಿ ಆರ್ ಸೋಷಿಯಲಿಸ್ಟ್ ಎಕಾನಮಿ? ಬೀಯಿಂಗ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಜವಾಹರ್ಲಾಲ್ ನೆಹರು ಟೈಮಲ್ಲಿ ನೀವು ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ, ದಟ್ ಈಸ್ ಹೌ ಯು ಸ್ಟಡಿ ಎಕನಾಮಿಕ್ಸ್ ವಿತ್ ಮೀ. ನೀವೇನು ಮಾಡ್ತೀರಾ? ವಿಲ್ ಯು ಆಪ್ಟ್ ಫಾರ್ ಕ್ಯಾಪಿಟಲಿಸ್ಟ್ ಆರ್ ಸೋಷಿಯಲಿಸ್ಟ್? Of course, 99% of you will say socialist. ಬ್ಯೂಟಿಫುಲ್. ನೀವು ಸೋಷಿಯಲಿಸ್ಟ್ ಅಂತಾನೇ ಹೇಳಬೇಕು. ನೆನ್ಪಿಟ್ಕೊಳ್ಳಿ, ಆ ಟೈಮಲ್ಲಿ USA was following capitalist economy, whereas our close friend Russia was opting for socialist economy. USA was opting for capitalist economy, Russia was opting for socialist economy. Okay? And ಇವಾಗ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದ್ರು? ಹಿ ಆಪ್ಟೆಡ್ ಫಾರ್ ಸೋಷಿಯಲಿಸ್ಟ್ ಎಕಾನಮಿ. ಇಲ್ಲಿಂದ ಇವಾಗ ದೇಶನ ಮುಂದೆ ತಗೊಂಡು ಹೋಗಬೇಕು. ಆ ಪ್ರಾಬ್ಲಮ್ ಕೂಡ ಇದೆ. ಬರೀ ಆಪ್ಟ್ ಮಾಡೇ ಸಾಕಾಗಲ್ಲ, ಇಲ್ಲಿಂದ ಮುಂದೆ ತಗೊಂಡು ಹೋಗಬೇಕು. ಬಿಕಾಸ್ ಆಫ್ ದಿಸ್ ಟೇಕಿಂಗ್ ದ ಇನ್ಸ್ಪಿರೇಷನ್ ಆಫ್ ರಷ್ಯಾ, ಈ ಕಮ್ಸ್ ಅಪ್ ವಿತ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ವಿತ್ ಪ್ಲಾನಿಂಗ್ ಕಮಿಷನ್ ನ ಸ್ಥಾಪನೆ ಮಾಡ್ತಾರೆ. ಹಿ ಬಿಕಮ್ಸ್ ದ ಚೇರ್ಮನ್, ಪ್ರೈಮ್ ಮಿನಿಸ್ಟರ್ ಬಿಕಮ್ಸ್ ದ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್. ಆ್ಯಂಡ್ ದೆನ್ ಹಿ ಕಮ್ಸ್ ಅಪ್ ವಿತ್ ಅ ರೆವಲ್ಯೂಷನರಿ ಐಡಿಯಾ ಕಾಲ್ಡ್ ಆಸ್ 5-year ಪ್ಲಾನಿಂಗ್. ಇಲ್ಲಿಂದ ಭಾರತದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ 5-year ಪ್ಲಾನಿಂಗ್. 1950s ಇಂದ ಹಿಡಿದು ನರೇಂದ್ರ ಮೋದಿ ಗವರ್ನಮೆಂಟ್ 2014 ಬರೋವರೆಗೂ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಲಾನಿಂಗ್ ಕಮಿಷನ್. ಇವಾಗ ಪ್ಲಾನಿಂಗ್ ಕಮಿಷನ್ ನಾವು ನೀತಿ ಆಯೋಗ್ ಜೊತೆ ರೀಪ್ಲೇಸ್ ಮಾಡಿದ್ದೇವೆ. ವಿಲ್ ಟಾಕ್ ಅಬೌಟ್ ಇಟ್, ಡೋಂಟ್ ವರಿ. ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ನ ರೀಪ್ಲೇಸ್ ಮಾಡಿದೆ. ಬಟ್ ನೆನ್ಪಿಟ್ಕೊಳ್ಳಿ, ವೆನ್ ಇಂಡಿಯಾ ವಾಸ್ ಇನ್ ದಟ್ ಕ್ರಿಟಿಕಲ್ ಸ್ಟೇಜ್, ವೆನ್ ವಿ ವೇರ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್, ನೌ ವಿ ನೀಡ್ ಟು ಬಿಲ್ಡ್ ಅ ಸ್ಟ್ರಾಂಗ್ ಎಕಾನಮಿ, ವಿ ನೀಡ್ ಟು ಬಿಲ್ಡ್ ಬ್ಯಾಕ್ ಅವರ್ ಫ್ಯಾಕ್ಟ್ರೀಸ್, ವಿ ನೀಡ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್, ವಿ ನೀಡ್ ಟು ಹ್ಯಾಂಡಲ್ ದ ಸಿಚುವೇಶನ್ಸ್ ಲೈಕ್ ಇಲ್ಲಿಟ್ರಸಿ, ಪಾವರ್ಟಿ, ಹಂಗರ್, ಡಿಸೀಸ್, ಎಜುಕೇಷನ್, infrastructure, roads, railways, administration, etc. Jawaharlal Nehru comes up as a prime minister of India. And a ಟೈಮಲ್ಲಿ ನೆನ್ಪಿಟ್ಕೊಳ್ಳಿ, ಸೋಷಿಯಲಿಸ್ಟ್ ಅನ್ನೋ ಪದನ ಭಾರತದಲ್ಲಿ ಎತ್ತಿ ಹಿಡಿದಿದ್ದು ಫಾರ್ ದ ಫಸ್ಟ್ ಟೈಮ್. ಈ ವರ್ಡ್ನ ಭಾರತದಲ್ಲಿ ಕ್ಲಿಯರ್ ಕಟ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಇಟ್ ವಾಸ್ ಶಹೀದ್ ಭಗತ್ ಸಿಂಗ್ ಅವರು. ನೆನ್ಪಿಟ್ಕೊಳ್ಳಿ, ಇಟ್ ವಾಸ್ ಭಗತ್ ಸಿಂಗ್ ಅವರು.
ಮೈ ಇನ್ಸ್ಪಿರೇಷನ್ ಭಗತ್ ಸಿಂಗ್ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ HRA ಅವರು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ HSRA ಅಂತ ರಿಪ್ಲೇಸ್ ಮಾಡ್ತಾರೆ. ಸೋಷಲಿಸ್ಟ್ ಅನ್ನೋ ವರ್ಡ್ನ ಫಸ್ಟ್ ಭಾರತದಲ್ಲಿ ಕಾಯಿನ್ ಮಾಡಿದ್ದು ಆಸ್ ಅಫಿಷಿಯಲ್ ವರ್ಡ್ ಆಗಿ ಇಟ್ ವಾಸ್ ಭಗತ್ ಸಿಂಗ್ ಅವರು, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್. ಇವಾಗ ಭಾರತದಲ್ಲಿ ಬಡವರಿಗೆ ಇಷ್ಟೆಲ್ಲ ಒಳ್ಳೆ ಫೇವರ್ ಸಿಗ್ತಿದೆ, ಇಷ್ಟೆಲ್ಲ ವೆಲ್ಫೇರ್ ನಡೀತಿದೆ ಅಂದರೆ ವಿ ಶುಡ್ ಆಲ್ವೇಸ್ ಕ್ರೆಡಿಟ್ 2 people ಫಾರ್ ದಟ್. You should credit 2 people for that. The first one is Chandrasekhar Azad, Bhagat Singh, Sukhdev, Rajguru and the complete HSRA. HSRA complete credit ಕೊಡಬೇಕು. ಆ್ಯಂಡ್ ದ ನೆಕ್ಸ್ಟ್ ಬ್ಯೂಟಿಫುಲ್ ಕ್ರೆಡಿಟ್ ಶುಡ್ ಬಿ ಗಿವನ್. ನೆನ್ಪಿಟ್ಕೊಳ್ಳಿ, ಪಾಲಿಟಿಕ್ಸ್ನ ಎತ್ತಿ ಪಕ್ಕಕ್ಕಿಡಿ. ದ ಪರ್ಸನ್ ಹೂಮ್ ಯು ಶುಡ್ ರೆಸ್ಪೆಕ್ಟ್ ದಿ ಮೋಸ್ಟ್ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಟ್ ಈಸ್ ಜವಾಹರ್ಲಾಲ್ ನೆಹರು. ನೀವು ರೆಸ್ಪೆಕ್ಟ್ ಮಾಡಲೇಬೇಕು. ಆ ಪರ್ಟಿಕ್ಯುಲರ್ ನೋಡಿ, ಹಿಸ್ಟ್ರಿಯಲ್ಲಿ ಆ ಪರ್ಟಿಕ್ಯುಲರ್ ಟೈಮಲ್ಲಿರುವಂಥ ಸಿಚುವೇಶನ್ ನೋಡಿಕೊಂಡೇ ಪಾಲಿಸೀಸ್ ಬರುತ್ತೆ. ಓಕೆ, ಇವಾಗ ನಾವು ಫುಲ್ ಹ್ಯಾಪಿ ಆಗಿದ್ದೇವೆ, ಜಾಲಿ ಆಗಿದ್ದೇವೆ, ವಿ ಕ್ಯಾನ್ ಕ್ರಿಟಿಸೈಸ್ ದ ಕಾಂಗ್ರೆಸ್ ಗವರ್ನಮೆಂಟ್ ಫಾರ್ ದಟ್ ಟೈಮ್. ಬಟ್ ಆ ಟೈಮಲ್ಲಿ ಯು ಇಮ್ಯಾಜಿನ್ ಹೌ ವಾಸ್ ಇಂಡಿಯಾ. ಇವಾಗ ನರೇಂದ್ರ ಮೋದಿ ಗವರ್ನಮೆಂಟ್ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಿದೆ ಅಲ್ವಾ. ಫ್ಯೂಚರಲ್ಲಿ ಆಫ್ಟರ್ ಮೇ ಬಿ 2200 ವೆನ್ ನ್ಯೂ ಜನರೇಷನ್, ನಮ್ಮ ಜನರೇಷನ್ ಸತ್ತೋಗಿ ಮಣ್ಣಾಗಿ ಮೂಳೆಗಳು ಉಳ್ಕೊಂಡಾಗ ನ್ಯೂ ಜನರೇಷನ್ ಹಿಂದೆ ತಿರ್ಕೊಂಡು ನರೇಂದ್ರ ಮೋದಿ ಗವರ್ನಮೆಂಟ್ನ ಕೂಡ ಕ್ರಿಟಿಸೈಸ್ ಮಾಡ್ಬೋದು. ಬಿಕಾಸ್ ಆ ಟೈಮಲ್ಲಿ ನಮ್ಮ ದೇಶ ಹೆಂಗಿರುತ್ತೆ ಯಾರಿಗೆ ಗೊತ್ತು, ಯಾಕೆ ನರೇಂದ್ರ ಮೋದಿ ಅವ್ರು ಹಿಂಗೆ ಮಾಡಿದ್ರು, ಹಿಂಗೆ ಯಾಕೆ ಮಾಡಲಿಲ್ಲ ಅಂತ ಮಾತಾಡ್ತಾರೆ. ಅದೇ ಟೈಮಲ್ಲಿ ಜವಾಹರ್ಲಾಲ್ ನೆಹರು ಅವ್ರು ಯಾಕೆ ಹಂಗೆ ಮಾಡಿದ್ರು, ಹಿಂಗೆ ಯಾಕೆ ಮಾಡಲಿಲ್ಲ ಅಂತ ಮಾತಾಡ್ತಾರೆ. ಸಿ, ಯು ಶುಡ್ ಆಲ್ವೇಸ್ ಸ್ಟೇ ಅವೇ ಫ್ರಮ್ ಪಾಲಿಟಿಕ್ಸ್. ವೆನ್ ಯು ಲಿಂಕ್ ಪಾಲಿಟಿಕ್ಸ್, ಆಲ್ವೇಸ್ ಲಿಂಕ್ ಇಟ್ ವಿತ್ ಹಿಸ್ಟ್ರಿ, ಆಯಿತಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ಸಿನ್ಸ್ ಗಂಟ್ಲು ಹೊರಟೋಯ್ತು, ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ದ 5-year ಪ್ಲಾನಿಂಗ್ ಕಮಿಷನ್. ಸೊ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್, ಸೆಕ್ಯುಲರ್ ಅಂತೆ, ಸೋಷಿಯಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ಎಕಾನಮಿ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ರಿವೈಸ್. ಇವಾಗ ರೀಡ್ NCERT. ಇವತ್ತೇನು ಮಾಡ್ಬೇಕು ನೀವು, NCERT ಕ್ಲಾಸ್ 11th ಚಾಪ್ಟರ್ 1 ಓದಿ. NCERT ಕ್ಲಾಸ್ 11th ಚಾಪ್ಟರ್ 1 ಓದಿ. ಓಕೆ, ಅದ್ರಲ್ಲಿ ತುಂಬ ಒಂದು ಪಾಯಿಂಟ್ ಸಿಗ್ಬೋದು. ಇದು ಮಾಡಿದ್ಮೇಲೆ ಯು ಹ್ಯಾವ್ ಟು ರೀಡ್ ದಿಸ್ ಚಾಪ್ಟರ್ NCERT ಕ್ಲಾಸ್ 11th ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಓದಿ. ಆ್ಯಂಡ್ ಈ ಬುಕ್ ನಿಮಗೆ NCERT ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನೋ ಪ್ರಾಬ್ಲಮ್, ಯು ಕ್ಯಾನ್ ಫೈಂಡ್ ಇಟ್ ದರ್. ಆ್ಯಂಡ್ ದೆನ್ ನಾಳೆ ಕಂಟಿನ್ಯೂ ಮಾಡೋಣ. ನಾಳೆಯಿಂದ ವಿ ವಿಲ್ ಕಂಟಿನ್ಯೂ ವಿತ್ ದ ಎರಾ ಆಫ್ ರಿಕವರಿ, ದಟ್ ಈಸ್ 1947. ಈಗ ಯಾಕೆ ನಿಲ್ಲಿಸ್ತಾ ಇದ್ದೀನಿ ಅಂದರೆ, ಐ ವಾಂಟ್ ಯು ಪೀಪಲ್ ಟು ರೀಡ್ ದಿಸ್ NCERT. ಓದಲೇಬೇಕು ಕಂಪಲ್ಸರಿ. ಇದನ್ನು ಓದಿ ನಾಳೆಯಿಂದ ವಿ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಫೇಸ್ ಆಫ್ ರಿಕವರಿ, 5th 5-year ಪ್ಲಾನಿಂಗ್, 5-year ಪ್ಲಾನಿಂಗ್ ಕಮಿಷನ್ಸ್. ಓಕೆನಾ. ಆ್ಯಂಡ್ ರಿಮೆಂಬರ್, ಪಾಲಿಟಿಕಲ್ ಪಾರ್ಟೀಸ್ನ ಕ್ರಿಟಿಸೈಸ್ ಮಾಡೋಕ್ಕಿಂತ ಮುಂಚೆ, ಐ ಉಪೇಂದ್ರ ಫ್ಯಾನ್ ಗುರು, ನಾನು ಯಾವನಿಗೂ ಸಪೋರ್ಟ್ ಮಾಡಲ್ಲ. ಪಾಲಿಟಿಕಲ್ ಪಾರ್ಟೀಸ್ನ ಕ್ರಿಟಿಸೈಸ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ಆಲ್ವೇಸ್ ಬಿ ಇನ್ ದ್ಯಾಟ್ ಸ್ಟೇಜ್. ಆ ಟೈಮಲ್ಲಿ ಹೆಂಗಿತ್ತು ನಮ್ಮ ದೇಶ, ಅದ್ರ ಮೇಲೇ ಪಾಲಿಸೀಸ್ ಬರುತ್ತೆ. ಇಟ್ ವಾಸ್ ವೆರಿ ಈಸಿ ಫಾರ್ ಜವಾಹರ್ಲಾಲ್ ನೆಹರು ಟು ಬ್ರಿಂಗ್ ಅ ಕ್ಯಾಪಿಟಲಿಸ್ಟ್. ಎಷ್ಟು ಕಷ್ಟ, ಕಣ್ಣು ಮುಚ್ಕೊಂಡು ಪಿಕ್ ಮಾಡಿದ್ರೆ ಕ್ಯಾಪಿಟಲಿಸ್ಟ್ ಎಕಾನಮಿ ಬರ್ತಿತ್ತು. ವಿ ವುಡ್ ಹ್ಯಾವ್ ಬೀನ್ ಆ್ಯಸ್ ಸ್ಟ್ರಾಂಗ್ ಆಸ್ ಅಮೆರಿಕನ್ ನಾವು. ಬಟ್ ಇಮ್ಯಾಜಿನ್, ಎಷ್ಟು ಜನ ಪ್ರಾಣ ಕಳ್ಕೊಳ್ತಿದ್ರು, ಎಷ್ಟು ಜನರ ಕಣ್ಣೀರು, ಎಷ್ಟು ಜನರು ಶಾಪ ತಡ್ತಿತ್ತು ನಮ್ಮ ದೇಶಕ್ಕೆ. ಇಟ್ ವಾಸ್ ಅ ವೆರಿ ಬೋಲ್ಡ್ ಸ್ಟೆಪ್, ಈವನ್ ಬೀಯಿಂಗ್ ಪುವರ್. ಇಟ್ ವಾಸ್ ಅ ವೆರಿ ಬೋಲ್ಡ್ ಸ್ಟೆಪ್. ವಿ ಆಪ್ಟೆಡ್ ಫಾರ್ ಸೋಷಿಯಲಿಸ್ಟ್ ಎಕಾನಮಿ. ಓಕೆ, ಸೊ ಎಕನಾಮಿಕ್ಸ್ ಅರ್ಥ ಆದರೆ ನಿಮ್ಮ ಪಾಲಿಟಿಕ್ಸ್ ಕೂಡ ಅರ್ಥ ಆಗುತ್ತೆ. ಡೋಂಟ್ ವರಿ, ನೆಕ್ಸ್ಟ್ 2 ಕ್ಲಾಸಸ್ಸಲ್ಲಿ ಇಟ್ ವಿಲ್ ಬಿ ಮಿಕ್ಸ್ ಆಫ್ ಪಾಲಿಟಿ, ಎಕನಾಮಿ ಆ್ಯಂಡ್ ಹಿಸ್ಟ್ರಿ. 3 ಕಂಟಿನ್ಯೂ ಮಾಡೋಣ. 3 ಮಾಡ್ತೇನೆ ನಾಳೆ ವಿ ವಿಲ್ ಫಿನಿಶ್ ಆಫ್ 5-year ಪ್ಲಾನಿಂಗ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಅದಕ್ಕಿಂತ ಮೊದಲು ಚಾಪ್ಟರ್ 1 ಆಫ್ ಕ್ಲಾಸ್ 11th NCERT ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ನ